ಯಾ ಹ್ಮ್ ಮತ್ತೆ ಮಧ್ಯಮಾಧಿಕಾರಿ ನಾನು ಹೇಳ್ತೀನಿ ಮಾತಾಜಿ. ಹ್ಮ್ ಕೃಷ್ಣನ ಮೇಲೆ ಆಸಕ್ತಿ ಇರುತ್ತದೆ ಮತ್ತು ಎಲ್ಲಾ 4 ನಿಯಮಗಳನ್ನು ಪಾಲನೆ ಮಾಡುತ್ತಾರೆ. ಅವರಿಗೆ ಅಸೂಯೆ ಇರೋದಿಲ್ಲ, ಭಗವತ್ ಭಕ್ತರ ಮಧ್ಯನೇ ಇರುತ್ತಾರೆ. ಹ್ಮ್ ಓಕೆ ಗುರುದೀಕ್ಷೆ ಉತ್ತಮಾಧಿಕಾರಿ ಪಡೆದುಕೊಂಡಿರುತ್ತಾರೆ. ಉತ್ತಮಾಧಿಕಾರಿಗಳು ಒಂದು ಶಾಸ್ತ್ರನ ಚೆನ್ನಾಗಿ ಓದಿರ್ತಾರೆ, ಜ್ಞಾನನೂ ತುಂಬಾ ಇರುತ್ತೆ, ಪ್ರಚಾರ ಮಾಡ್ಬೇಕು ಅಂತಾನೂ ಹೇಳ್ಕೊಳ್ತಾ ಇರ್ತಾರೆ, ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರ್ತಾರೆ, ಜಪನೂ ಬಿಡದೆ ಮಾಡ್ತಾ ಇರ್ತಾರೆ ಮಾತಾಜಿ ಉತ್ತಮಾಧಿಕಾರಿಗಳು. ಇವಾಗ ಮಧ್ಯಮಾಧಿಕಾರಿ ಇನ್ನೊಂದು ಮುಖ್ಯವಾದ ಏನು ಪಾಯಿಂಟ್, ಅವರು ಏನ್ ಮಾಡ್ತಿರ್ತಾರೆ? ಕನಿಷ್ಠ ಅಧಿಕಾರಿ ದೀಕ್ಷೆ ಪಡೆದಿರ್ತಾರ ಇಲ್ವಾ? ದೀಕ್ಷೆ ಕನಿಷ್ಠಾಧಿಕಾರಿ ತೆಗೆದುಕೊಂಡಿರ್ತಾರೆ ದೀಕ್ಷೆ ಮಾತಾಜಿ, ತಗೊಂಡಿರ್ತಾರೆ. ಗುರುದೀಕ್ಷೆ ಕನಿಷ್ಠ ಅಧಿಕಾರಿಯಿಂದ ಮಧ್ಯಮಾಧಿಕಾರಿಗೆ ಹೆಂಗೆ ಯಾರಾದ್ರೂ ಒಬ್ಬ ಭಕ್ತ ಕನಿಷ್ಠ ಅಧಿಕಾರಿಯಿಂದ ಮಧ್ಯಮಾಧಿಕಾರಿಗೆ ಹೆಂಗ್ ಮುಂದುವರಿಬಹುದು? ಮಧ್ಯಮಾಧಿಕಾರಿ ದೀಕ್ಷೆ ತಗೊಂಡಿರ್ತಾರೆ ಮಾತಾಜಿ, ಕನಿಷ್ಠ ಅಧಿಕಾರಿ ದೀಕ್ಷೆ ತಗೊಂಡಿರೋದಿಲ್ಲ. ಇಲ್ಲ, ಕನಿಷ್ಠ ಅಧಿಕಾರಿ ದೀಕ್ಷೆ ತಗೊಂಡಿರ್ತಾರೆ, ಕನಿಷ್ಠ ಅಧಿಕಾರಿನೇ ದೀಕ್ಷೆ ತಗೊಂಡಿರ್ತಾರೆ. ಕನಿಷ್ಠ ಅಧಿಕಾರಿನೂ ದೀಕ್ಷೆ ತಗೊಂಡಿರ್ತಾರೆ. ಹರಿನಾಮ ಭಕ್ತ ಹರಿನಾಮ ಸೇವೆ ಮಾಡ್ತಾ ಇರ್ತಾರೆ. ಹೌದು, ಹರಿನಾಮ ದೀಕ್ಷೆ ಕ್ರಮವಾದ ವಿಧಾನವನ್ನು ಅನುಸರಿಸಿ ಮೊದಲ ದರ್ಜೆ ಅಧಿಕಾರ ಮಟ್ಟಕ್ಕೆ ಮತ್ತು ಇರ್ಬೋದು. ಏನ್ ಅನುಸರಿಸ್ತಾರೆ? ಕ್ರಮವಾಗಿ ಏನನ್ನು ಅವರು ಮಾಡಿ ಮಧ್ಯಮಾಧಿಕಾರಿ ಹಂತಕ್ಕೆ ಹೋಗ್ಬೋದು. ಕನಿಷ್ಠ ಅಧಿಕಾರಿಯಿಂದ ಪ್ರತಿನಿತ್ಯ 16 ಮಾಲೆ ಸುತ್ತು ಮಾಡಿ ಜಪ ಮಾಡಿ ಗುರು ಸೇವೆ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದು ಉತ್ತಮ ಅಧಿಕಾರದಿಂದ ಸೇವೆನಲ್ಲಿ ತೊಡಗುತ್ತಾರೆ. ಇವಾಗ ನೋಡಿ, 16 ಜಪ, ಮಾಲ ಜಪ, ಆಮೇಲೆ 4 ಕಟ್ಟುನಿಟ್ಟದ ನಿಯಮಗಳು, ಇವು ಕನಿಷ್ಠ ಅಧಿಕಾರಿ ಎಲ್ಲಾರು ಮಾಡ್ತಾರೆ. ಯಾಕಂದ್ರೆ ಅದು ನನಗ್ ಸಂಬಂಧಪಟ್ಟಿದ್ದು. ಸೇವೆ ಸ್ವಲ್ಪ ಕಡಿಮೆ ಇರುತ್ತೆ ಕನಿಷ್ಠ ಅಧಿಕಾರಿ ಸ್ಟೇಜ್ ಅಲ್ಲಿ. ಮಧ್ಯಮಾಧಿಕಾರಿ ಅಂದ್ರೆ ನಿರಂತರ ಸೇವೆನಲ್ಲಿ ತೊಡಗ್ತಾರೆ. ಮಧ್ಯಮಾಧಿಕಾರಿಯನ್ನು ಉತ್ತಮಾಧಿಕಾರಿಯವರು ಭಕ್ತಿ ಸೇವೆಯಲ್ಲಿ ತೊಡಗಿಸಿ, ಒಬ್ಬ ಕನಿಷ್ಠ ಅಧಿಕಾರಿಯನ್ನ ಉತ್ತಮಾಧಿಕಾರಿ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ಅವರನ್ನ ಮಧ್ಯಮಾಧಿಕಾರಿ ಸ್ತರಕ್ಕೆ ತರ್ತಾರೆ. ಪ್ರಭುಪಾದರ್ ನಮ್ಗೆಲ್ಲರಿಗೂ ಕೊಟ್ಟಿರೋ ಗೋಲ್. ಇವಾಗ ಪ್ರಭುಪಾದ್ರ ಏನಂದ್ರೆ, ಇಸ್ಕಾನ್ ಅಲ್ಲಿ ಯಾರು ಬರ್ತಾರೆ ಹೊಸದಾಗಿ ಒಬ್ರು ಯಾರಾದ್ರೂ, ಅವ್ರು ಹೇಳಿರೋದು ಅಟ್ಲೀಸ್ಟ್ ನಮ್ಮ ಜೀವನ ಕೊನೆವರೆಗೂ, ಅಂದ್ರೆ ಈ ಜೀವನದಲ್ಲಿ ಇಸ್ಕಾನ್ಗೆ ಬಂದ್ಮೇಲೆ ಮಧ್ಯಮಾಧಿಕಾರಿ ಸ್ತರಕ್ಕೆ ಬರ್ಲೇಬೇಕು ಅಂತ ಹೇಳಿದ್ದಾರೆ. ಉತ್ತಮ ಅಧಿಕಾರಿ ಸ್ತರಕ್ಕೆ ತುಂಬಾ ಏನದು ರೇರ್, ಅಂದ್ರೆ ಸಾಧನೆ ಮಾಡ್ಬೇಕು. ಬಟ್ ಅವ್ರು ಹೇಳಿರೋದು ಮಧ್ಯಮಾಧಿಕಾರಿ ಸ್ತರಕ್ಕಂತೂ ಎಲ್ಲಾರು ಬರ್ಬೇಕು ಅಂತ ಪ್ರಭುಪಾದರು ನಮ್ಗೆ ಕೊಟ್ಟಿರೋ ಗೋಲ್. ಅದು ಏನದು? ಅದು ಗುರಿ. ನಮ್ಗೆ ಮಧ್ಯಮಾಧಿಕಾರಿವರೆಗೂ ಬರಬೇಕು ಅಂದ್ರೆ ಇನಿಷಿಯೇಷನ್ ತಗೊಂಡು, ಬ್ರಾಹ್ಮಣ ಇನಿಷಿಯೇಷನ್ ತಗೊಂಡು, ಮಧ್ಯಮಾಧಿಕಾರಿ ಸ್ಟೇಜ್ ಅಂದ್ರೆ ಸೇವೆನಲ್ಲಿ ತೊಡಗಬೇಕು. ನಮ್ಮ ಜೀವನದಲ್ಲಿ ಕೃಷ್ಣನನ್ನ ಮುಂದೆ ಇಟ್ಟು ನಮ್ಮ ಪರ್ಸನಲ್ ಎಲ್ಲ ಇದ್ರ ಸುತ್ತ, ಕೃಷ್ಣನ್ ಸುತ್ತ ಇರ್ಬೇಕು ನಮ್ಮ ಲೈಫ್, ನಮ್ಮ ನಿಜ ಜೀವನ ಕೂಡ. ಉತ್ತಮ ಅಧಿಕಾರಿಗಳನ್ನು ಇದು ಫಾಲೋ ಮಾಡ್ತಾರೆ ಮಾತಾಜಿ. ಮಧ್ಯಮಾಧಿಕಾರಿಗಳು ಅವ್ರನ್ನೇ ಫಾಲೋ ಮಾಡ್ತಾರೆ. ಭಗವತ್ ಭಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಫಾಲೋ ಮಾಡ್ತಾರೆ. ಉತ್ತಮಾಧಿಕಾರಿಗಳು ಏನ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಅಂತ ಫಾಲೋ ಮಾಡಿರ್ತಾರೆ. ಓಕೆ, ಎಲ್ಲಿಂದ ಓದ್ಬೇಕು ನಾವ್ ಇವಾಗ ಪುಸ್ತಕ? 50ನೇ ಪೇಜ್ ಮಾತಾಜಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾದ ಇದು ಸ್ಟಾರ್ಟ್ ಮಾಡಕ್ಕೆ ಜಸ್ಟ್ ಓದಕ್ಕಿಂತ ಮುಂಚೆ 51 ಪೇಜ್ ನಂಬರ್ ಇಂದ ಸನಾತನ ಗೋಸ್ವಾಮಿ ಹೇಳಿದ್ರಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾದ, ಅಲ್ಲಿಂದನೇ ಮಾತಾಡಿ ಅದೇ ಅಲ್ಲಿಂದಲೇ ಓದ್ಬೇಕು.
ಶ್ರೀ ಚೈತನ್ಯ ಕರೆಕ್ಟ್ ಮಾತಾಜಿ, ಮಹಾಪ್ರಭುಗಳು ಹೋಗ್ತಾರೆ. ಕರೆಕ್ಟ್. ಓಕೆ. ಜಸ್ಟ್ ಒಂದು 2 ಮಾತು. ಯಾಕೆ ಉಪದೇಶಾಮೃತ ಆ ಉಪದೇಶಾಮೃತ ಬಗ್ಗೆ ಭಾಗವತಂ ಅಲ್ಲಿ ದುರ್ವಾಸ ಮುನಿ ಮತ್ತೆ ಅಂಬರೀಷ್ ಮಹಾರಾಜ್ ಇವರ ವ್ಯಾಖ್ಯಾನ, ಇವರ ಪಾಸ್ಟ್ ಟೈಮ್ ಬರುತ್ತೆ. ಓಕೆ, ಅಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ದುರ್ವಾಸ ಮುನಿ ಮಹಾಸಿದ್ಧಿ ಯೋಗಿ ಮತ್ತೆ ಎಷ್ಟೋ ತಪ ಮಾಡಿರುವ ಆಮ್, ಯೋಗ ಪರಿಪೂರ್ಣತೆ ಹೊಂದಿರುವವನು, ಆಯ್ತಾ, ಅಂಥ ಮುನಿ ದುರ್ವಾಸ ಮುನಿ. ಆದ್ರೆ ಆ ಸಂದರ್ಭ ಬಂದಾಗ ಹೆಂಗೆ ನಡ್ಕೋಬೇಕು ಅನ್ನೋದು ದುರ್ವಾಸ ಮುನಿ ತಪ್ಪು ಬಿಟ್ರು. ನೋಡಿದ್ರ? ಸೊ ಪ್ರಭುಪಾದರು ಏನ್ ಬರೀತಾರೆ, ಒಂದು ಹೋಲಿಕೆ ಕೊಡ್ತಾರೆ. ಉದಾಹರಣೆ, ಒಂದು ಮಣಿ ತುಂಬಾ ತುಂಬಾ ಅಮೂಲ್ಯವಾದದ್ದು, ತುಂಬಾ ಅಮೂಲ್ಯ ಮಣಿ. ಆದ್ರೆ ಅದೇ ಮಣಿ ಹಾವಿನ ಮೇಲಿದ್ದಾಗ ಅದು ತುಂಬಾ ತುಂಬಾ ಅಪಾಯಕರವಾದದ್ದು, ಡೇಂಜರಸ್. ಯಾಕೆ? ಆ ಮಣಿ ತಗೊಳಕ್ ಹೋದಾಗ ನಾವು ಹಾವು ಕಚ್ಚತ್ತೆ ನಮ್ಗೆ. ಸೊ ಈ ಜ್ಞಾನ ಮತ್ತೆ ತಪ ಏನ್ ಮಾಡ್ತೀವಲ್ಲ, ಅದು ನಮಗೆ ಅದನ್ನ ಹೆಂಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ, ಬರೀ ಜ್ಞಾನ ತಪ ಮಾಡಿದ್ರೆ ಪ್ರಭುಪಾದರು ಅದನ್ನ ಹಾವಿನ ಮೇಲೆ ಇರೋ ಮಣಿಗೆ ಹೋಲಿಸ್ತಾರೆ. ಅದು ನಮಗೆ ಆಕ್ಚುಲಿ ಅಪಾಯಕರವಾಗತ್ತೆ ಅಂತ ದುರ್ವಾಸ ಮುನಿ ಉದಾಹರಣೆ ಕೊಟ್ಟು. ಸೊ ನಾವು ಇವಾಗ ಜ್ಞಾನ ಮತ್ತೆ ತಪ, ಜ್ಞಾನ ಪಡಿತೀವಿ, ತಪ ಮಾಡ್ತೀವಿ, ಬಟ್ ಅದನ್ನ ಹೆಂಗೆ ಉಪಯೋಗಿಸ್ಕೋಬಹುದು ನಮ್ಮ ಜೀವನದಲ್ಲಿ ಅಂತ ಅದು ನಮಗೆ ತಿಳಿಯೋದು ಈ ಉಪದೇಶಾಮೃತದಿಂದ. ಸೊ ಉಪದೇಶಾಮೃತ ಆಕ್ಚುಲಿ ಓದಿದ್ಮೇಲೆ ತಕ್ಷಣ ಈ ಪಾಯಿಂಟ್ ಇದೆ, ಇದನ್ನ ನಾನು ಎಲ್ಲರೂ ಇದು 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 ನಾನು ಇದ್ರಲ್ಲಿ ಇದು ಓಕೆ, ಇದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇಲ್ಲ, ಇದನ್ನ ಹೆಂಗೆ ನಾನು ನನ್ನ ಜೀವನದಲ್ಲಿ ಭಕ್ತಿ ಸೇವೆನಲ್ಲಿ ಅಳವಡಿಸ್ಕೋಬಹುದು ಅಂತ ಉಪದೇಶಾಮೃತದಿಂದ ಸಿಗತ್ತೆ. ವೆರಿ ವೆರಿ ಪ್ರಾಕ್ಟಿಕಲ್ ಟೀಚಿಂಗ್ಸ್, ತುಂಬಾ ನಮಗೆ ಜೀವನದಲ್ಲಿ ಪ್ರಯೋಗ ಆಗತ್ತೆ ಈ ಟೀಚಿಂಗ್ಸ್. ಮತ್ತೆ ಕಷ್ಟ ಅನ್ಸ್ಬೋದು, ಆದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಹೋಲಿಕೆ ಕೊಡ್ತಾರೆ. ಉದಾಹರಣೆ, ಒಂದು ನಾಯಿಯನ್ನ ತಗೊಂಡೋಗಿ ಒಂದು ಸಿಂಹಾಸನದ ಮೇಲೆ ಕೂಡ್ಸಿದ್ರು ಅದೇನ್ ಮಾಡತ್ತೆ? ಬೊಗಳತ್ತೆ. ಇಲ್ಲ ಒಂದ್ ಚಪ್ಪಲಿ ನೋಡಿದ್ರೆ ಕಚ್ಚತ್ತೆ. ಅಷ್ಟೇ ಮಾಡೋದು ನಾಯಿ. ಅಂದ್ರೆ ಯಾರಿಗೇ ಆಗ್ಲಿ ಪ್ರಕೃತಿ ಅನ್ನೋದು ತನ್ನದೇ ಆದ ಪ್ರಕೃತಿ. ಒಬ್ಬೊಬ್ರಿಗೆ ತುಂಬಾ ಕೋಪ ಇರ್ಬೋದು, ಒಬ್ಬೊಬ್ಬರಿಗೆ ತುಂಬಾ ಆಲಸ್ಯ ಇರ್ಬೋದು, ಒಬ್ಬೊಬ್ಬರಿಗೆ ಬೆಳಗ್ಗೆ ಹೇಳಕ್ ಆಗ್ತಿರಲ್ಲ. ಈ ತರ ನಮಗೆ ಎಲ್ಲರಿಗೂ ಯಾವ್ದೋ ಒಂದು ವೀಕ್ನೆಸ್ ಇರುತ್ತೆ ನಮ್ಮ ಪ್ರಕೃತಿ ಪ್ರಕಾರ. ಅದಕ್ಕೆ ಒಂದೇ ಪ್ರಭುಪಾದ ಹೇಳೋದು, ಪ್ರಾಕ್ಟೀಸ್ ಇಸ್ ದ ಸೆಕೆಂಡ್ ನೇಚರ್. ಸೊ ಪ್ರಾಕ್ಟೀಸ್ ಅಂದ್ರೆ ಅಭ್ಯಾಸ ನಮ್ಮ ಎರಡನೇ ಪ್ರಕೃತಿ. ಅಭ್ಯಾಸ ಮಾಡೋದ್ರಿಂದ ಯಾವುದೇ ಆಗ್ಲಿ ನಮ್ಮ ಪ್ರಕೃತಿನೇ ಅದು ಚೇಂಜ್ ಮಾಡಬಹುದು. ಸೊ ಅಭ್ಯಾಸ ಮಾಡಬೇಕು. ಅದಕ್ಕೆ ನಮಗೆ ಉಪದೇಶಾಮೃತ ಕೊಟ್ಟಿದ್ದಾರೆ. ಯಾವುದೇ ಇದು ತುಂಬಾ ಕಷ್ಟ, ನನಗೆ ಆಗೋದೇ ಇಲ್ಲ ಅಂತ ಅನ್ಬಾರ್ದು. ಅದನ್ನ ಅಟ್ಲೀಸ್ಟ್ ಇದು ಕರೆಕ್ಟ್ ದಾರಿ, ಇದು ಮಾಡ್ಬೇಕು ಅಂತ ನಮಗೆ ಒಂದು ಅಟ್ಲೀಸ್ಟ್ ಆಸೆ ಇರಬೇಕು, ಡಿಸೈರ್. ನಾವು ಫಸ್ಟ್ ಆಸೆ ಪಟ್ರೆ ಮನಸ್ಸಿನಲ್ಲಿ ಅದು ಒಂದ್ ದಿವಸ ಖಂಡಿತ ಆಗತ್ತೆ. ಇದು ಬೇಕು ಅನ್ನೋ ಒಂದು ಆಸೆ ಇರಬೇಕು ಮನಸ್ಸಿನಲ್ಲಿ, ಅದು ಅಲ್ಲಿಂದ ಶುರು ಆಗತ್ತೆ. ಓಕೆ, ಸೊ ಮುಂದೆ ಹೋಗೋಣ. 50ನೇ ಪೇಜಲ್ಲಿ ಓದಿ. ಯಾರು ಓದ್ತೀರಾ? ಹರೇ ಕೃಷ್ಣ. ಎಲ್ಲರೂ ವಿಡಿಯೋ ಆನ್ ಮಾಡಿದ್ದೀರಾ? ಯಾರಿಗಾಗತ್ತೆ ಆನ್ ಮಾಡಿ. 1 hour ಆನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿ. ಮಾತಾಜಿ ಮಾತಾಜಿ ಹಾ ಓದಿ. ಯಾರು ಹೇಳಿದ್ರು? ಹರೇ ಕೃಷ್ಣ ಮಾತಾಜಿ. ಶಾಂತ ಮಾತಾಜಿನ? ಹಾ ಓದಿ ಮಾತಾಜಿ. ನಾನೋದ್ಲ ಮಾತಾಜಿ. ಹಾ ಶ್ರೀ ಮಾತಾಜಿ ಚೈತನ್ಯ ಓದಿ. ಮಹಾಪ್ರಭುಗಳ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾದ ಶ್ರೀಲ ಸತ್ಯರಾಜ ಖಾನರು
ಒಬ್ಬ ವೈಷ್ಣವ ಎಂಬುದನ್ನು ಗುರುತಿಸುವುದು ಹೇಗೆ ಎಂದು ಪ್ರಭುವನ್ನು ಕೇಳಿದಾಗ ಪ್ರಭು ಹೀಗೆ ಹೇಳಿದರು. ಪ್ರಭು ಕಹೆ ಯಾಂದ್ರ ಮುಖೇಶನೆ ಏಕ ಬಾರ ಕೃಷ್ಣ ನಾಮ ಸೇಯಿ ಪೂಜ್ಯ ಶ್ರೇಷ್ಠ ಸಭಾಕಾರ. ಒಬ್ಬ ವ್ಯಕ್ತಿಯು ಕೃಷ್ಣ ನಾಮವನ್ನು ಒಂದೇ ಒಂದು ಸಲ ಉಚ್ಚರಿಸಿದುದನ್ನು ಕೇಳಿದೊಡನೆ ಆ ವ್ಯಕ್ತಿಯು ಇತರ ಸಾಮಾನ್ಯ ವ್ಯಕ್ತಿಗಳಿಗಿಂತ ಉತ್ತಮ ಎಂದು ಪರಿಗಣಿಸಬೇಕು. ಚೈತನ್ಯ ಚರಿತಾಮೃತ ಮಧ್ಯೆ 15.106 ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿದು ಹೀಗೆ ಹೇಳುತ್ತಾರೆ. ಅತ ಏವ ಯಾಂದ್ರ ಮುಖೆ ಏಕ ಕೃಷ್ಣ ನಾಮ ಸೇಯಿತ ವೈಷ್ಣವ ಕರಿಹ ತಾನ್ ಹರ ಸಮ್ಮಾನ. ಕೃಷ್ಣನ ಪುಣ್ಯನಾಮ ಸ್ಮರಣೆ ಮಾಡಬಯಸುವವನು ಅಥವಾ ಕೃಷ್ಣನ ನಾಮಗಳನ್ನು ಜಪಿಸುವ ಅಭ್ಯಾಸವಿರುವವನ್ನು ವೈಷ್ಣವನೆಂದು ಒಪ್ಪಿಕೊಳ್ಳಬೇಕು. ಅಂತವರಿಗೆ ಕನಿಷ್ಠ ಪಕ್ಷ ಮನಸ್ಸಿನಲ್ಲೇ ಗೌರವ ಸಲ್ಲಿಸಬೇಕು. ಚೈತನ್ಯ ಚರಿತಾಮೃತ ಮಧ್ಯೆ 15.111 ಖ್ಯಾತ ಇಂಗ್ಲಿಷ್ ಸಂಗೀತಗಾರರಾದ ನಮ್ಮ ಮಿತ್ರರೊಬ್ಬರು ಕೃಷ್ಣನ ಜಪದ ಬಗ್ಗೆ ಆಕರ್ಷಿತರಾಗಿದ್ದಾರೆ ಮತ್ತು ಅವರು ತಮ್ಮ ರೆಕಾರ್ಡುಗಳಲ್ಲೂ ಅನೇಕ ಸಲ ಕೃಷ್ಣನ ಪುಣ್ಯನಾಮ ಸ್ಮರಣೆ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಅವರು ಕೃಷ್ಣನ ಚಿತ್ರಗಳಿವೆ. ನಮಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕರಿಗೂ ಗೌರವಾರ್ಪಣೆ ಮಾಡುತ್ತಾರೆ. ಎಲ್ಲಾ ವಿಧದಲ್ಲೂ ಅವರಿಗೆ ಕೃಷ್ಣನಾಮದ ಬಗೆಗೆ ಹಾಗೂ ಕೃಷ್ಣನ ಮಹಿಮಾತಿಶಯಗಳ ಬಗೆಗೆ ತುಂಬಾ ಒಳ್ಳೆಯ ಅಭಿಪ್ರಾಯವಿದೆ. ಆದ್ದರಿಂದ ನಾವು ಅಂತವರನ್ನು ಮುಕ್ತ ಮನಸ್ಸಿನಿಂದ ಗೌರವಿಸುತ್ತೇವೆ, ಏಕೆಂದರೆ ಈ ವ್ಯಕ್ತಿಯು ಕ್ರಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಿದ್ದಾರೆಂಬುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಅಂತ ವ್ಯಕ್ತಿಯನ್ನು ಯಾವಾಗಲೂ ಗೌರವಿಸಬೇಕು. ತೀರ್ಮಾನ ಇಷ್ಟೇ, ನಿಯತವಾಗಿ ಭಗವನ್ನಾಮ ಜಪ ಮಾಡುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಪ್ರಯತ್ನಿಸುತ್ತಿರುವ ಯಾರನ್ನೇ ಆದರೂ ವೈಷ್ಣವರು ಗೌರವಿಸಬೇಕು. ಇನ್ನೊಂದು ಕಡೆ ನಮ್ಮ ಸಮಕಾಲೀನರಾದ ಕೆಲವು ದೊಡ್ಡ ಪ್ರಚಾರಕರು ಎನಿಸಿಕೊಂಡವರು ಕ್ರಮೇಣ ಐಹಿಕ ಜೀವನಕ್ಕೆ ಬಿದ್ದಿದ್ದಾರೆ, ಏಕೆಂದರೆ ಅವರು ಭಗವಂತನ ಪುಣ್ಯನಾಮವನ್ನು ಜಪಿಸದೇ ಹೋದರು. ಹರೇ ಸನಾತನ ಕೃಷ್ಣ ಗೋಸ್ವಾಮಿ ಸಾಕು ಮಾತಾಜಿ. ಹರೇ ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಸತ್ಯರಾಜ್ ಖಾನ್ ಎಂಬುವರು ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುನ ಬಂದು ಕೇಳ್ತಾರೆ, ಒಬ್ಬ ವೈಷ್ಣವರನ್ನ ನಾನು ಹೆಂಗೆ ಗುರ್ತಿಸಬಹುದು ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಕೊಟ್ಟಿರೋ ಉತ್ತರ ನೋಡಿ. ಯಾರು ಒಂದೇ ಒಂದು ಸಲಿ ಕೃಷ್ಣ ಅಂತ ಹೇಳ್ತಾರೋ ಅವರ ಜೀವನದಲ್ಲಿ ಒಂದು ಬಾರಿ ಕೃಷ್ಣ ಅಂತ ಹೇಳಿದ್ರೆ ಅವರು ವೈಷ್ಣವರು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಏನ್ ಹೇಳ್ತಾರೆ, ಯಾರು 3 ಬಾರಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ, ಅವರು ಕೂಡ ವೈಷ್ಣವರು. ಮತ್ತೆ ಯಾರು 128 ಸುತ್ತು ರೌಂಡ್ಸ್ ಜಪ ಮಾಡ್ತಾರೆ ಹರೇ ಕೃಷ್ಣ ಮಹಾಮಂತ್ರ, ಅವರು ಕೂಡ ವೈಷ್ಣವರು. ಎಷ್ಟು ಆಗತ್ತೆ? 64 ಮಾಲೆ ಮಾಡ್ಬೇಕು ಅಂದ್ರೆ 8 ಗಂಟೆ ಆಗತ್ತೆ. 198 ರೌಂಡ್ 192 ರೌಂಡ್ಗೆ ಸುಮಾರು 20 ಗಂಟೆ ಮೇಲಾಗತ್ತೆ. ಸೊ ಅವರು ಕೂಡ ವೈಷ್ಣವರು ಅಂತ ಹೇಳಿದ್ರು ಚೈತನ್ಯ ಮಹಾಪ್ರಭು. ಅವರು 3 ಸಲಿ ಹೇಳ್ತಾರೆ ವೈಷ್ಣವರು ಅಂತ. ಅಂದ್ರೆ ಇದು ವೈಷ್ಣವರಲ್ಲಿ ಅವ್ರಿಗೆ ಕೊಟ್ಟಿರೋ ಇದು. ಅಂದ್ರೆ ಉತ್ತಮಾಧಿಕಾರಿ ಯಾರು ಅಂತ ಹೇಳಿದ್ರು, ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ, ಅದು ಹೇಳಿರೋದವರು ಚೈತನ್ಯ ಮಹಾಪ್ರಭು ಅವರು ಇಲ್ಲಿ. ಮತ್ತೆ ಪ್ರಭುಪಾದ್ರಲ್ಲಿ ಕೊಡ್ತಾರೆ ನೋಡಿ, ಇಲ್ಲಿ ಹೆಸರು ಕೊಟ್ಟಿಲ್ಲ, ಇಂಗ್ಲಿಷ್ ಸಂಗೀತಗಾರ ಅಂತ ಕೊಟ್ಟಿದ್ದಾರೆ. ಇವರು ಲಂಡನ್ ಅಲ್ಲಿ ಜಾರ್ಜ್ ಹ್ಯಾರಿಸನ್ ಅನ್ನೋರು ಪ್ರಭುಪಾದರ ಹತ್ರ ಬಂದು ಅವರಿಂದ ಪ್ರಭಾವಿತವಾಗಿ ಅವರು ಆಗಿನ ಕಾಲಕ್ಕೆ ಪ್ರಭುಪಾದರಿದ್ದಾಗ ಅವರ ರೆಕಾರ್ಡ್ಸ್ ಫುಲ್ ಯುರೋಪ್ ಲಂಡನ್ ಅಲ್ಲಿ ಟಾಪ್ ಇತ್ತು ಅವರ ಚಾರ್ಟ್ಸ್. ಅವರ ಆ ಮ್ಯೂಸಿಕ್ ಆಲ್ಬಮ್ ಇದೆಲ್ಲ ರಿಲೀಸ್ ಮಾಡಿದಾಗ ಪ್ರಭುಪಾದ್ರಿಂದ ಸಂಘ ಮಾಡಿ ಅವರು
ಅವರ ಮ್ಯೂಸಿಕಲ್ಲೆಲ್ಲ ಕೃಷ್ಣನ್ ಬಗ್ಗೆ, ದೇವರು, ಭಗವಂತ, ಸೋಲು, ಆತ್ಮ ಇದ್ರ ಬಗ್ಗೆ ಎಲ್ಲ ಅವರು ಹಾಡು ಬರೀತಾರೆ. ಆವಾಗ ಟಾಪ್ 1 ಆಗತ್ತೆ ಅವ್ರ ಹಾಡುಗಳೆಲ್ಲ, ಅವ್ರ ರಿಲೀಸ್ ಮಾಡೋ ಮ್ಯೂಸಿಕ್ ಆಲ್ಬಮ್. ಆಮೇಲೆ ಅವರು ಹರೇ ಕೃಷ್ಣ ಮಹಾಮಂತ್ರ ಜಪ ಕೂಡ ಚಾಂಟಿಂಗ್ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ ಆಕ್ಚುಲಿ ಲಂಡನ್ ನಲ್ಲಿರೋ ದೇವಸ್ಥಾನ, ಇಸ್ಕಾನ್ ದೇವಸ್ಥಾನ, ಭಕ್ತಿ ವೇದಾಂತ ಮ್ಯಾನರ್ ಅಂತ ಏನಿದೆ ಅಲ್ವಾ, ಅದು ಆಕ್ಚುಲಿ ಅವ್ರ ಮನೆ. ಅವರು ತಮ್ಮ ಮನೆಯನ್ನ ದೇವಸ್ಥಾನಕ್ಕೋಸ್ಕರ ಇಸ್ಕಾನ್ಗೆ ಕೊಡ್ತಾರೆ. ಜಾರ್ಜ್ ಹ್ಯಾರಿಸನ್ ಅನ್ನೋ ಕೊಟ್ಟಿದ್ದಾರೆ ನೋಡಿ ಇದ್ರಲ್ಲಿ. ಅಂಡ್ ಇದೆಲ್ಲ ಏನಕ್ಕೆ, ಹೆಂಗೆ ಒಬ್ಬ ವ್ಯಕ್ತಿ ಇಂಥ ಪರಿಸ್ಥಿತಿನಲ್ಲಿ ಕೂಡ ಒಬ್ಬ ಭಕ್ತನು ಕ್ರಮೇಣ ಕ್ರಮೇಣ ಭಕ್ತನಾಗ್ತಾ ಇದ್ದಾನೆ ಅಂತ ಪ್ರಭುಪಾದರು ಬರೀತಾರೆ. ಏನ್ ಕಾರಣ, ಏನ್ ಕೊಟ್ಟಿದ್ದಾರೆ ಇಲ್ಲಿ? ಹೆಂಗೆ ಆತರ ಒಬ್ಬ ವ್ಯಕ್ತಿ ಕ್ರಮೇಣ ಭಕ್ತನಾಗ್ತಾ ಇದ್ದಾನೆ? ಕಾರಣ ಏನ್ ಕೊಟ್ಟಿದ್ದಾರೆ ಪ್ರಭುಪಾದರು? ಅಂತ ಕೃಷ್ಣ ಅಂತ ಒಂದ್ಸತಿ ಹೇಳಿದ್ರೆ ವೈಷ್ಣವರೇ, ಮತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಮುಂದುವರಿದು ಅದು ಕರೆಕ್ಟ್. ಆ 3 ಹಂತ ಕೆಳಗಡೆ ನೋಡಿ. ಈ ತರ ಈ ಮ್ಯೂಸಿಕ್ ಆಲ್ಬಮ್ ಎಲ್ಲ ರಿಲೀಸ್ ಮಾಡಿ ಭಗವನ್ನಾಮ ಜಪ ಮಾಡುತ್ತಾ ಕೃಷ್ಣ ಪ್ರಜ್ಞೆ. ಹಾ ಪ್ರಭುಪಾದ್ರ ಕಾರಣ ಏನ್ ಕೊಡ್ತಾರೆ? ದಿನನಿತ್ಯ ಭಗವನ್ನಾಮ ಜಪ ಮಾಡೋದ್ರಿಂದ ಹಿಂಗೆ ಭಕ್ತಿ ಸೇವೆನಲ್ಲಿ ಮುಂದುವರಿಬಹುದು. ಈ ತರ ಮ್ಯೂಸಿಕ್ ಆರ್ಟಿಸ್ಟ್ ಇಂಥವ್ರು ಕೂಡ, ಅಂದ್ರೆ ಅವರೆಲ್ಲ ಪಾಪ್ ಸಿಂಗರ್ಸ್, ಇಂಥವ್ರು ಕೂಡ ಹೆಂಗೆ ಮುಂದುವರಿತಿದ್ದಾರೆ ಜಪ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ವೈಷ್ಣವರನ್ನ ದೊಡ್ಡ ದೊಡ್ಡ ಪ್ರಚಾರಕರು ಎನ್ನಿಸಿಕೊಂಡವರು, ಅಂದ್ರೆ ಅವರ ಗಾಡ್ ಬ್ರದರ್ಸ್, ಪ್ರಭುಪಾದರ ಗಾಡ್ ಬ್ರದರ್ಸ್ ಐಹಿಕ ಜೀವನಕ್ಕೆ ಬಿದ್ದಿದ್ದಾರೆ. ಯಾಕೆ? ಅವರು ನಾಮ ಜಪವನ್ನು ಜಪಿಸದೇ ಹೋದರು. ಜಪಿಸೋದಿಲ್ಲ. ನೋಡಿ, ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರವ್ರ ಹತ್ರ ದೀಕ್ಷೆ ತಗೊಂಡು ಕೂಡ, ಒಬ್ಬೊಬ್ರು ತುಂಬಾ ದೊಡ್ಡ ಸನ್ಯಾಸರು ಕೂಡ ದೀಕ್ಷೆ ಜಪ ಯಾವಾಗ ಬಿಡ್ತಾರೆ, ಭಗವನ್ ನಾಮ ಜಪ ಯಾವಾಗ ಬಿಡ್ತಾರೆ, ಅವರು ಬಿದೋಗ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗಿವೆ ನಮ್ಮ ಇದ್ರಲ್ಲಿ, ನಮ್ಮ ಭಕ್ತಿ ಜೀವನದಲ್ಲಿ ಜಪ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮಾರ್ಕ್. ಅದು ಒಬ್ಬ ಭಕ್ತ, ನಾನು ಎಂಥ ಭಕ್ತ ಅನ್ನಿಸ್ಕೋಬೇಕು ಅನ್ನೋದು ನಾವು ಜಪ ಹೆಂಗ್ ಮಾಡ್ತಿದೀವಿ ಅಂತ ಅದು ಗೊತ್ತಾಗ್ಬಿಡುತ್ತೆ. ಯಾವ ಟೈಮಲ್ಲಿ ಮಾಡ್ತಾ ಇದ್ದೀವಿ. ಫುಲ್ 16 ರೌಂಡ್ ಒಂದ್ಸಲಿ ಆಗ್ತಾ ಇದೆಯಾ? ದಿನ ಇಡೀ 2-3-4 ರೌಂಡ್ ಮಾಡ್ತಾ ಇದ್ದೀವ? ಆ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀವ? ಫಿಸಿಕಲ್ಲಿ ಇವಾಗ ಕೈಯಲ್ಲಿ, ಒಂದ್ ಕೈಯಲ್ಲಿ ಎಡ ಕೈಯಲ್ಲಿ ಏನೋ ಮಾಡೋದು, ಬಟ್ಟೆ ಹಾಕೋದು, ಇಲ್ಲ ಈ ಕೆಲಸ ಮಾಡೋದು, ಅದು ಮಾಡೋದು, ಈ ಕೈಯಲ್ಲಿ ಜಪ ಮಾಡೋದು, ಇಲ್ಲ ಸರಿಯಾಗಿ ಕುತ್ಕೊಂಡ್ ಮಾಡ್ತಾ ಇದೀವ, ಇಲ್ಲ ಕುತ್ಕೊಂಡ್ಮೇಲೆ ಇವಾಗ ಫಸ್ಟ್ ದೈಹಿಕವಾಗಿ ಎಲ್ಲಾ ಕೆಲಸ ಮಾಡ್ತಾ ಇದೀವ, ಇಲ್ಲ ಕುತ್ಕೊಂಡು ಒಂದ್ ಕಡೆ ಅದು ಫಸ್ಟ್ ಲೆವೆಲ್. ಅದಾದ್ಮೇಲೆ ಮನಸ್ಸು. ಯಾವಾಗ ನಾವು ಜಪ ಮಾಡೋವಾಗ ಮನಸ್ಸನ್ನು ಮತ್ತೆ 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 ತರ್ತೀವಿ ನಾಮದ ಕಡೆಗೆ, ನಾವು ಉಚ್ಚಾರಣೆ ಮಾಡುವ ನಾಮದ ಕಡೆಗೆ ತರಬೇಕು ನಮ್ಮ ಮನಸ್ಸನ್ನ. ಅದು ಅವಾಗ ನಾವು ಸೋತೋಗಿಲ್ಲ ಅಂತ. ಇಲ್ಲ ಮನಸ್ಸು ಎಲ್ಲೋ ಹೋಗ್ತಾ ಇರತ್ತೆ, ಆ ಜಪ ಮುಗಿಯತ್ತೆ, ಆಯ್ತು 16 ರೌಂಡ್ 108ನೇ ಇದು ಮಣಿ ಆಯ್ತು, ಜಪ ಆಯ್ತು. ಅಲ್ಲ, ಮನಸ್ಸು ಎಲ್ಲೋ ಇತ್ತು ಫುಲ್ಲು, ಈ 1 ಗಂಟೆ 2 ಗಂಟೆ. ಆ ಟೈಮಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮನಸ್ಸನ್ನ ಮತ್ತೆ ಆ ನಾಮಸ್ಮರಣೆ ಉಚ್ಚಾರಣೆ ಕೇಳೋದಿಕ್ಕೆ. ಸೊ ಅದು ಸ್ಟ್ಯಾಂಡರ್ಡ್, ನಾವು ಹೆಂಗೆ ಭಕ್ತಿ ಜೀವನದಲ್ಲಿ ಮುಂದೆ ಹೋಗ್ತಿದ್ದೀವಿ ಅಂತ. ಭಗವಂತನ ಪಾದದ ಮೇಲೆ ಮಾತಾಜಿ, ಭಗವಂತನ ಪಾದ ಮೇಲೆ ಎಷ್ಟೊತ್ತು ನಾವು ನಿಲ್ಸ್ತೀವೋ ಅದು ಚೆನ್ನಾಗಿ ಜಪ ಆಗತ್ತೆ ಮಾತಾಜಿ. ಅವ್ನ ಎಷ್ಟೊತ್ತು ನಾವು ಅವನ್ ಜ್ಞಾಪಕ ಮಾಡ್ಕೊಂಡಿರ್ತೀವೋ, ಭಗವಂತನ ಪಾದದ ಮೇಲೆ ಎಷ್ಟೊತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತೀವೋ ಅದ್ರ ಮೇಲೆ ಜಪ ಕರೆಕ್ಟ್ ಆಗತ್ತೆ. ಕೇಳ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆ ನಾಮನ ಉಚ್ಚಾರಣೆ ಮಾಡೋದನ್ನ ಕೇಳ್ಬೇಕು ನಾವು. ಮನಸ್ಸು ಎಲ್ಲೋ ಹೋದ್ರೆ ಇಲ್ವಾ? ಪ್ರಭುಪಾದರಿಗೆ ಒಬ್ರು ಪ್ರಶ್ನೆ ಕೇಳ್ತಾರೆ, ಜಪ ಮಾಡುವಾಗ ಮನಸ್ಸು ತುಂಬಾ ತೊಂದರೆ ಕೊಡ್ತಿದೆ, ಏನ್ ಮಾಡ್ಬೇಕು ಅಂತ. ಪ್ರಭುಪಾದರು ಅದಕ್ಕೆ ಉತ್ತರ ಕೊಡ್ತಾರೆ, ನೀವು ಜಪ ಮಾಡ್ಬೇಕು, ಅದನ್ನ ಕೇಳ್ಬೇಕು ಕಿವಿಯಿಂದ. ಮಧ್ಯದಲ್ಲಿ ಮನಸ್ಸೆಲ್ಲಿ ಬಂತು? ಮನಸ್ಸಿಗೆ ಸ್ಥಾನನೇ ಇಲ್ಲ ಅಂದ್ರು. ಸೊ ನಿಜವಾಗ್ಲೂ ಕರೆಕ್ಟ್ ಆಗಿ ಜಪ ಮಾಡೋದಿದ್ರೆ ಮನಸ್ಸು ಮಧ್ಯದಲ್ಲಿ ಬರೋದೇ ಇಲ್ಲ. ನಾವು ಬಾಯಲ್ಲಿ ಹೇಳ್ಬೇಕು, ಕಿವಿನಲ್ಲಿ ಕೇಳ್ಬೇಕು, ಗಮನ ಎಲ್ಲ ಅಲ್ಲಿರತ್ತೆ, ಗಮನ ಮನಸ್ ಕಡೆ ಹೋಗ್ಲೇಬಾರ್ದು.
ಅಂತ ಪ್ರಭುಪಾದರು ಉತ್ತರ ಕೊಡ್ತಾರೆ. ಕರೆಕ್ಟ್ ಮಾತಾಜಿ. ಸೊ ಜಪ ಅಷ್ಟು ಮುಖ್ಯ ನಮಗೆ ನಮ್ಮ ಭಕ್ತಿ ಜೀವನದಲ್ಲಿ. ಜಪ ಕರೆಕ್ಟ್ ಆಗಿ ಬೆಳಗ್ಗೆ ಆದಷ್ಟು ಮಾಡೋದಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಒಬ್ರು ಸೀನಿಯರ್ ಸನ್ಯಾಸಿ ಮಹಾರಾಜ್ ಅವ್ರು ಹೇಳಿದ್ರು, ನಮ್ಮ ದಿನ ನಮಗೆ ಜಪ ಕರೆಕ್ಟ್ ಆಗಿ ಆಗ್ಬೇಕು ದಿನ ಅಂದ್ರೆ, ನಮ್ಮ ದಿನ ನಾವು ಶುರು ಮಾಡ್ಬೇಕಾಗಿರೋದು ಬೆಳಗ್ಗೆಯಿಂದ ಅಲ್ಲ, ಮುಂದಿನ ದಿವಸ ಸಾಯಂಕಾಲದಿಂದ, ಮುಂದಿನ ದಿವಸ ರಾತ್ರಿಯಿಂದ ಆಕ್ಚುಲಿ ನಮ್ಮ ದಿನ ಶುರು ಆಗತ್ತೆ ಹೇಳಿದ್ದವ್ರು. ಅಂದ್ರೆ ಏನು, ನಮ್ಮ ಹಿಂದಿನ ದಿವಸ ಸಾಯಂಕಾಲ ರಾತ್ರಿ ನಾವ್ ಎಷ್ಟು ಬೇಗ ನಾವೆಲ್ಲ ಮುಗಿಸ್ಕೊಂಡು ಎಷ್ಟು ಬೇಗ ಮಲ್ಕೊಳಕ್ ಆಗತ್ತೆ ನಮಗೆ, ಆವಾಗ ನಮ್ಮ ಜಪ ಕರೆಕ್ಟ್ ಆಗತ್ತೆ. ಅವ್ರು ಹೇಳಿದ್ದು, ನೀವು ನಿಮ್ಮ ಕಾರ್ಯಗಳನ್ನು ಎಷ್ಟು ಬೇಗ ಹಿಂದಿನ ದಿವಸ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ನಮ್ಮ ದಿನ ಸ್ಟಾರ್ಟ್ ಆಗೋದು ಹಿಂದಿನ ದಿವಸ ಇಂದ. ಅಂದ್ರೆ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದೀವಿ ನೆಕ್ಸ್ಟ್ ಡೇ ಜಪಕ್ಕೆ. ನಾವು ಬೇಗ ಮಲ್ಕೊಳ್ಳೋದು, ಎಲ್ಲಾದ್ರೂ ಹೋದ್ರೆ ಆದಷ್ಟು ಬೇಗ ಬಂದು ಎಲ್ಲ ಮಾಡೋದು, ಆತರ. ಜಪದಿಂದಾನೇ ನಮ್ಮ ಎಲ್ಲಾ ಕಾರ್ಯಗಳು, ಜಪ ಒಂದೇ ನಾವು ಎಲ್ಲ ಮಾಡ್ತೀವಿ. ಇವಾಗ ಅರ್ಜುನ ಯುದ್ಧ ಮಾಡ್ದ ಅಲ್ವಾ, ಸೊ ನಾವು ಕೂಡ ಆತರ ನಾವು ಎಲ್ಲಾ ಕೆಲಸ ಮಾಡ್ತೀವಿ, ಯಾವ ಕೆಲ್ಸನೂ ನಾವು ಬಿಡ್ತಾ ಇಲ್ಲ ಗೃಹಸ್ಥ ಜೀವನದಲ್ಲಿ ಅಲ್ವಾ. ಏನ್ ಕೆಲಸ ಬಿಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಮಕ್ಳಿದ್ರೆ ಮನೆಯಲ್ಲಿ ಸ್ಕೂಲ್ಗೆ ಹೋಗ್ಬೇಕು, ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ನಾವು ನಮ್ಮ ಅಡಿಗೆ ಮಾಡ್ಬೇಕು, ಇವಾಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಬೇಕು, ಸಾಮಾನ್ ತರಬೇಕು, ಎಲ್ಲ ಮಾಡ್ತೀವಿ, ಏನೂ ಬಿಡ್ತಾ ಇಲ್ಲ. ಬೇರೆಯವ್ರು ಮಾಡೋದು ನಾವು ಮಾಡೋದು ಅಲ್ವಾ. ಅಫ್ಕೋರ್ಸ್ ಇಂದ್ರಿಯ ತೃಪ್ತಿ ಮಾಡೋ ಕೆಲವು ಅಷ್ಟೇ ಬಿಟ್ಟಿದೀವಿ, ಬಟ್ ದಿನನಿತ್ಯ ನಾವು ಬದುಕಿ ಬಾಳ್ಬೇಕು ಅಂದ್ರೆ ಎಲ್ಲಾನು ನಮ್ಮ ಕೆಲಸಗಳೆಲ್ಲ ದಿನನಿತ್ಯ ಮಾಡ್ಬೇಕು. ಸೊ ಒಬ್ಬ ಕರ್ಮಿಗೆ ನಾವು ಮಾಡೋ ಕೆಲ್ಸಕ್ಕೆ ಅವ್ರಿಗೆ ಏನು ಒಂದೇ ವ್ಯತ್ಯಾಸ, ಜಪ ಯಾವಾಗ ಮಾಡ್ತೀವಿ ಆವಾಗ ನಾವು ಮಾಡೋ ಕರ್ಮ ಕೂಡ ಕೃಷ್ಣನ ಅರ್ಪಣೆನಲ್ಲಿ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಮಾಡೋ ಕೆಲ್ಸಗಳೆಲ್ಲ ಇಂದ್ರಿಯ ತೃಪ್ತಿಗೋಸ್ಕರನೇ ಮಾಡ್ತೀವಿ. ಸೊ ವೈಷ್ಣವ ಅನ್ನೋರು ಕ್ರಮೇಣ ನೋಡಿ, ಒಂದೇ ಬಾರಿ ಜೀವನದಲ್ಲಿ ಕೃಷ್ಣ ಅಂತ ಹೇಳಿದ್ರು, ವೈಷ್ಣವ ಅಂತ ಹೇಳಿ ಜಪದಿಂದ ಮುಂದುವರಿಬಹುದು ಕ್ರಮೇಣ ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಮುಂದೆ ಹೋಗೋಣ. ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾ? ಯಾರು ಓದ್ತೀರಾ? ನೇತ್ರಾವತಿ ಮಾತಾಜಿ ಓದ್ತೀರಾ? ಮಾತಾಜಿ ಅವಾಗ್ಲೇ ಓದ್ತೀನಿ ಅಂದ್ರಲ್ಲ. ಹರೇ ಕೃಷ್ಣ, ಕಂಟಿನ್ಯೂ ಮಾಡ್ತೀರಾ? ಯಾರು ಓದ್ತೀರಾ? ನಾನ್ ಮಾಡ್ತೀನಿ ಮಾತಾಜಿ. ಸನಾತನ ಗೋಸ್ವಾಮಿಯವರಿಗೆ ಉಪದೇಶಿಸುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಶಾಸ್ತ್ರಯುಕ್ತಿ ನೈಹಿ ಜಾನೆ ದೃಢ ಶ್ರದ್ಧಾವಾನ್ ಮಧ್ಯಮ ಅಧಿಕಾರಿ ಸೇಯಿ ಮಹಾಭಾಗ್ಯವಾನ್ ನಿರ್ವಾಹಕ. ಶಾಸ್ತ್ರ ಜ್ಞಾನವಿಲ್ಲದಿದ್ದರೂ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಅಚಲವಾದ ಶ್ರದ್ಧೆ ಬೆಳೆಸಿಕೊಂಡು ವಿಧಿವತ್ತಾದ ಭಕ್ತಿ ಸೇವೆಯಲ್ಲಿ ನಿಷ್ಠೆಯಿರುವವರನ್ನು ಮಧ್ಯಮ ಅಧಿಕಾರಿ ಎಂದು ಪರಿಗಣಿಸಬೇಕು. ಅಂತಹ ವ್ಯಕ್ತಿಯು ಮಹಾಭಾಗ್ಯವಂತ. ಚೈತನ್ಯ ಚರಿತಾಮೃತ ಮಧ್ಯ 21.67. ಮಧ್ಯಮ ಅಧಿಕಾರಿಯು ಶ್ರದ್ಧಾವಾನ್ ಅಂದರೆ ಅಚಲ ಶ್ರದ್ಧೆಯುಳ್ಳವನು. ಭಕ್ತಿ ಸೇವೆಯಲ್ಲಿ ಮುಂದುವರಿಯಲು ಅವನು ನಿಜವಾದ ಅಧಿಕಾರಿ. ಆದ್ದರಿಂದ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 22.64 ಹೀಗೆ ಹೇಳಿದೆ: ಶ್ರದ್ಧಾವಾನ್ ಜನ ಹಾಯೇ ಭಕ್ತಿ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾನುಸಾರಿ. ಬೆಳೆಸಿಕೊಂಡ ಶ್ರದ್ಧೆಗೆ ತಕ್ಕಂತೆ ಒಬ್ಬನು ಭಕ್ತಿ ಸೇವೆಯ ಕನಿಷ್ಠ ಮಧ್ಯಮ ಮತ್ತು ಉತ್ತಮ ಅಧಿಕಾರಿಯಾಗುತ್ತಾನೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ 22.62 ಹೀಗೆ ಹೇಳಿದೆ: ಶ್ರದ್ಧಾ ಶಬ್ದೇ ವಿಶ್ವಾಸ ಕಹಿ ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲೆ ಸರ್ವ ಕರ್ಮ ಕೃತಾಯ. ಕೃಷ್ಣನಿಗೆ ದಿವ್ಯ ಸೇವೆಯನ್ನು ಅರ್ಪಿಸುವುದರ ಮೂಲಕ ಒಬ್ಬನು ತಂತಾನೇ ಎಲ್ಲಾ ಚಟುವಟಿಕೆಗಳನ್ನು ಮಾಡಿದಂತಾಗುತ್ತದೆ. ಭಕ್ತಿ ಸೇವೆಗೆ ಅನುಕೂಲವಾದ ಈ ಭರವಸೆಯನ್ನು, ದೃಢ ನಂಬಿಕೆಯನ್ನು ಶ್ರದ್ಧಾ ಎಂದು ಕರೆಯುತ್ತಾರೆ. ಶ್ರದ್ಧೆ ಎಂದರೆ ಕೃಷ್ಣನಲ್ಲಿ ನಂಬಿಕೆಯು.
ಕೃಷ್ಣ ಪ್ರಜ್ಞೆಯ ಆರಂಭ. ಶ್ರದ್ಧಾ ಎಂದರೆ ದೃಢ ಶ್ರದ್ಧೆ ಎಂಬ ಭಗವದ್ಗೀತೆಯ ಮಾತುಗಳು ಶ್ರದ್ಧಾಳುಗಳಿಗೆ ಪ್ರಮಾಣಬದ್ಧವಾದ ಉಪದೇಶಗಳು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುವುದನ್ನೆಲ್ಲ ಹಾಗೆಯೇ ಯಥಾರ್ಥವಾಗಿ ಬೇರೆ ಅರ್ಥ ಕೊಡದೆ ಸ್ವೀಕರಿಸಬೇಕು. ಅರ್ಜುನನು ಭಗವದ್ಗೀತೆಯನ್ನು ಸ್ವೀಕರಿಸಿದ್ದು ಹೀಗೆಯೇ. ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನು ಕೃಷ್ಣನಿಗೆ ಹೇಳಿದನು, ಸರ್ವಂ ಏತಾತ್ ಋತಂ ಮನ್ನೆ ಎನ್ಮಾನ್ ವದಸಿ ಕೇಶವ. ಓ ಕೃಷ್ಣ, ನೀನು ನನಗೆ ಹೇಳಿದ್ದನ್ನೆಲ್ಲವನ್ನು ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಗೀತಾ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಮಧ್ಯಮಾಧಿಕಾರಿ ಬಗ್ಗೆ ಹೇಳಿದ್ದಾರೆ ನೋಡಿ. ಇಲ್ಲಿ ಚೈತನ್ಯ ಚರಿತಾಮೃತದ ಒಂದು ಕೊಟ್ಟಿದ್ದಾರೆ. ಶ್ರದ್ಧಾವಾನ್ ಜನ ಹಾಯ್ ಭಕ್ತಿ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾ ಅನುಸಾರಿ. ಸೊ ಶ್ರದ್ಧೆ ಆಧಾರದ ಮೇಲೆ ಕನಿಷ್ಠ, ಉತ್ತಮ, ಮಧ್ಯಮ ಅಂತ ವೈಷ್ಣವರನ್ನ ನಾವು ಪರಿಗಣಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕನಿಷ್ಠ ಅಂದ್ರೆ ಶ್ರದ್ಧಾ ಹೆಂಗಿರುತ್ತೆ ಅಂದ್ರೆ, ಕನಿಷ್ಠ ಅಧಿಕಾರಿ ಅವರಿಗೆ ಕೋಮಲ ಶ್ರದ್ಧಾ ಇರುತ್ತೆ. ಕೋಮಲ ಶ್ರದ್ಧಾ ಅಂದ್ರೆ ಅವ್ರಿಗೆ ಇರುತ್ತೆ ಭಗವಂತನ ಮೇಲೆ ಶ್ರದ್ಧಾ. ಆದ್ರೆ ಸಪೋಸ್ ಇವಾಗ ಬೇರೆಯವ್ರ ಸಹವಾಸ ತಗೊಂಡ್ರೆ, ಅಂದ್ರೆ ಇವಾಗ ಎಷ್ಟೊಂದು ಯೂತ್ ನೋಡ್ತೀವಲ್ಲ ನಾವು, ಅವರು ಹಾಸ್ಟೆಲಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಅಸೋಸಿಯೇಷನ್ ಅಲ್ಲಿ ಇರ್ತಾರೆ, ಭಕ್ತಿ ವೃಕ್ಷ ಅಟೆಂಡ್ ಮಾಡ್ತಿರ್ತಾರೆ, ಶ್ರದ್ಧಾ ಚೆನ್ನಾಗಿರತ್ತೆ. ಒಂದೊಂದ್ಸಲಿ 2 ತಿಂಗಳು ರಜಾ ಬಂದಾಗ ಮನೆಗೆ ಹೋದ್ರೆ ಅಲ್ಲಿ ಅಪ್ಪ ಅಮ್ಮ ಅದ್ ವಾತಾವರಣ ಫುಲ್ ಬೇರೆ ಇರುತ್ತೆ. ಟಿವಿ ಇರತ್ತೆ, ನ್ಯೂಸ್ ಇರುತ್ತೆ, ಅಲ್ಲಿ ಅಕ್ಕಪಕ್ಕದವರು ಎಲ್ಲ ಇರ್ತಾರಲ್ಲ. ಅವಾಗ ಸಡನ್ ಆಗಿ ಸ್ಲೋ ಆಗಿ ಅವ್ರ ಶ್ರದ್ಧಾ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಚಾಂಟಿಂಗ್ ತಪ್ಪಿಸ್ತಾರೆ, ಇಲ್ಲ ಸರಿಯಾಗಿ ಮಾಡಲ್ಲ, ಇಂಥವೆಲ್ಲ ಸ್ಲೋ ಆಗಿ ಇಳಿದ್ಬಿಡ್ತಾರೆ. ಸೊ ಇದು ಕನಿಷ್ಠ ಅಧಿಕಾರಿ ಶ್ರದ್ಧಾ ಅಂದ್ರೆ ಕೋಮಲವಾಗಿರುತ್ತೆ. ಬೇಗ ಆ ಶ್ರದ್ಧಾ ಹೋಗ್ಬಿಡುತ್ತೆ ಕೃಷ್ಣನ್ ಮೇಲೆ. ಇದು ಶ್ರದ್ಧೆಯ ಆಧಾರದ ಮೇಲೆ ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ. ಆದ್ರೆ ಕಂಪ್ಲೀಟ್ ಆಗಿ ಆಗಲ್ಲ ಅವರು ಶ್ರದ್ಧೆ. ಆದ್ರೆ ಮತ್ತೆ ಬಂದ್ಮೇಲೆ, ಸಪೋಸ್ ಸಾಧು ಸಂಘ ಕಡೆ ಬಂದ್ಮೇಲೆ ಮತ್ತೆ ಆ ಶ್ರದ್ಧೆ ಅವ್ರಿಗೆ ಕಂಟಿನ್ಯೂ ಆಗತ್ತೆ. ಸೊ ಒಂದೊಂದ್ಸಲಿ ಆ ಬೇರೆ ಸಂಘ ತಗೊಂಡಾಗ ಹೋದ್ರೂ ಶ್ರದ್ಧಾ ಮತ್ತೆ ಅದು ವಾಪಸ್ ಬಂದು ದೇವಸ್ಥಾನಕ್ಕೆ ಬಂದು ಮತ್ತೆ ಮಂಗಳಾರತಿ, ಚಾಂಟಿಂಗು, ಭಕ್ತರ ಸಂಘದಲ್ಲಿ ಶ್ರವಣಂ ಎಲ್ಲ ಮಾಡಿದಾಗ, ಭಾಗವತಂ ಕ್ಲಾಸ್ ಇದೆಲ್ಲ ಕೇಳಿದಾಗ ಮತ್ತೆ ಅವರು ಶ್ರದ್ಧಾವಂತರಾಗ್ತಾರೆ. ಸೊ ಇದು ಕನಿಷ್ಠ ಅಧಿಕಾರಿ. ಸೊ ಇವರು ಇನ್ನೂ ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷ ಕಂಟಿನ್ಯೂಸ್ ಆಗಿ ಶ್ರವಣಂ, ಇವಾಗ ವೀಕ್ಲಿ ಪ್ರೋಗ್ರಾಮು ಇವೆಲ್ಲ ಅಟೆಂಡ್ ಮಾಡಿದಾಗ ಕೋಮಲ ಶ್ರದ್ಧಾಯಿಂದ ದೃಢ ಶ್ರದ್ಧಾಗೆ ಬರುತ್ತೆ. ಇಲ್ಲಿ ಮಧ್ಯಮಾಧಿಕಾರಿ ಶ್ರದ್ಧಾವಾನ್ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ನೋಡಿ, ಶಾಸ್ತ್ರಯುಕ್ತಿನಾಹಿ ಜನೇ ದೃಢ ಶ್ರದ್ಧಾವಾನ್ ಮಧ್ಯಮಾಧಿಕಾರಿ ಸೈ ಮಹಾಭಾಗ್ಯವಾನ್. ನೋಡಿ, ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಅಚಲವಾದ ಶ್ರದ್ಧೆ ಬೆಳೆಸಿಕೊಂಡು, ಇದು 2 ನೋಡಿ ಮಧ್ಯಮಾಧಿಕಾರಿಯ ಲಕ್ಷಣಗಳನ್ನ ಹೆಂಗ್ ಹೇಳಿದ್ದಾರೆ ಇಲ್ಲಿ. ಅವರಿಗೆ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಅಚಲವಾದ ನಂಬಿಕೆ ಇರತ್ತೆ, ಆದ್ರೆ ಶ್ರದ್ಧಾ ಇರತ್ತೆ, ಆದ್ರೆ ಶಾಸ್ತ್ರ ಜ್ಞಾನ ಇರುವುದಿಲ್ಲ ಅವ್ರಿಗೆ. ಶಾಸ್ತ್ರಜ್ಞಾನ ಇರೋದಿಲ್ಲ ಅಂದ್ರೆ, ಇವಾಗ ಸಪೋಸ್ ಓದೋದೇ ಇಲ್ಲ ಅಂತಲ್ಲ, ಅವರು ಇವಾಗ ಯಾರನ್ನಾದ್ರೂ ಎದುರಿಸ್ಬೇಕು ಅಂದ್ರೆ, ಇವಾಗ ಯಾರಾದ್ರೂ ಈ ತರ ಚಾಲೆಂಜ್ ಮಾಡಿದ್ರೆ, ಇವಾಗ ಯಾರಾದ್ರೂ ಬೇರೆ ಯಾವ್ದಾದ್ರು ಶಾಸ್ತ್ರಗಳಿಂದ ಹೇಳಿದ್ರೆ, ದೇವಿ ಭಾಗವತಮ್ ಇಂಥವೆಲ್ಲ ಹೇಳಿದ್ರೆ, ಅವ್ರಿಗೆ
ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ. ಆದ್ರೆ ಉತ್ತಮಾಧಿಕಾರಿ ಎಷ್ಟು ನಿಪುಣನಾಗಿರ್ತಾನೆ ಅಂದ್ರೆ ಯಾವುದೇ ಶಾಸ್ತ್ರ ಹೇಳಿದ್ರು ಅವ್ರಿಗೆ ಅದನ್ನ ಉತ್ತರಿಸಬಲ್ಲ. ಸೊ ಮಾಯಾವಾದರನ್ನು ಕೂಡ ಆ ಉತ್ತರಿಸ್ತಾರೆ ಅವರು. ಇವಾಗ ಪ್ರಭುಪಾದರು ನೋಡಿ, ಯಾರೇ ಆಗ್ಲಿ, ಯಾವ್ದೇ ರಿಪೋರ್ಟರ್ ಹೆಂಗೆ ಪ್ರಶ್ನೆ ಮಾಡ್ಲಿ, ಹೆಂಗ್ ಉತ್ತರ ಕೊಟ್ಟಿದ್ದಾರೆ ಅವರು. ಎಷ್ಟು ಎಲ್ಲಾ ರೆಕಾರ್ಡ್ ಇದೆ ನೋಡಿ. ಮಾರ್ನಿಂಗ್ ವಾಕ್ಸ್ ಆಗ್ಲಿ, ರೂಮ್ ಕನ್ವರ್ಸೇಷನ್ಸ್ ಇದೆ. ಆಮೇಲೆ ಯಾರದು ರಷ್ಯಾನಲ್ಲಿ ಸೈಂಟಿಸ್ಟ್ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅಮೆರಿಕಾನಲ್ಲಿ ಕಾಲೇಜ್ ಪ್ರೊಫೆಸರ್ಸು ಅವ್ರ ಹತ್ರ, ಆಮೇಲೆ ಯುರೋಪ್ ಅಲ್ಲಿ ಈ ಕ್ರಿಶ್ಚಿಯನ್ ಪ್ರೀಸ್ಟ್ಸ್, ಕ್ರಿಶ್ಚಿಯನ್ ಪ್ಯಾಸ್ಟರ್ಸ್ ಇವರೆಲ್ಲ ಇರ್ತಾರೆ ನೋಡಿ, ಅವ್ರ ಹತ್ರ ಎಂತೆಂಥ ಪ್ರಶ್ನೆಗಳಿಗೂ ಪ್ರಭುಪಾದರ ಹತ್ರ ಉತ್ತರ ಇತ್ತು. ಮತ್ತೆ ಅವರು ಅವ್ರಿಗೆ ಅಂದ್ರೆ ಸೋತೋಗೋದಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಶಾಸ್ತ್ರದ ಮೇಲೆ ಅಷ್ಟು ಹಿಡಿತಾ ಇರುತ್ತೆ ಉತ್ತಮಾಧಿಕಾರಿ ಅವ್ರಿಗೆ. ಆದ್ರೆ ಮಧ್ಯಮಾಧಿಕಾರಿ ಅವ್ರಿಗೆ ಅಷ್ಟು ಹಿಡಿತಾ ಇರಲ್ಲ. ಆದ್ರೆ ಶ್ರದ್ಧಾ ಇರತ್ತೆ. ಭಕ್ತಿ ಸೇವೆನಲ್ಲಿ ಅಪಾರವಾದ ಶ್ರದ್ಧಾ ಮತ್ತೆ ಜಪಾನಲ್ಲಿ. ಈ ಶ್ರದ್ಧಾ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಶ್ರದ್ಧಾ ಅಂದ್ರೇನು? ಶ್ರದ್ಧಾ ಅಂದ್ರೇನು? ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ. ಓಕೆ, ಸುದೃಢ ನಿಶ್ಚಯ. ಯಾವ್ದ್ರ ಮೇಲೆ ಇದು ಅವ್ರಿಗೆ? ಕೃಷ್ಣ ಭಕ್ತಿ ಕೈಲೇ ಸರ್ವಕರ್ಮ ಕೃತಹಾಯ. ಅವ್ರಿಗೆ ಡೌಟ್ ಇರೋದಿಲ್ಲ ಒಂಚೂರು. ಏನಂತ? ಕೃಷ್ಣ ಭಕ್ತಿ ಕೈಲೇ, ನಾನು ಕೃಷ್ಣ ಭಕ್ತಿ ಮಾಡಿದ್ರೆ ಸರ್ವಕರ್ಮ ಕೃತಹಾಯ, ನಾನು ಎಲ್ಲಾ ಕರ್ಮಗಳು ಮಾಡ್ದಂಗೆನೆ. ಕೃಷ್ಣ ಭಕ್ತಿ ಮಾಡಿದ್ರೆ ನಾನು ಎಲ್ಲಾ ಕರ್ಮಗಳು ಮಾಡ್ದಂಗೆನೆ ಅಂತ ಅವ್ರಿಗೆ ದೃಢವಾದ ನಿಶ್ಚಯ ಇರುತ್ತೆ. ಇದು ಶ್ರದ್ಧಾ ಅಂದ್ರೆ. ಹೆಂಗ ಅರ್ಥ ಮಾಡ್ಕೋಬಹುದು? ಇವಾಗ ಭಾಗವತಂ ಅಲ್ಲಿ ಒಂದು ಚೈತನ್ಯ ಚರಿತಾಮೃತ ಭಾಗವತಂ ಅಲ್ಲಿ ತುಂಬಾ ಕಡೆ ಈ ಶ್ರದ್ಧಾ ಅನ್ನೋದನ್ನ ಹಿಂಗ್ ವಿವರಣೆ ಮಾಡಿದ್ದಾರೆ. ಶ್ರದ್ಧಾ ಅಂದ್ರೆ ಕೃಷ್ಣನೇ ನನ್ನ ಜೀವನದ ಗುರಿ, ಮತ್ತೆ ನಾನು ಈ ಭಕ್ತಿ ಸೇವೆ ಮಾಡೋದ್ರಿಂದ ನಾನು ಎಲ್ಲಾ ಬೇರೆ ತರಹ ಕಾರ್ಯಗಳನ್ನು ಮಾಡ್ದಂಗೆನೆ. ಸೊ ಭಕ್ತಿ ಸೇವೆ ಖಂಡಿತ ನನ್ನನ್ನ ಜೀವನದಲ್ಲಿ ಮುಂದೆ ತಗೊಂಡು ಹೋಗುತ್ತೆ ಭಕ್ತಿನಲ್ಲಿ, ಮತ್ತೆ ಇದೇ ನನ್ನ ಜೀವನಕ್ಕೆ ಗುರಿ. ಇದು ಶ್ರದ್ಧಾ ಅಂದ್ರೆ. ಇವಾಗ ಬೇರೆ ಬೇರೆ ಕಾರ್ಯಗಳಂದ್ರೆ ಏನು? ಇವಾಗ ನೋಡಿ, ಒಂದು ಶ್ಲೋಕ ಹೇಳ್ತೀನಿ, ಭಾಗವತಮಲ್ಲಿ ಬರುತ್ತೆ. ಭಾಗವತಮಲ್ಲಿ 11ನೇ ಕ್ಯಾಂಟನ್ ಅಲ್ಲಿ 5ನೇ ಅಧ್ಯಾಯ 41ನೇ ಶ್ಲೋಕ. ಸೊ 11.5.41, 11.5.41. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣಿ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಾಂ. ಇವಾಗ ನಾವು ಜಸ್ಟ್ ಈ ಭೂಮಿ ಮೇಲೆ ಈ ಶರೀರ ತಗೊಂಡು ಹುಟ್ಟಿದ ಮೇಲೆ ನಾವು ಎಷ್ಟೋ ಮಂದಿಗೆ ನಾವು ಋಣರಾಗ್ತೀವಿ. ನಾವೆಲ್ಲ ಅನ್ಕೊಳ್ತೀವಿ ಸ್ವಾತಂತ್ರ್ಯ ಅಂತ. ನಾನ್ ಬದುಕ್ಬೋದು, ನಾನಿದೆ, ನನ್ನ ಹತ್ರ ಎಲ್ಲ ಇದೆ, ನಾನು ಬದುಕ್ತೀನಿ ಅಂತ. ಆದ್ರೆ ನಾವು ಎಷ್ಟು ಬೇರೆಯವ್ರ ಮೇಲೆ ಎಷ್ಟು ನಾವು ಆಧಾರಿತ, ನಮ್ಗೆ ಎಷ್ಟು ಋಣ ಮುಕ್ತರಾಗಿದ್ದೀವಿ ಅಂದ್ರೆ, ಫಸ್ಟ್ ನಾವು ಋಣಬದ್ಧರು ಯಾರಿಗೆ? ದೇವತೆಗಳಿಗೆ. ಯಾಕೆ? ದೇವತೆಗಳು ಏನ್ ಕೊಡ್ತಾರೆ ನಮ್ಗೆ? ದೇವತೆಗಳಿಂದ ಏನ್ ಸಿಗತ್ತೆ? ಯಾಕೆ ನಾವು ಋಣಬದ್ಧರು ದೇವತೆಗಳಿಗೆ? ಮಳೆ, ಗಾಳಿ, ಬೆಳಕು. ಎಸ್, ಎಲ್ಲಾ ಪಂಚಭೂತಗಳು ದೇವತರ ಇದರಲ್ಲಿ ಕಂಟ್ರೋಲ್ ಅಲ್ವಾ. ಅವರು ಕೃಷ್ಣನ ಹತ್ರ ಒಂಥರ ಮಿನಿಸ್ಟರ್ಸ್ ಇದ್ದಂಗೆ, ಮಂತ್ರಿಗಳಿದ್ದಂಗೆ. ದೇವತೆಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪಂಚಭೂತಗಳನ್ನ. ಯಾರಾದ್ರೂ ಇಲ್ಲಿ ಗಾಳಿ ಇಲ್ದೆ ಇಲ್ಲ, ನೀರ್ ಇಲ್ದೆ ಇಲ್ಲ, ಬೆಳಕಿಲ್ದೆ, ಸೂರ್ಯನ್ ಬೆಳಕಿಲ್ದೆ ಯಾರಿಗಾದ್ರೂ ಏನಾದ್ರೂ ಇರಕ್ಕಾಗತ್ತಾ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸೊ ದೇವತೆಗಳಿಗೆ. ಋಷಿಗಳಿಗೆ ಯಾಕೆ ನಾವು ಋಣಮುಕ್ತರು? ನಾವು ವೇದಾಭ್ಯಾಸಗಳು, ವೇದಗಳು ಶಾಸ್ತ್ರಗಳು ಶಾಸ್ತ್ರಗಳು ಕೊಡ್ತಾರೆ. ಕೊಟ್ಟಿರ್ತಾರೆ. ಎಸ್,
ಸೊ ಈ ವೇದಗಳು ಶಾಸ್ತ್ರಗಳನ್ನ ಗೊತ್ತು. ಬರೆದು ಕೊಟ್ಟು ಅದನ್ನ ತರತರಾಂತರ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ತಂದು ನಮಗೆಲ್ಲ ಕೊಟ್ಟಿರೋದು ಯಾರು? ಋಷಿಗಳು. 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 ಅದ್ರಿಂದಾನೇ ನಾವು ಕರೆಕ್ಟ್ ಆಗಿ ಬದುಕಕ್ ಆಗ್ತಾ ಇದೆ ಇವಾಗ. ಇಲ್ಲ ಅಂದ್ರೆ ನಾವು ಈ ಜೀವನದಲ್ಲಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಇವಾಗ ಭಗವದ್ಗೀತೆ ಭಾಗವತಂ ಎಲ್ಲ ನಮಗೆ ಋಷಿ ಮುನಿಗಳಿಂದಾನೇ ಬರ್ತಾ ಇರೋದು. ಅವರೇ ಬರೆದು ಇವಾಗ ಸಪೋಸ್ ಕೃಷ್ಣ ಹೇಳಿದ್ರು ಅದನ್ನ ಕೆಳಗಡೆ ತಂದು ಕೊಡ್ತಾ ಇದ್ದಾರೆ ನಮಗೆ ಅಲ್ವಾ? ಹ್ಮ್ ಇವಾಗ ಕೇಳಿದೀವಲ್ಲ, ಎಲ್ಲರಿಗೂ ಗೊತ್ತಿರತ್ತೆ ಭಗವದ್ಗೀತಾ ಮ್ಯಾನ್ಯುಯಲ್ ಅಂತ, ಈ ನಮ್ಮ ಜೀವನಕ್ಕೆ ಯಂತ್ರ ತರ. ಇವಾಗ ಸಪೋಸ್ ಒಂದು ವಾಷಿಂಗ್ ಮೆಷಿನ್ ತಗೊಂಡ್ರೆ ಅದಕ್ಕೆ ಎಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇರುತ್ತೆ ನಿರ್ದೇಶನಗಳು. ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, ಆನ್ ಮಾಡ್ಬೇಕು, ಅದು ಇದು ಅಂತ. ಇವಾಗ ವಾಷಿಂಗ್ ಮೆಷಿನ್ ಅಲ್ಲಿ ಹೋಗಿ ನಾನು ರವೆ ಹಾಕಿ ಇಡ್ಲಿ ಹಿಟ್ಟು ಮಾಡಕ್ ಆಗತ್ತಾ? ಇಲ್ಲ. ಸೊ ಅದ್ರಲ್ಲಿ ಇದೇ ಹಾಕ್ಬೇಕು, ಇಷ್ಟು ಕೆಜಿನೇ ಬಟ್ಟೆ ಹಾಕ್ಬೇಕು, ಹಿಂಗಿರ್ಬೇಕು, ಈ ಸ್ಪಿನ್ನು ಆ ಸ್ಪಿನ್ನು, ಇಷ್ಟೇ ಸೋಪ್ ಪೌಡರ್ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಎಲ್ಲ ನೊರೆ ಎಲ್ಲ ಹೊರಗಡೆ ಬರುತ್ತೆ. ಎಷ್ಟಿರುತ್ತೆ ಒಂದ್ ಸಿಂಪಲ್ ಮೆಷಿನ್ಗೆ. ಇವಾಗ ನಮ್ಮ ದೇಹ ಕೂಡ ಕೃಷ್ಣ ಭಗವದ್ಗೀತೆನಲ್ಲೇ ಯಂತ್ರ ರೂಢಾನಿ ಮಾಯಯ್ಯ, ಇದೊಂದ್ ಯಂತ್ರ ನಮ್ ದೇಹ. ಆತ್ಮ ಅನ್ನೋದು ಈ ದೇಹ ಅನ್ನೋ ಯಂತ್ರದ ಮೇಲೆ ಕುತ್ಕೊಂಡು ನಡೆಸ್ತಾ ಇದೆ ಜೀವನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈ ಯಂತ್ರವನ್ನು ಈ ಆತ್ಮ ಹೆಂಗೆ, ಯಂತ್ರ ಅಂದ್ರೆ ಈ ಮೆಷಿನ್ ಅನ್ನು ಹೆಂಗ್ ಉಪಯೋಗಿಸ್ಬೇಕು. ಸೊ ಇದೆಲ್ಲ ನಾವು ಸರಿಯಾಗಿ ಉಪಯೋಗಿಸ್ಲಲ್ಲ ಅಂತಂದ್ರೆ ಅದು ಸೊ ಏನದು ಪಶುಗಳ ತರ ಇರೋದಷ್ಟೇ. ಸೊ ಅದು ನಮಗೆ ಋಷಿಗಳು ಕೊಡ್ತಾ ಇದೆ. ಸೊ ಅದಕ್ಕೆ ನಾವು ಅವ್ರಿಗೆ ಋಣಬದ್ಧರಾಗಿದ್ದೀವಿ. ನೆಕ್ಸ್ಟ್ ದೇವರ್ಷಿ ಭೂತಾಪ್ತ. ಭೂತಾಪ್ತ ಅಂದ್ರೆ ಬೇರೆ ಜೀವಿಗಳು. ಯಾರು? ಇವಾಗ ಮರಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಕ್ರಿಮಿಗಳು, ಕೀಟಗಳು, ಎಲ್ಲರೂ ನಾವು ಎಲ್ಲಾರ ಮೇಲಿಂದನೂ ಎಲ್ಲಾರು ಅವ್ರ ಸಹಾಯದಿಂದಾನೇ ಬದುಕ್ತಾ ಇದ್ದೀವಿ. ಇವಾಗ ಜಸ್ಟ್ ಒಂದು ಏನದು ಜೇನು ನೊಣನ ಏನಂತಾರೆ, ಹನಿಬಿ, ಅದಿಲ್ಲ ಅಂದ್ರೆ ಅದ್ ಒಂದರಿಂದ ಈ ತರ ಚಿಕ್ಕ ಚಿಕ್ಕ ಕ್ರಿಮಿಗಳಿಂದಾನೇ ಹೂವು ಕಾಯಾಗಿ ಬೀಜ ತರ ಆಗೋದು. ಇಲ್ಲಾಂದ್ರೆ ನಾವು ಯಾವುದೇ ಧಾನ್ಯ ನಾವೇನ್ ತಿಂತಾ ಇದೀವಲ್ಲ, ಬೇಳೆ, ಏನು ತಿನ್ನಕ್ಕಾಗಲ್ಲ. ಎಲ್ಲಾ ಫಲ ಎಲ್ಲ ಬರ್ತಿರೋದು ನಮಗೆ ಈ ತರ ಕ್ರಿಮಿಗಳಿಂದ. ಈ ತರ ನೀವು ನೋಡಿ, ಹಸುವಿಂದ ನಮ್ಗೆ ಹಾಲು ಬರುತ್ತೆ. ಈ ತರ ತುಂಬಾ ನಾವು ಡಿಪೆಂಡೆಂಟ್ ಇದೀವಿ ಅಂದ್ರೆ ಬೇರೆಯವರ ಇದರಿಂದ. ಇವಾಗ ನಾನಾ ಅನ್ಕೋಬಹುದು, ನಾವ್ ಬಟ್ಟೆ ಹಾಕೊಳ್ತಿರೋ ಕಾಟನ್ ಇದೆಲ್ಲ ಹೆಂಗ್ ಬರ್ತಾ ಇದೆ? ಯಾವ್ದೋ ಕ್ರಿಮಿ ಆ ಹೂವನ್ನ ಬೀಜ ಮಾಡಿ ಅದನ್ನ ಹಣ್ಣು ಮಾಡಿರೋದಕ್ಕೆ ಬರ್ತಾ ಇದೆ. ನಾವು ಆಕ್ಚುಲಿ ಬೇರೆ ಜೀವಿಗಳಿಗೆ ತುಂಬಾ ತುಂಬಾ ಋಣಮುಕ್ತರಾಗಿದ್ದೀವಿ. ನಾವು ಒಬ್ರೇ ಇಲ್ಲಿ ಜೀವನ ಮಾಡಕ್ ಆಗ್ತಿಲ್ಲ. ಅಷ್ಟೇ ಅಲ್ಲ, ಬೇರೆ ನೆಕ್ಸ್ಟ್ ನೃಣಾಮ್ ನೋಡಿ. ಫಸ್ಟ್ ದೇವತೆಗಳು ಮೇಲ್ಗಡೆಯಿಂದ ಬರ್ತಾ ಇದೀವಿ. ಫಸ್ಟ್ ದೇವತೆಗಳು, ಆಮೇಲೆ ಋಷಿಗಳು, ಆಮೇಲೆ ಬೇರೆ ಬೇರೆ ಜೀವಿ ರಾಶಿಗಳು, ಆಮೇಲೆ ನೃಣಾಮ್ ಬೇರೆ ಮನುಷ್ಯರು. ಬೇರೆ ಬೇರೆ ಮನುಷ್ಯರಿಂದಾನೇ ನಾವು ಬದುಕ್ತಾ ಇರೋದು. ಯಾರೋ ಹಾಲ್ ತರ್ತಾರೆ, ಯಾರೋ ನಾವು ಹಾಕೊಂಡಿರೋ ಬಟ್ಟೆ ಹೊಲಿತಾರೆ, ನಾವು ಪ್ರತಿಯೊಂದು ನಾವು ಮಾಡೋದು. ಯಾರೋ ನಾವು ತಿನ್ನೋದನ್ನ ನಾವ್ ಆಕ್ಚುಲಿ ಸಮಾಜದಲ್ಲಿ ಖಂಡಿತ ಒಬ್ರು ಇಬ್ರು ಬದುಕಕ್ ಸಾಧ್ಯ ಇಲ್ಲ. ಸುತ್ತಮುತ್ತ ನಮ್ಮ ಎಷ್ಟು ಜನ ನಮಗೆ ಸಹಾಯ ಮಾಡೋದ್ರಿಂದಾನೇ ನಾವು ಇದೀವಿ. ನೃಣಾಮ್ ಫೈನಲಿ ಪಿತೃಣಾಮ್, ನಾವು ಪಿತೃಗಳು, ನಮ್ಮ ಪಿತೃಗಳು. ಅವರಿಂದ ನಮಗೆ ಈ ದೇಹ ಈ ಪ್ರಕೃತಿ ಮೂಲಕ ಅವ್ರ ಕಾರಣದಿಂದಾನೇ ನಮ್ಗೆ ಈ ದೇಹ ಸಿಕ್ಕಿದೆ. ಇಲ್ಲಾಂದ್ರೆ ನಮ್ಗೆ ಈ ದೇಹನೇ ಸಿಗ್ತಾ ಇರ್ಲಿಲ್ಲ ನಮಗೆ. ಮತ್ತೆ ಪಿತೃಗಳಿಂದ ಎಲ್ಲ ಇದು ಬಂದಿರುತ್ತೆ. ಇವಾಗ ನಾವು ಹೇಳ್ಬೋದು ಏನ್ ಮಾಡಿದ್ದಾರೆ ನಮ್ಮ ಪೂರ್ವಜರು ಅಂತ. ಒಂದ್ ಸಿಂಪಲ್ ಏನೇ ಒಂದ್ ತಗೊಳ್ಳಿ. ಇವಾಗ ಒಂದ್ ಅಡಿಗೆ ಸಿಂಪಲ್ ಆಗಿ ನಾನು ಇಡ್ಲಿ ಮಾಡ್ತೀನಿ ಅಂದ್ರೆ ಈ ತರ ಇಡ್ಲಿ ಮಾಡ್ಬೇಕು, ಅದು ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ನಮ್ ಪೂರ್ವಜರಿಂದಾನೇ ಬಂದಿರೋದು ನಮ್ಗೆ. ನಾನ್ ಹೇಳ್ಬೋದು ಇದನ್ನ ಇಟ್ಕೊಂಡು ಏನೋ ಒಂದ್ ಹೊಸಾದ್ ಮಾಡಿದೆ ಅಂತ, ಬಟ್ ನೀವು ಇವತ್ತಿಗೂ 90% ಎಲ್ಲಾ ಇದೆ. ನಾವು ಮೇಲ್ ಏನೋ ಒಂದಷ್ಟು ಅದನ್ನಕ್ಕೆ ಡೆಕೋರೇಷನ್ ಏನೋ ಒಂದ್ ಬೇರೆ ಬೇರೆ ಮಾಡ್ಬೋದೇ ಹೊರತು ಇವತ್ತಿಗೂ. ಇವಾಗ ಸಡನ್ ಆಗಿ ನಮ್ಗೆ ಏನದು ಏನೋ ಒಂದು ಕೋಲ್ಡ್ ನೆಗಡಿ ಬಂತು, ಕಷಾಯ ಮಾಡ್ತೀವಿ. ಇದೆಲ್ಲ ಜ್ಞಾನ ನಮಗೆ ನಮ್ಮ ಪೂರ್ವಜಕರಿಂದಾನೇ ಬಂದಿರೋದು. ಸೊ ಈ ದೇಹ ಅನ್ನೋದು ಈ ಹುಟ್ಟೋದಾಗ್ಲಿಂದ ಇವ್ರಿಗೆಲ್ಲರಿಗೂ ಋಣಮುಕ್ತರಾಗ್ಬಿಡ್ತೀವಿ ನಾವು. ಶ್ರದ್ಧಾ ಅಂದ್ರೆ ಏನು ಅಂದ್ರೆ ಗತೋ ಮುಕುಂದಂ ಪರಿಹೃತ್ಯ ಕರ್ತಾಂ.
ಮುಕುಂದನಿಗೆ, ಕೇವಲ ಮುಕುಂದನಿಗೆ ಭಕ್ತಿ ಸೇವೆ ಮಾಡೋದ್ರಿಂದ ಈ ಋಣಗಳಿಂದ ಎಲ್ಲ ನಾನು ಮುಕ್ತನಾಗ್ಬಿಡ್ತೀನಿ. ಬರೀ ಕೃಷ್ಣ ಮುಕುಂದ ಸಾಕು ನನಗೆ, ಇವ್ರಿಂದ ಎಲ್ಲ ಮುಕ್ತನಾಗ್ತೀನಿ. ಸೊ ಇಂಥ ಶ್ರದ್ಧಾ, ಇದು ಶ್ರದ್ಧಾ ಅಂದ್ರೆ ಇದು, ಇಂಥ ಶ್ರದ್ಧಾ ಉತ್ತಮಾಧಿಕಾರಿಗಳಿಗಿರುತ್ತೆ. ನಾನು ಬೇರೆ ಯಾರಿಗೂ ಏನು ಮಾಡ್ಬೇಕಾಗಿಲ್ಲ, ಕೃಷ್ಣ ಸಾಕು ನನಗೆ ಅನ್ನೋ ದೃಢ ನಿಶ್ಚಯ ಇರುತ್ತೆ. ಇಲ್ಲಿ ನೋಡಿ, ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ. ಈ ನಿಶ್ಚಯ ಕೃಷ್ಣ ಭಕ್ತಿ ಕೈಲೇ ಸರ್ವಕರ್ಮ ಕೃತಹಾಯ. ಕೃಷ್ಣ ಭಕ್ತಿ ಒಂದು ಮಾಡಿದ್ರೆ ಸಾಕು, ಬೇರೆ ಕರ್ಮ ಎಲ್ಲ ಮಾಡ್ದಂಗೆನೆ ಅಂತ ಇರುತ್ತೆ. ಇವಾಗ ನೋಡಿ, ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಭಕ್ತಿರಸಾಮೃತ ಸಿಂಧುನಲ್ಲಿ ಈರುಪ ಗೋಸ್ವಾಮಿ ಅವರು ಹೇಳ್ತಾರೆ, ಆನುಕೂಲ್ಯೇನ ಕೃಷ್ಣಾನುಶೀಲನಂ, ಅನುಕೂಲವಾಗಿ ಕೃಷ್ಣನಿಗೆ ಭಕ್ತಿ ಸೇವೆಗೆ ಅನುಕೂಲವಾಗಿ ನಡ್ಕೊಳ್ಳೋದು ಎಲ್ಲರೂ ನಡ್ಕೊಳ್ತಾರೆ ಅದು. ಆದ್ರೆ ಇನ್ನೂ 2 ಲಕ್ಷಣಗಳು ಕೊಟ್ಟಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯಂ, ಬೇರೆ ಅಭಿಲಾಷ ಶೂನ್ಯ ಮಾಡ್ಕೊಂಡು ಜ್ಞಾನ ಕರ್ಮಾದಿ ಅನಾವೃತಂ, ಬೇರೆ ತರ ಜ್ಞಾನ ಕರ್ಮ ಅಲ್ಲದೆ ಭಕ್ತಿ ಸೇವೆನೇ ನನಗೆ ಮುಂದೆ ಅಂತ ಹೇಳೋದಿದೆ ಅಲ್ವಾ. ಇಲ್ಲಿ ಮಧ್ಯಮಾಧಿಕಾರಿ ಮತ್ತೆ ಉತ್ತಮಾಧಿಕಾರಿ ಅವರ ಶ್ರದ್ಧಾ ಜಾಸ್ತಿ ಇರತ್ತೆ. ಇವಾಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಬೇರೆ ಜನರಲ್ ಆಗಿ ಒಂದ್ ನಿಮಿಷ, ನನಗೆ ಕಾಲ್ ತಗೋಬೇಕು, ಒಂದ್ ನಿಮಿಷ. ಕೃಷ್ಣ. ಇವಾಗ ಈ 4 ಪಾಪ ಕಾರ್ಯಗಳೇನಿದೆ ಅಲ್ವಾ, ಅದು ಓಕೆ, ತಪ್ಪು, ಅದು ಮಾಡಬಾರ್ದು, ಕೃಷ್ಣನ ಭಕ್ತಿನೇ ಮುಖ್ಯ ಅಂತ ಒಪ್ಕೋಬಹುದು. ಭಕ್ತರಾಗ್ಲಿ ಬೇರೆಯವ್ರನ್ನ ಒಪ್ಸೋದಾಗ್ಲಿ ಸುಲಭ. ಇವಾಗ ಕುಡಿಬೇಡಿ, ಇಲ್ಲ ಮಾದಕ ವಸ್ತುಗಳನ್ನು ಸೇವನೆ ಮಾಡಬೇಡಿ, ಇದು ಏನದು ಮಾಂಸ ತಿನ್ಬೇಡಿ, ಇವೆಲ್ಲ ಸುಲಭ. ಆದ್ರೆ ಈ ಸಮಾಜ ಸೇವೆ ಇಂಥವೆಲ್ಲ ಇರುತ್ತಲ್ವಾ, ಇದಕ್ಕಿಂತಾನೂ ಕೃಷ್ಣ ಭಕ್ತಿನೇ ಮುಂದೆ ಹೆಚ್ಚು. ಕೃಷ್ಣ ಭಕ್ತಿ ಒಂದು ಮರಕ್ಕೆ ಇದು ಹಾಕದಂಗೆ, ಏನು ನೀರು ಹಾಕದಂಗೆ, ಬೇರಿಗೆ ನೀರು ಹಾಕದಂಗೆ. ಇದನ್ನ ನಾವು ಬೇರೆಯವರಿಗೆ ಹೆಂಗೆ ಅರ್ಥ ಮಾಡಿಸ್ಬೋದು, ಇಲ್ಲ ನಾವ್ ಹೆಂಗೆ ಅರ್ಥ ಮಾಡ್ಕೋಬಹುದು? ಬಿಕಾಸ್ ಇಂಥವು ಎಲ್ಲಾರ್ಗು ಏನ್ ಅರ್ಥ ಆಗತ್ತೆ, ಇವೆಲ್ಲ ಒಳ್ಳೆ ಕಾರ್ಯ ಅಲ್ವಾ. ಸೊ ಇವಾಗ ನಾನು ಎಲ್ಲಾರ್ಗು ದಾನ ಮಾಡ್ತೀನಿ, ಏನದು ಊಟ, ಏನದು ಅನ್ನದಾನ ಮಾಡ್ತೀನಿ, ಅನ್ನದಾನ. ಬಟ್ ಆ ಅನ್ನದಾನವನ್ನು ನಾನು ಯಾಕೆ ಕೃಷ್ಣನಿಗೆ ಅರ್ಪಣೆ ಮಾಡಿ ಭೋಗ ಮಾಡಿ ಪ್ರಸಾದವನ್ನೇ ಯಾಕೆ ದಾನ ಮಾಡ್ಬೇಕು? ಕೃಷ್ಣನಿಗೆ ಕೊಟ್ಟರೆ ಎಲ್ಲಾ ದೇವತೆಗಳಿಗೆ, ಎಲ್ಲಾ ದಾಸಿಗಳಿಗೆ ಕೊಟ್ಟಂಗೆ ಮಾತಾಜಿ, ಎಲ್ಲಾ ದೇವತೆಗಳಿಗೂ ಕೊಟ್ಟಾಗೆ. ಇವಾಗ ಮರದಲ್ಲಿ ಹೇಗೆ ಬೇರೆ ನೀರು ಹಾಕಿದ್ರೆ
ಎಲ್ಲಾ ಹ್ಮ್ ಬ್ರಾಂಚಸ್ಗೆ, ಎಲ್ಲಾ ಎಲೆಗಳಿಗೆ, ಎಲ್ಲಾ ಹೂಗಳಿಗೆ ಹ್ಮ್ ಹೋಗುತ್ತೋ ಹಾಗೆ ನಾವು ಕೃಷ್ಣನ ಹೆಸರು ಹೇಳಿ ಕೃಷ್ಣನ್ ಹ್ಮ್ ಇದರಲ್ಲಿ ಪ್ರಸಾದ ಮಾಡಿ ಅವ್ರ ಹೆಸರಲ್ಲಿ ನೈವೇದ್ಯ ಮಾಡಿ ಅದನ್ನ ನಾವೆಲ್ಲರಿಗೂ ಕೊಟ್ಟು ಅಂತಂದ್ರೆ ಸೊ ಹ್ಮ್ ಎಲ್ಲಾ ದೇವತೆಗಳಿಗೂ ಎಲ್ಲಾ ಹ್ಮ್ ಜೀವರಾಶಿಗಳಿಗೂ ಎಲ್ಲರಿಗೂ ಕೊಟ್ಟಂತ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ. ಓಕೆ. ಮತ್ತೆ ಹಾಗೆ ಅನ್ನದಾನ ಹಂಗೆ ಮಾಡಿದ್ರೆ ಋಣ ಆ ಆಗುತ್ತೆ ಮಾತಾಜಿ. ಅವ್ರು ನಮ್ಗೆ ಋಣಿಗಳಾಗ್ತಾರೆ. ಹ್ಮ್ ಇಲ್ಲ ಪ್ರಸಾದ ಹಂಗೆ ಕೊಟ್ರೆ ಋಣ ಇರಲ್ಲ. ಓಕೆ. ಹರೇ ಪ್ರಸಾದ ಕೃಷ್ಣ ಮಾತಾಜಿ. ಅದು ಪುಣ್ಯ ಬರುತ್ತೆ ಪ್ರತಿದಿನ ಮತ್ತೆ ಇದು ಜನ್ಮ ಮೃತ್ಯು ಹೀಗೆ ಹಾಕೊಳ್ತೀವಿ. ಒಂದ್ ನಿಮಿಷ ಒಬ್ಬೊಬ್ರು ರಜನಿ ಮಾತಾಜಿ ಹೇಳಿ, ಎಲ್ಲರೂ ಹೇಳಿ ಒಂದ್ ನಿಮಿಷ. ಸೊ ಅನ್ನದಾನ ಅಂದ್ರೆ ಅನ್ನದಾನ ಬರೇ ಊಟ ಅಂತ ಕೊಟ್ಟಾಗ ಅದಕ್ ಪುಣ್ಯ ಬರುತ್ತೆ. ಹಸ್ತೋರ್ ಊಟ ಕೊಡ್ಬೋದು, ಅದ್ರಲ್ಲಿ ಪುಣ್ಯ ಬರುತ್ತೆ. ಮತ್ತೆ ನಾವು ಇನ್ನೊಂದು ಆ ಪುಣ್ಯನ ಇದ್ ಮಾಡಕ್ಕೆ ಮತ್ತೆ ವಾಪಸ್ ಬರ್ಬೇಕು. ಅದೇ ಪ್ರಸಾದ ಕೊಟ್ಟಾಗ ನಮ್ಗೆ ಅದು ಅವರು ಭಕ್ತಿಗ್ ಬರ್ತಾರೆ, ನಮ್ಗೆ ಯಾವ ಒಂದು ಋಣನೂ ಇರೋದಿಲ್ಲ. ಮತ್ ಅದೇ ರೀತಿ ರೂಟ್ಗೆ ಒಂದು ನಾವು ಬೇರಿಗೆ ನೀರ್ ಹಾಕ್ಬೇಕು ಅಂತ ಹೇಳ್ತೀವಿ, ಆದ್ರೆ ಆ ಬೇರು ನಮಗ್ ಕಾಣಲ್ಲ. ಹ್ಮ್ ಸೊ ಆ ಮಣ್ಣು ಅದ್ ಹೇಳ್ತಾರಲ್ಲ, ಅದು ಗುರು ತರ, ಗುರು ಮುಖೇನ ನಾವು ಹೋದಾಗ ಅದು ನಮ್ಗೆ ಗುರು ಮುಖೇನ ಕೃಷ್ಣನ ಕಾಣ್ತೇವೆ ಅಂತ ತಿಳ್ಕೊಂಡಿದೀವಿ ಮಾತಾಜಿ. ಓಕೆ. ಪವಿತ್ರ ಮತ್ತೆ ಇನ್ಯಾರು? ಪವಿತ್ರ ಆಗತ್ತೆ ಮಾತಾಜಿ. ಹ್ಮ್ ಕೃಷ್ಣ ಮಾತಾಜಿ. ನಾವು ಹಾ ಯಾವುದೇ ಬೆಳೆ ಬೆಳೀಲಿ ಏನೇ ಆಗ್ಲಿ ಅದಕ್ಕೆ ಕ್ರಿಮಿ ಕೀಟಗಳಾಗ್ಲಿ ಎಲ್ಲ ಹೊಡೆದು ಸಾಯಿಸಿನೇ ಬೆಳೆಯೋದು ಈ ಕಾಲಕ್ಕೆ. ಆಗ ರಸಗೊಬ್ಬರಕ್ಕೆ ಎಲ್ಲ ಹಾಕಿ ಬೆಳೆಸ್ತಾರೆ. ಅದು ಬೆಳೆಯೋದ್ರಿಂದ ಏನಾಗ್ತದೆ, ಕರ್ಮಗಳು ಜಾಯಿಂಟ್ ಆಗ್ತಾವ ಅದರಿಂದ. ಒಂದಕ್ಕೆ ಜಾಯಿಂಟ್ ಆಗುತ್ತೆ. ಅದು ನಾವು ಅನ್ನ ತಗೊಂಡ್ ಬಂದಾಗ ಅದ್ರ ಜೊತೆ ಕರ್ಮನೂ ಬರುತ್ತೆ. ಆ ಕರ್ಮ ಬಂದಾಗ ಏನಾಗತ್ತೆ, ಆ ಕರ್ಮನ ನಾವು ಹಾಗೆ ತಿಂದ್ಬಿಟ್ರೆ ನಮ್ಗೆ ಅದ್ ಕರ್ಮ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಭಗವಂತನಿಗೆ ಪ್ರಸಾದ ಮಾಡಿ ನಾವು ಅದನ್ನ ಭಗವಂತನಿಗೆ ತೋರಿಸಿದಾಗ ಆ ಭಗವಂತನ ಇದು ಕಣ್ಣಿಂದ ಆದ್ರ ಅಥವಾ ಯಾವುದೇ ದೃಷ್ಟಿಯಿಂದ ಅವ್ರದ್ದು ಭಗವಂತನ ನೆರಳು ಬಿದ್ಮೇಲೆ ಅದು ಪ್ರಸಾದ ಕನ್ವರ್ಟ್ ಆಗತ್ತೆ. ಆಗ್ತಾ ಇಲ್ಲ, ಅರ್ಧ ಜೀವನದಾಗಿದೆ. ಮನಸ್ಸಿನಿಂದ ಮಾಡಿದಾಗ ಭಗವಂತ ಸ್ಮರಣೆಯಿಂದ ಹರಿಕೀರ್ತನೆ ಮಾಡ್ಕೊಂತೆ ಮಾಡಿದ್ರೆ ಅದ ಪ್ರಸಾದ ಆಗಿ ಭಗವಂತನಿಗೆ ತೋರಿಸಿದಾಗ ಎಲ್ಲ ಉಪಚಾರ ಮಾಡಿ ಎಲ್ಲ ತೋರಿಸಿದಾಗ ಅದು ಪ್ರಸಾದ ಆಗಿ ಇದಾಗತ್ತೆ. ಆದ್ರ ಪ್ರಸಾದನ ಸ್ವೀಕರಿಸಿದಾಗ ನಮ್ಗೆ ಯಾವುದೇ ಕರ್ಮಗಳು ಅಂಟಿಕೊಂಡು ಭಗವಂತನ ಸ್ಪರ್ಶದಿಂದ ಅಪವಿತ್ರ ವಸ್ತುನು ಪವಿತ್ರ ಆಗುತ್ತೆ ಮಾತಾಜಿ. ಓಕೆ. ಹ್ಮ್ ಹ್ಮ್ ಮತ್ತೆ ಸೊ 15ನೇ ಎಲ್ಲ chapter ಚೆನ್ನಾಗಿ ಹೇಳಿದೀರಾ. ಹೇಳಿ 15ನೇ ಮಾತಾಜಿ. chapter ಅಲ್ಲಿ ಎಲ್ಲ ಡೀಟೇಲ್ ಅದ್ ನೋಡಿದಾಗ ಎಲ್ಲ ಡೀಟೇಲ್ ಬರುತ್ತೆ ಮತ್ತೆ ಸ್ವಲ್ಪ. ಏನೇನು? 15th ಚಾಪ್ಟರ್ ಭಗವದ್ಗೀತೆನಲ್ಲಿ ಎಲೆ ಮರ ಗಿಡಗಳು ಯಾವುದು ಹಾ ಅದನ್ನ ರೆಫರ್ ಮಾಡಿ ಅದನ್ನ ಹೇಳಿದಾಗ ಅವಾಗ ಹೆಲ್ಪ್ ಆಗುತ್ತೆ ಮತ್ತೆ. ನಾವು ಹಂಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಯಾರು ಒಪ್ಕೊಳ್ಳಲ್ಲ. ಶಾಸ್ತ್ರದಲ್ಲಿ ಹಿಂಗಿದೆ ಅಂತ ಕೊಟ್ಟಾಗ ಕನ್ವಿನ್ಸ್ ಮಾಡ್ಬೋದು ಮತ್ತೆ. ಓಕೆ ಓಕೆ. ಇವಾಗ ಕಲಿಯುಗದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಎಲ್ಲಾರು, ನೀವು ಯಾವುದೇ ಕೆಲಸ ತಗೊಳ್ಳಿ, ಯಾವುದೇ ಕೆಲಸ ತಗೊಳ್ಳಿ. ಇವಾಗ ಸಪೋಸ್ ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ವಾ, ಸೊ ಅವ್ರೇನ್ ಮಾಡ್ತಾರೆ, ನೆಟ್ವರ್ಕ್ ಇಂಜಿನಿಯರು ಹಂಗೆ ಹಿಂಗೆ ಹೇಳ್ತಾರೆ. ಅವರಿಂದ ಇವಾಗ ನನಗೆ ಒಬ್ರು ಗೊತ್ತು, ಅವರು ಏನ್ ಹೇಳ್ತಾ ಇದ್ರು, ನಾವು ಸಿಗ್ನಲ್ ಪ್ರಾಸೆಸಿಂಗ್ ಅಲ್ಲಿ ನಾನು ಸಾಫ್ಟ್ವೇರ್ ಇದೀನಿ ನಾನು. ಅಂದ್ರೆ ಈ ಟವರ್ಸ್ ಎಲ್ಲ ಇರತ್ತಲ್ವಾ, ಒನ್ ಟವರ್ ಇಂದ ಹೋಗಿ ತಾನೇ ನಮಗೆ ಬರೋದು ಸಿಗ್ನಲ್. ಸೊ ಇಂಟರ್ನೆಟ್ ಕನೆಕ್ಟ್ ಆಗಿ ಬರುತ್ತೆ, ಸೊ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇವಾಗ ಅವರೆಲ್ಲ ಅಷ್ಟೆಲ್ಲ ಸೇವೆ ಕೊಡ್ತಾ ಇದ್ದಾರೆ ಜನರಿಗೆ. ಸೊ ಅದರಿಂದ ಜನಕ್ಕೆ ಇಂಟರ್ನೆಟ್ ಬಂದಿದೆ. ಆದ್ರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಗವರ್ಮೆಂಟ್ ಪ್ರಕಾರ ಇದು ನೋಡಿ, 90% ಜನರು ನೋಡ್ತಾ ಇರೋದು ನೋಡಬಾರದನ್ನೇ ನೋಡ್ತಾ ಇದ್ದಾರೆ. ಏನು ಅಂತ ನನ್ಗೆ ಇವಾಗ ವಿವರಣೆ ಮಾಡ್ತಾರೆ. ಅಂದ್ರೆ ನಾವು ಯಾರಿಗೆ ಸೇವೆ ಕೊಡ್ತಾ ಇದ್ದೀವಿ, ಇವಾಗ ಓಕೆ, ನಾನು ಯಾರೋ ಒಬ್ರು, ನಾನು ಫರ್ನಿಚರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀನಿ. ಸೊ ನಾವು ಫರ್ನಿಚರ್ ಮಾಡಿ ಸೋಫಾ ಕೊಡ್ತಾ ಇದ್ದೀವಿ. ಯಾರಿಗೆ ಕೊಡ್ತಾ ಇದ್ದೀವಿ? ಆ ಫರ್ನಿಚರ್ ಮೇಲೆ ಕುತ್ಕೊಂಡ್ ಜನ ಏನ್ ಮಾಡ್ತಾ ಇದಾರೆ, ಇಂದ್ರಿಯ ತೃಪ್ತಿ, ಬೇಡದೇ ಇರೋ ಸಿನಿಮಾಗಳು, ಸೀರಿಯಲ್ಗಳು. ಅಂದ್ರೆ ಯಾವುದೇ ಒಂದು ವೃತ್ತಿ ತಗೊಳ್ಳಿ, ನಾವು ಕರ್ಮ ಮಾಡೋದು ಜನರು. ಸೊ ಫೈನಲಿ ಜನರು ಏನ್ ಮಾಡ್ತಾ ಇದ್ದಾರೆ, ಈ 4 ನಿಯಮಗಳು ಏನಿವೆ ಅಲ್ಲ, ಅವನ ಉಲ್ಲಂಘಿಸಿನೇ ಬದುಕ್ತಾ ಇದ್ದಾರೆ. ಸೊ ನಾವು ಅಂಥ ಜನರಿಗೆ ಈ ಸಮಾಜ ಸೇವೆ ಅನ್ನೋ ಹೆಸರು ಇಲ್ಲ, ಯಾವುದೇ ಕರ್ಮ ಆಗ್ಲಿ ಯಾವುದೇ ಆಗ್ಲಿ, ನಾವು ಅವರಿಗೆ ಆ ಸಮಾಜ ಸೇವೆ ಇಲ್ಲ ನನ್ನ ಕರ್ಮ ಅಂತ ಹೇಳಿ ನಾವು ಅದನ್ನ ಬೆಳೆಸ್ತಾ ಇದ್ದೀವಿ. ಸೊ ಏನ್ ಬೆಳೆಸ್ತಾ ಇದ್ದೀವಿ, ಫೈನಲಿ ನಾವು ಈ ಪಾಪ ಕಾರ್ಯಗಳನ್ನೇ ಬೆಳೆಸ್ತಾ ಇದ್ದೀವಿ. ನಾವು ಯಾರಿಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ
ಇವಾಗ ಒಂದ್ಸಲಿ ನಾವು ಇವಾಗೆಲ್ಲ ಒಂದು ಆಲ್ಮೋಸ್ಟ್ 7-8 ವರ್ಷ ಹಿಂದೆ ನನ್ನ ಮಗ ಅವಾಗ ಇನ್ನೂ ಚಿಕ್ಕವನಿದ್ದಾಗ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇದ್ವಿ, ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಅಂತ. ಹೊರಗಡೆ ಒಬ್ಬ ಬಂದ್ಬಿಟ್ಟು, ನನಗೆ ತುಂಬಾ ಕಷ್ಟ ಇದೆ, ನಾನು ಊರಿಗೆ ಹೋಗ್ಬೇಕು, ನನ್ನ ಹತ್ರ ದುಡ್ಡೇ ಇಲ್ಲ, ನನ್ಗೆ ಕೊಟ್ರೆ ನಾನು ಬಸ್ ಏನದು ಟಿಕೆಟ್ ತಗೊಂಡು ಹೋಗ್ತೀನಿ ಊರಿಗೆ ಅಂತ ಅಂತ ಹೇಳ್ದ. ಇಮ್ಮಿಡಿಯೇಟ್ಲಿ ನಮ್ಮ ಮನೆಯವ್ರು ತೆಗೆದು ಒಂದು 200 ರೂಪಾಯಿ ಅವ್ರ ಕೈಯಲ್ಲಿ ಕೊಟ್ರು. ನಾವ್ ಹಿಂಗ್ ಕಾರ್ ತಗೊಂಡು ಹಿಂಗ್ ಯೂ ಟರ್ನ್ ಮಾಡಿ ಹಿಂಗ್ ಬರ್ತಾ ಇದೀವಿ, ಅಲ್ಲೇ ಶಾಪಲ್ಲಿ ಹಿ ವಾಸ್ ಏನದು ಸ್ಮೋಕಿಂಗ್. ಸೊ ನಾವು ಯಾರಿಗೆ ಏನೇ ಹೆಲ್ಪ್ ಮಾಡಿದ್ರು ಫೈನಲಿ ಅವರು ಅದನ್ನ ಯಾವ ತರ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ನಾವು ಯಾರಿಗಾದ್ರೂ ಇವಾಗ ಕೃಷ್ಣ ಭಕ್ತಿ ಕೊಟ್ರೆ, ಕೃಷ್ಣ ಭಕ್ತಿನಲ್ಲಿ ಏನ್ ಮಾಡ್ತೀವಿ ನಾವು, ಅದೇ ಅದನ್ನೇ ನಾವು ಕೃಷ್ಣ ಭಕ್ತಿ ಕೊಟ್ಟಾಗ ಜನರನ್ನ ನಾವು ಫಸ್ಟ್ ಪವಿತ್ರ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡ್ತೀವಿ. ನಾವು ಫಸ್ಟ್ ಅವ್ರನ್ನ ಪುನೀತ, ಪ್ಯೂರಿಫೈ ಅಂತ ಹೇಳ್ತೀವಿ ನೋಡಿ, ಜಪ ಮಾಡೋದ್ರಿಂದ ಪುನೀತ ಮಾಡ್ತೀವಿ. ಏನು ತಪ್ಪು ಕಾರ್ಯಗಳಲ್ಲದೆ ಭಕ್ತಿ ಸೇವೆನಲ್ಲಿ ತೊಡಗಿಸ್ತೀವಿ. ಸೊ ಅದು ಫೈನಲಿ ಕೃಷ್ಣನಿಗೆ ಅರ್ಪಣೆ ಆಗತ್ತೆ. ಈ 4 ಏನಿದೆ ಅಲ್ವಾ, ಅಧರ್ಮದ ಕಾರ್ಯಗಳು. ಧರ್ಮ ಅಂದ್ರೆ ಭಾಗವತಂ ಪ್ರಕಾರ ಧರ್ಮದ 4 ಸ್ತಂಭಗಳೇನು? ಸತ್ಯಯುಗ, ತ್ರೇತಾಯುಗ. 4 ಅಲ್ಲ ಯುಗಗಳಲ್ಲ, 4 ಅರ್ಥ ಧರ್ಮದ ಅರ್ಥ 4 ಅರ್ಥ ಸ್ತಂಭಗಳು. ಜಿಜ್ಞಾಸೆ. ದಯಾ, ಏ ಸತ್ಯ, ತಪಸ್ಯ, ಸತ್ಯತೆ ಮತ್ತೆ ಶುಚಿತ್ವ. ಹಾ ಸತ್ಯ, ಶುಚಿತ್ವ, ಆಮೇಲೆ ದಯಾ, ಆಮೇಲೆ ತಪಸ್ಯ. ತಪ ಅಲ್ವಾ? ಸೊ ಈ ನಮ್ಮ ಸಮಾಜ ಅನ್ನೋದು ಈ 4 ಸ್ತಂಭಗಳ ಮೇಲೆ ನಿಂತಿದೆ. ಈ 4 ಸ್ತಂಭಗಳು ಯಾವ ಪಾಪ ಕಾರ್ಯದಿಂದ ಯಾವ ಸ್ತಂಭ ಮುರಿದೋಗತ್ತೆ, ಇದೆಲ್ಲ ಮೊದಲನೇ ಕ್ಯಾಂಟೋ ಭಾಗವತಮಲ್ಲಿ ಬರುತ್ತೆ, ಫಸ್ಟ್ ಕ್ಯಾಂಟೋ. ಈ ಹಸು ಧರ್ಮ ಮತ್ತೆ ಭೂಮಿಯ ಸಂಭಾಷಣೆನಲ್ಲಿ ಯಾವ ಕಾರ್ಯದಿಂದ ಯಾವ ಧರ್ಮದ ಸ್ತಂಭ ಮುರಿಯತ್ತೆ. ಇವಾಗ ದಯಾ ಯಾವ ಪಾಪ ಕಾರ್ಯದಿಂದ ದಯಾ ಹೋಗ್ಬಿಡತ್ತೆ ಒಬ್ಬ ಮನುಷ್ಯನಲ್ಲಿ? ಮೀಟ್ ಈಟಿಂಗ್ ಇಂದ, ಮಾಂಸ ತಿನ್ನೋದ್ರಿಂದ ದಯಾ ಹುಟ್ಟೋಗ್ಬಿಡತ್ತೆ. ಆಮೇಲೆ ಮದ್ಯಪಾನ, ಯಾವುದೇ ಮಾದಕ ಪದಗಳ ಸೇವನೆಯಿಂದ ಏನ್ ಹುಟ್ಟೋಗತ್ತೆ? ಶುಚಿ ಅಲ್ಲ, ತಪಸ್ಯ. ತಪ ಹೋಗ್ಬಿಡತ್ತೆ. ಯಾರಾದ್ರೂ ಮಾದಕ ಇದ್ರಿದ್ರೆ ಅವ್ರು ತಗೊಂಡ್ರೆ ಅವ್ರಿಗೆ ಹೇಳಿ ಬೆಳಗ್ಗೆ ಎದ್ಬಿಟ್ಟು ನೀವು ಬೆಳಗ್ಗೆ 3:30 ಹೇಳಿ 4 ಗಂಟೆಗೆ ಹೇಳಿ ಅಂತ, ಅವ್ರಿಗೆ ತಪ ಮಾಡಕ್ ಆಗಲ್ಲ. ಉಪವಾಸ ಮಾಡಿ ಇಂಥವು ಮಾಡಕ್ ಆಗಲ್ಲ ಅವ್ರಿಗೆ, ಆಯ್ತಾ? ನೆಕ್ಸ್ಟ್ ದಯಾ, ತಪ, ಸತ್ಯ ಯಾವ್ದ್ರಿಂದ ಹೋಗುತ್ತೆ? ಇದು ಒಂದು ಧರ್ಮದ ಸ್ತಂಭ. ಕರೆಕ್ಟ್. ಯಾವುದೇ ಗ್ಯಾಮ್ಲಿಂಗ್, ಯಾವುದೇ ತರ ಜೂಜು ಆಡೋದ್ರಿಂದ ಸತ್ಯ ಹೋಗ್ಬಿಡುತ್ತೆ. ಯಾಕಂದ್ರೆ ಸುಳ್ಳು ಹೇಳಿನೇ ಅಲ್ಲಿ ಗೆಲ್ಬೇಕು ನಾವು. ಮತ್ತೆ ಲಾಸ್ಟ್ ಶೌಚಂ ಅನ್ನೋದು ಇಲಿಸಿಟ್ ಸೆಕ್ಸ್ ಇಂದ ನಮಗೆ ಕ್ಲೆನ್ಲಿನೆಸ್ ಅನ್ನೋದು ಹೋಗ್ಬಿಡುತ್ತೆ. ಸೊ ನಾವು ಯಾವಾಗ ಕೃಷ್ಣ ಭಕ್ತಿ ಕೊಡ್ತೀವಿ, ಜನ ಪಾಪ ಕಾರ್ಯಗಳು ಬಿಡ್ತಾರೆ, ಈ 4 ಕಟ್ಟುನಿಟ್ಟು ಇದು ನಿಯಮಗಳ ಪಾಲನೆ ಮಾಡ್ತಾರೆ, ಆಟೋಮ್ಯಾಟಿಕ್ ಆಗಿ ಅವರು ಪಾಪ ಕಾರ್ಯಗಳನ್ನು ನಿಲ್ಲಿಸ್ತಾರೆ. ಆವಾಗ ಧರ್ಮ ನಿಲ್ಲತ್ತೆ ಸಮಾಜದಲ್ಲಿ. ಅದಕ್ಕೆ ಮತ್ತೆ ನಾವು ಮಾಡೋ ಕಾರ್ಯ ಏನಾಗತ್ತೆ, ಕೃಷ್ಣನ ಭಕ್ತಿಗೆ ನಾವು ಅದನ್ನು ಉಪಯೋಗಿಸ್ತೀವಿ. ಇವಾಗ ನಾವು ಅದೇ ದುಡ್ಡನ್ನ ತಗೊಂಡೋಗಿ ಒಂದು ಹೋಟೆಲ್ ಅಲ್ಲಿ ತಿನ್ಬಹುದು. ಅದೇ ದುಡ್ಡನ್ನ ನಾವು ಮನೆಯಲ್ಲಿ ಅಡ್ಗೆ ಮಾಡಿ ಭೋಗ ಮಾಡಿ ಪ್ರಸಾದ ಅಂತ ನಾವು ವಿತರಣೆ ಮಾಡ್ಬೋದಲ್ವಾ? ಸೊ ಅದಕ್ಕೂ ಏನ್ ವ್ಯತ್ಯಾಸ? ಅದು ಇಂದ್ರಿಯ ತೃಪ್ತಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕೃಷ್ಣನಿಗೆ ಭಕ್ತಿ ಆಗ್ತಾ ಇದೆ. ಸೊ ಭಕ್ತಿನಲ್ಲಿ ಏನಾಗತ್ತೆ, ಕೃಷ್ಣನಿಗೆ ಭಕ್ತಿ ಸೇವೆನಲ್ಲಿ ತೊಡಗಿದಾಗ ನಾವು ಬೇರೆ ಭಕ್ತರನ್ನ ಏನದು ಬೇರೆ ಭಕ್ತರಿಗೂ ಕೂಡ ನಾವು ಅದನ್ನ ವಿ ಹೆಲ್ಪ್ ಅದರ್ ಭಕ್ತಾಸ್ ಆಲ್ಸೋ ಟು ಗ್ರೋ. ಬೇರೆಯವರಿಗೆ ಭಕ್ತಿ ಕೊಟ್ಟಂಗಾಗತ್ತೆ. ಸೊ ಆ ಭಕ್ತಿಯನ್ನು ನಾವು ಹರಡ್ತೀವಿ, ಬೆಳೆಸಿದಾಗತ್ತೆ. ಸೊ ಭಕ್ತಿ ಅನ್ನೋದು ಕೃಷ್ಣ ಬೇರೆ ಭಕ್ತರಿಂದಾನೇ ಭಕ್ತಿ ಬೆಳೆಯೋದು. ಕೃಷ್ಣ ಅದ್ ಯಾರಿಗೂ ಡೈರೆಕ್ಟ್ ಆಗಿ ಕೊಡಲ್ಲ, ಬೇರೆ ಭಕ್ತರಿಂದ. ಸೊ ಅದಕ್ಕೆ ಸಮಾಜ ಸೇವೆ ಯಾವ್ದೇ ಆಗ್ಲಿ, ಅದಕ್ಕಿಂತ ಕೃಷ್ಣ ಭಕ್ತಿ ಯಾಕೆ ಉತ್ತಮ ಅಂದ್ರೆ, ಇದ್ರಿಂದ ಫೈನಲಿ ಯಾರೇ ಮನುಷ್ಯ
ಭಕ್ತಿ ಸೇವೆಯಿಂದಾನೇ ಅಧರ್ಮವನ್ನು ನಿಲ್ಲಿಸಿ ಆ ಪಾಪವನ್ನು ನಿಲ್ಸಕ್ಕಾಗೋದು ಕೃಷ್ಣ ಪ್ರಜ್ಞೆಯಿಂದಾನೆ. ಸೊ ಬಿಕಾಸ್ ಇದು ಬೇರೆ ಅದಂದ್ರೆ ಓಕೆ, ಬಟ್ ಯಾರೋ ಒಬ್ರು ಕೇಳುವ, ನೀವು ಜಪದಿಂದ ಏನ್ ಸಾಧನೆ ಮಾಡ್ತೀರಾ, ಏನ್ ಸಿಗತ್ತೆ ನಿಮ್ಗೆ? ನಾನು ಇದನ್ನ ದಾನ ಮಾಡ್ತಾ ಇದ್ದೀನಿ. ಸೊ ಬಟ್ ಜಪದಿಂದ ಏನಾಗತ್ತೆ? ಇದಾಗತ್ತೆ. ಸೊ ಇದು ಜಪ ಯಾಕೆ ಮುಖ್ಯ? ಇದಕ್ಕೆ, ಬಿಕಾಸ್ ಜಪದಿಂದ ನಾವು ಮನುಷ್ಯರನ್ನ ನಿಜವಾಗಲೂ ಪರಿವರ್ತನೆ ಮಾಡಿ, ಟ್ರಾನ್ಸ್ಫಾರ್ಮ್ ಮಾಡಿ, ಅವ್ರನ್ನ ಭಕ್ತರಾಗಿ ಮಾಡಿ ಪಾಪ ಕಾರ್ಯಗಳಿಂದ ದೂರ ಇಡ್ಬೋದು. ಸೊ ಬೆಸ್ಟ್ ಸರ್ವಿಸ್ ಸಮಾಜ ಸೇವೆನೇ ಇದು ಕೂಡ. ಆದ್ರೆ ಬೆಸ್ಟ್ ಸಮಾಜ ಸೇವೆನಲ್ಲಿ ಬೆಸ್ಟ್ ಅಂದ್ರೆ ಕೃಷ್ಣ ಪ್ರಜ್ಞೆ ಕೊಡೋದು. ಓಕೆ, ಸೊ ಎಲ್ಲಿದ್ವಿ? ಇದು ಶ್ರದ್ಧಾ ಅಂದ್ರೆ. ಶ್ರದ್ಧಾ ಅಂದ್ರೆ ಏನು? ಕೃಷ್ಣ ಭಕ್ತಿಗಿಂತ, ಕೃಷ್ಣ ಭಕ್ತಿ ಸೇವೆಗಿಂತ ಇನ್ನು ಏನು ಹೆಚ್ಚಲ್ಲ ಅನ್ನೋ ಒಂದು ದೃಢ ನಿಶ್ಚಯ ಏನಿರುತ್ತೆ ಅದು. ಹರೇ ಕೃಷ್ಣ. ಎಸ್ ಪ್ರಭು. ಏನಿಲ್ಲ ಮತ್ತೆ ಸಾರಿ ಶ್ರದ್ಧಾ ಅಂದ್ರೆ ಇದು. ಮತ್ತೆ ಇನ್ನೊಂದು ವಾಕ್ಯ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅರ್ಜುನ ಕೃಷ್ಣನಿಗೆ ಭಗವದ್ಗೀತೆ ಕೊನೆಯಲ್ಲಿ ಏನ್ ಹೇಳ್ತಾನೆ? ಸರ್ವಮೇತಮೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ. ಕೃಷ್ಣ ಭಗವದ್ಗೀತೆ ಯಾವುದೇ ನಿರ್ದೇಶನ ಕೊಟ್ರು ಸರ್ವಮೇತಂ, ನೀನ್ ಹೇಳೋ ಎಲ್ಲ ಇನ್ಸ್ಟ್ರಕ್ಷನ್ಸ್, ಎಲ್ಲ ನಿರ್ದೇಶನನು ನಾನು ಮನ್ಯೆ, ನಾನು ಪಾಲಿಸ್ತೀನಿ. ಯನ್ಮಾಂ ವದಸಿ ಕೇಶವ, ನೀನ್ ಹೇಳೋ ಪ್ರತಿದು. ನನಗೆ ಭಗವದ್ಗೀತೆನಲ್ಲಿ ಈ ಶ್ಲೋಕ ಇದು ಇಷ್ಟ, ನಾನು ಇದು ಮಾಡ್ತೀನಿ, ಇದು ಇಷ್ಟ ಇಲ್ಲ, ಇದು ಮಾಡಲ್ಲ ಅಲ್ಲ. ಸೊ ಶ್ರದ್ಧಾ ಅಂದ್ರೆ ಇದು ಇನ್ನೊಂದು ವ್ಯಾಖ್ಯಾನ ಇದಕ್ಕೆ. ಏನು ಶಾಸ್ತ್ರಗಳಲ್ಲಿ ಕೃಷ್ಣ ಹೇಳೋ ಪ್ರತಿಯೊಂದು ಅದು, ಅದ್ರ ಮೇಲೆ ನಂಬಿಕೆ, ಅದು ಶ್ರದ್ಧಾ ಅಂದ್ರೆ. ಯಾ ಮುಂದೆ ಹೋಗೋಣ. ಯಾರಾದ್ರೂ ಏನಾದ್ರೂ ಹೇಳ್ಬೇಕಾ, ಕೇಳ್ಬೇಕಾ? ಮಾತಾಜಿ, ಅದು ಸ್ಟಾರ್ಟಿಂಗ್ ಒಂದು ಶ್ಲೋಕದ ಹೇಳಿದ್ರಿ, ದೂರ್ವಾಸರದು ವ್ಯಾಸರದು ಚರ್ಚೆದು. ಅದು ಎಷ್ಟನೇ ಶ್ಲೋಕ ಅಂತ ಭಾಗವತಂದು? ಶ್ಲೋಕ ಗೊತ್ತಿಲ್ಲ, ಬಟ್ ಆ ವ್ಯಾಖ್ಯಾನದಲ್ಲಿ ಶ್ಲೋಕ ಹೇಳುದ್ನ? ಅಲ್ಲ, ಬರೀ ಪ್ರಭುಪಾದರು ಯಾವ್ದೋ ಒಂದ್ ಕಡೆ ಭಾವಾರ್ಥದಲ್ಲಿ ಬರ್ದಿದ್ದಾರೆ, ನನಗೆ ಶ್ಲೋಕ ನಂಬರ್ ಗೊತ್ತಿಲ್ಲ. ಅದು ಇದಾ 11.5.41 ಯಾವ್ದೋ ಹೇಳಿದ್ರಲ್ಲ, ಅದಲ್ಲ ಮಾತಾಜಿ. 11.5.41. ಅದಲ್ಲ ಮಾತಾಜಿ, ಫಸ್ಟ್ ಹೇಳಿದ್ರು ದೂರ್ವಾಸರು ಮತ್ತು ವ್ಯಾಸರ ಚರ್ಚೆದು. ಶ್ಲೋಕ ಗೊತ್ತಿಲ್ಲ ನನಗೆ, ನಾನು ನೋಡ್ಬೇಕು. ಭಾಗವತಂ ಅಲ್ಲಿ ಇದೆ, ಬರೀ ನಾನು ಯಾವ್ದೋ ಭಾಗವತಂ ಕ್ಲಾಸಲ್ಲಿ ಕೇಳಿದ್ದು ಇಲ್ಲಿ ಹೇಳ್ತಾ ಇದ್ದೀನಿ. ಶ್ಲೋಕ ಬರ್ಕೊಂಡಿಲ್ಲ ನಾನು, ಬಟ್ ಸಿಗತ್ತೆ ನಮ್ಗೆ, ಹುಡುಕ್ಬೇಕಷ್ಟೆ. ಓಕೆ ಮಾತಾಜಿ. ಯಾ ಮಾತಾಜಿ, ಇಂದ ತಪಸ್ಸಿಗೆ ಏನ್ ಹೇಳಿದ್ರಿ ಮಾತಾಜಿ? ಅದು ಮತ್ತೆ ಮರ್ತೋಯ್ತು. ಏನು? ಅದೇ ಒಂದೊಂದು ಎಕ್ಸಾಂಪಲ್ ಕೊಟ್ರಲ್ಲ ಮಾತಾಜಿ. ಜೂಜು ಬಂದು ಸತ್ಯಕ್ಕೆ, ಶುಚಿಗೆ ಬಂದು ಸೆಕ್ಸ್, ಅದು ಇದು ಮಾದಕ ವಸ್ತುಗಳ ಸೇವನೆಯಿಂದ ತಪ ಹೋಗ್ಬಿಡುತ್ತೆ. ಮಾದಕ ವಸ್ತುಗಳು, ಮದ್ಯಪಾನ, ಆ ಸೇವನೆಯಿಂದ ಒಬ್ಬ ಯಾವುದೇ ಮನುಷ್ಯನಿಗೆ ತಪ ಮಾಡಕ್ ಆಗಲ್ಲ. ಸೊ ಆ ಧರ್ಮದ ಸ್ತಂಭ ಕಟ್ಟಾಗ ಹೋಗತ್ತೆ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹಾ, ಈ 4ರಲ್ಲಿ ಇವಾಗ ಒಂದು ಉಳಿದಿದೆ ಅಂತಾರಲ್ಲ, ಅದು ಯಾವ್ದು ಮಾತಾಜಿ? ಸ್ವಲ್ಪ ಡೌಟ್ ಮಾತಾಜಿ. ಸತ್ಯ ಒಂದು ಉಳಿದಿದೆ ಅಂತಾರೆ, 3 ಆಲ್ರೆಡಿ ಹೊಟ್ಟೋಗಿದೆ. ಇರೋದ್ರಲ್ಲಿ ಸ್ವಲ್ಪ ಇರೋದು ಮಿಕ್ಕಿದೆ ಅಂದ್ರೆ ಸತ್ಯ. ಈ ಧರ್ಮದ ಸ್ತಂಭಗಳಲ್ಲಿ 4ರಲ್ಲಿ ಸತ್ಯ ಒಂದ್ ಸ್ವಲ್ಪ ಉಳಿದಿದೆ ಕಲಿಯುಗದಲ್ಲಿ. ಸತ್ಯ ಬೇರೆ ಎಲ್ಲ ಒಂಚೂರು ಇಲ್ಲ. ಮಾತಾಜಿ, ಇದು ದಯೆ ಅಂತ ಅಂದ್ರೆ ಪ್ರಾಣಿ ಹಿಂಸೆನು ಅದೊಂದು ಕೊಡ್ತಾರೆ, ಸ್ಥೂಲವಾಗಿ ಕೊಡ್ತಾರೆ. ಬಟ್ ಸೂಕ್ಷ್ಮವಾಗಿ ತಗೊಂಡ್ರೆ ಒಬ್ರಿಗೆ ಹಿಂಸೆ, ಮನಸ್ಸಿಗೆ ದುಃಖ ಮಾಡೋದು, ಅದನ್ನೂ ದಯೆಗೆ ತಗೊಳ್ತಾರಲ್ವ ಮಾತಾಜಿ? ಹೌದು ಹೌದು. ಅನ್ಸಿದ್ರೆ ನಾವು ಎಲ್ಲ ಸ್ಥೂಲವಾಗಿ ನೋಡಿದ್ರೆ ಪ್ರಾಣಿ ಹಿಂಸೆ ಮಾಡಲ್ಲ, ಗ್ಯಾಮ್ಲಿಂಗ್ ಇಲ್ಲ, ಸತ್ಯತೆನೂ ಇಲ್ಲ, ಶುಚಿತ್ವ ಎಲ್ಲ ಇಲ್ಲ. ಆದ್ರೂನು ನಾವು ತಗೊಂಡಾಗ ತಪಸ್ಯ ಅಂತಾನೆ ನಮ್ಗೆ ಅಡಿಕ್ಷನ್ ಅಲ್ಲ, ಬಟ್ ನಮ್ ಟೈಮ್ ಡಿಸಿಪ್ಲಿನ್ ಅದು ತಪಸ್ಯ. ನಮೀಗ ಒಬ್ಬೊಬ್ರಿಗೆ ಒಂದೊಂದು ಚೇಂಜ್ ಆಗುತ್ತಲ್ಲ ಮತ್ತೆ ತಪಸ್ಯ ಅನ್ನೋದು. ಬೇಗ ಇಟ್ಕೊಳ್ಳೋದಾಗಿರ್ಬೋದು, ಪ್ರಸಾದನೇ ಬೇರೆ ತಿನ್ಬೇಕು, ಇದು ಕಂಟ್ರೋಲ್ ಮಾಡೋದು ಸೆನ್ಸ್, ಅದು ತಪಸ್ಯನೇ ಆಗುತ್ತಲ್ಲ ಮತ್ತೆ. ಹೌದು ಹೌದು. ಭಕ್ತರಿಗೆ ಇದೆಲ್ಲಾನು ತಪ್ಪ, ಇದೆಲ್ಲಾನೇ ಭಕ್ತರಿಗೆ ತಪ್ಪ ಇದು. ಮತ್ತೆ ಯಾರಿಗಾರು ಮನ್ಸಿಗೆ ನೋವಾಗ ಏನೋ ಮಾತಾಡೋದು, ಇದ್ ಮಾಡಿದ್ರು ಅದು ದಯೆ ಹೊರಟೋಗುತ್ತಲ್ಲ ಮತ್ತೆ. ಹೌದು ಹೌದು.
ಸೊ ಈ ಎಲ್ಲಾದ್ರಲ್ಲೂ ಬರೀ ಒಂದ್ ಲೆವೆಲ್ಸ್ ಇದೆ. ನೀವ್ ಹೇಳ್ದಂಗೆ ಸ್ಥೂಲವಾಗಿ ಬರೀ ಪ್ರಾಣಿಗಳನ್ನ ಕೊಲ್ಲೋದು. ಬಟ್ ನೀವು ಅಹಿಂಸಾ ಇವಾಗೆಲ್ಲ ಈ 12ನೇ ಚಾಪ್ಟರ್ ಮತ್ತೆ 13ನೇ ಚಾಪ್ಟರ್ ಭಗವದ್ಗೀತಾನಲ್ಲಿ ಕೊನೆಗೆ ಆ ಭಕ್ತರ ಲಕ್ಷಣಗಳೆಲ್ಲ ಕೊಟ್ಟಿದ್ದಾರೆ ಅದ್ರಲ್ಲಿ ನೋಡಿ. ಎರಡು ಅಧ್ಯಾಯದಲ್ಲೂ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಿಂದ ಮೋಸ್ಟ್ಲಿ 12ನೇ ಶ್ಲೋಕವರೆಗೂ. ಆಮೇಲೆ 12ನೇ ಅಧ್ಯಾಯದಲ್ಲಿ ಲಾಸ್ಟ್ 7-8 ಶ್ಲೋಕ, 13ನೇ ಅಧ್ಯಾಯದಲ್ಲಿ ಕೂಡ ಅಷ್ಟೇ ಲಾಸ್ಟ್ 5-6 ಶ್ಲೋಕ ಇರಬೇಕು. ಅಲ್ಲಿ ಭಕ್ತರ ಲಕ್ಷಣಗಳಲ್ಲಿ ಈ ತರ ನೀವ್ ಹೇಳಿದ್ರಲ್ಲ ಹಿಂಸಾ ಇವೆಲ್ಲ ಕೊಟ್ಟಿದ್ದಾರೆ, ಅಹಿಂಸಾ ಅಂತ. ಅಲ್ಲಿ ಪ್ರಭುಪಾದ್ರು ಏನ್ ಬರೀತಾರೆ ಅಂದ್ರೆ, ಅಹಿಂಸಾ ಅಂದ್ರೆ ಜನರು ಏನ್ ಅನ್ಕೊಳ್ತಾರೆ ಅಂದ್ರೆ ಅಹಿಂಸಾ ಅಂದ್ರೆ ಪ್ರಾಣಿಗಳನ್ನ ಕೊಲ್ಲದೆ ಇರುವುದು. ಆದ್ರೆ ಅಹಿಂಸಾ ಅಂದ್ರೆ ಬೇರೆ ಯಾರಿಗೆ ನೋವು ಆಗೋ ತರ ಮಾತನಾಡಿದ್ರು ಅದು ಹಿಂಸಾನೇ. ಯಾರ್ಗೆ ಆಗ್ಲಿ ಹೊರಗೆ ಪಕ್ಕದವ್ರಿಗೆ ನಾವು ನೋವು ಆಗೋ ತರ ನಾವು ನಡ್ಕೊಂಡ್ರೆ ಅದು ಹಿಂಸಾ. ನೋಡಿ ಪ್ರಭುಪಾದ್ರ ಡೆಫಿನಿಷನ್ ಹೆಂಗಿದೆ. ಸೊ ಇದು ಸೊ 12ನೇ So, ಅಧ್ಯಾಯ ಇವೆಲ್ಲದ್ರಲ್ಲೂ ಲೆವೆಲ್ಸ್ ಇದೆ. ಸೊ 12ನೇ ಅಧ್ಯಾಯ ಶ್ಲೋಕಗಳು ನೋಡ್ಬೇಕಾದಾಗ ನಾವು ಭಕ್ತರೆಲ್ಲ ಅನ್ಸ್ಬಿಡುತ್ತೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅಂದ್ರೆ ನಾವ್ ಇನ್ನು ಎಷ್ಟು ನಾವು ನಮ್ಮ ಮೇಲೆ ಕೆಲಸ ಮಾಡ್ಕೋಬೇಕು ಭಕ್ತರಾಗಕ್ಕೆ ಅಂತ ಗೊತ್ತಾಗತ್ತೆ. ಈ 16ನೇ ಚಾಪ್ಟರ್ ಅಲ್ಲಿ ರಾಕ್ಷಸ ಗುಣಗಳು ಮತ್ತೆ ಮಾಡೇ ಮಾಡ್ತೀವಿ ಮಾತಾಜಿ. ಏನ್ ಮಾತಾಜಿ? ತಪ್ಪು ಮಾಡ್ತಾನೆ ಇರ್ತೀವಿ ಮಾತಾಜಿ, ಲೈಫ್ ಲಾಂಗು ಪ್ರಾಕ್ಟೀಸ್ ಇದ್ದೇ ಇರತ್ತೆ. ಕರೆಕ್ಟ್ ಕರೆಕ್ಟ್. ಅದನ್ನ ಬಿಡಬಾರ್ದು. ನಾವ್ ತಿದ್ಕೋಬೇಕು ಅನ್ನೋದು ಏನಿರುತ್ತಲ್ವಾ ಅದೇ ಮತ್ತೆ ನಾವಿರೋದು. ನಮ್ಮ ಪ್ರಯತ್ನನೇ ಇರೋದಲ್ಲಿ ನಾವು ಎಲ್ಲಿ ರೀಚ್ ಆಗ್ತೀವಿ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಪ್ರಯತ್ನ ನಾವು ಬಿಡ್ಬಾರ್ದು. ಅಲ್ಲೇ ಇರೋದು ಪ್ರಯತ್ನ ಅನ್ನೋದು ಬಿಡಬಾರ್ದು ಮನಸ್ಸಿನಲ್ಲಿ. ಒಂದ್ಸರಿ ತಪ್ಪು ಮಾಡಿದ್ರೆ ರಿಯಲೈಸೇಷನ್ ಆಗ್ಬೇಕು, ಮತ್ತೆ ಈ ತಪ್ಪು ನಾವ್ ಮಾಡಬಾರ್ದು ಅಂತ ಆಗ್ತಾನೆ ಇರ್ಬೇಕು, ಆವಾಗ ಪ್ಯೂರಿಟಿ ಬರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 16ನೇ ಚಾಪ್ಟರ್ ಅಲ್ಲಿ ಇದಿದೆ, ಏನದು ದೈವಿ ಗುಣಗಳು ಮತ್ತೆ ರಾಕ್ಷಸ ಗುಣಗಳು ಬರುತ್ತೆ ನೋಡಿ. ಮಾತಾಜಿ ಇದ್ರು ನಂಗೆ, ನಾನು ಅವಾಗ ಇನ್ನು ಜಸ್ಟ್ ಒಂದು 10 ವರ್ಷದ ಮೇಲೆ, ಇನ್ನು ಜಸ್ಟ್ ಕೃಷ್ಣ ಕಾನ್ಶಿಯಸ್ನೆಸ್ಗೆ ಬಂದು ಇನ್ನು ಫುಲ್ 16 ರೌಂಡ್ ಚಾಂಟಿಂಗ್ ಎಲ್ಲ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಅವಾಗ ತಾನೇ ಜಸ್ಟ್ ಇನಿಷಿಯೇಷನ್ ಆಗಿತ್ತು ಅವ್ರಿಗೆ. ಅವರು ಏನ್ ಸುಮ್ನೆ ಅಂದ್ರೆ ಮಾತಾಡ್ತಾ ಹಿಂಗ್ ಕೇಳ್ತಾ ಇದ್ರು, ಆರ್ ಯು ಎ ಡಿಮನ್ ಅಂತ. ಇದೇನಿದು ಅಂದ್ರೆ ನೀನು ರಾಕ್ಷಸಿನ ಅಂತ ಕೇಳಿದ್ರೆ ಯಾರು ಅಂತೀವಿ ನಾವು. ನಾನಂತೂ ಆವಾಗ ನಾನೇನಂತ ಇದ್ದೆ ಅವ್ರಿಗೆ, ನಾನು ಮನ್ಸಲ್ಲಿ ಅನ್ಕೊಳ್ತಾ ಇದ್ದೆ, ನಾನು ಅವ್ರಿಗೆ ಬಾಯಲ್ಲಿ ಹೇಳ್ತಾ ಇರ್ಲಿಲ್ಲ. ಇದೇನಿದು ಹಿಂಗ್ ಕೇಳ್ತಾರಲ್ವಾ ಇವ್ರು ಇನಿಷಿಯೇಟೆಡ್ ಡಿವೋಟಿ, ನನಗೆ ಯಾಕೆ ಹಿಂಗ್ ಕೇಳ್ತಾರೆ? ನಾನು ಅನ್ಕೊಳ್ತೀನಿ ನಾನು ಹೆಂಗ್ ಸಾಧ್ಯ, ಆಲ್ರೆಡಿ 8 ರೌಂಡ್ ಮಾಡ್ತಾ ಇದ್ದೀನಿ, ಇಷ್ಟು ಪಾಲನೆ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ವಾರಕ್ಕೊಂದ್ಸಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ಇದ್ದೀನಿ, ನಾನು ದೈವಿ ಗುಣ ಅಲ್ಲದೆ ರಾಕ್ಷಸ ಗುಣ ಹಿಂಗಿರಕ್ ಸಾಧ್ಯ, ಹಿಂಗ್ ಅನ್ಕೊಳ್ತಾ ಇದ್ದೆ ನಾನು. ಓಕೆ, ಅವರು 1-2 ಸಲ ಕೇಳಿದ್ರು. ಬಟ್ ಅವ್ರು ಬೇರೆಯವ್ರನ್ನು ಕೇಳ್ತಾರೆ ನೋಡಿದ್ದೀನಿ, ಇದೇ ಕೇಳ್ತಾರೆ. ಮತ್ ಅದ್ ಕೇಳಿ ಅವ್ರೇನ್ ಉತ್ತರ ಕೊಡ್ತಾ ಇದ್ರು ಗೊತ್ತಾ? ಐ ಆಮ್ ಎ ಬಿಗ್ಗೆಸ್ಟ್ ಡಿಮನ್, ಐ ನೋ ದಟ್. ನಾನೇ ಎಲ್ಲಾರ್ಗಿಂತ ದೊಡ್ಡ ರಾಕ್ಷಸಿ, ನನಗೆ ಗೊತ್ತು ಅಂತ ಹೇಳಿದ್ರೆ ನಾನು ಅನ್ಕೊಳ್ತೀನಿ ಇವ್ರು ಹಿಂಗೆ ನನಗಿಂತ ಇನ್ನೂ ಇಷ್ಟು ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಮಗೆಲ್ಲ ಏನಿರುತ್ತೆ, ಓ ಇನಿಸಿಯೇಷನ್ ಅಂದ್ರೆ ಇಷ್ಟು ದೊಡ್ಡದು, ಇನಿಸಿಯೇಷನ್ ಆದ್ರೆ ಅದೊಂದು ಗುರಿ ಅಲ್ವಾ? ಅವ್ರು ಇನಿಸಿಯೇಷನ್ ತಗೊಂಡು ಇಷ್ಟು ಪಾಲನೆ ಮಾಡ್ತಾರೆ, ದಿನ 16 ರೌಂಡ್ ಮಾಡ್ತಾರೆ, ಇವ್ರ ಹೆಂಗ್ ಆಗಕ್ ಸಾಧ್ಯ ಅಂತ ನನಗೆ ಅದು ಒಂದು ಪ್ರಶ್ನೆ ಇತ್ತು. ಬಟ್ ಯಾವಾಗ್ಲೂ ನಾನು ಓಪನ್ ಮಾಡಿ ಕೇಳಿರ್ಲಿಲ್ಲ. ಆಮೇಲೆ ಭಗವದ್ಗೀತಾ ಓದುವಾಗ 16ನೇ ಅಧ್ಯಾಯದಲ್ಲಿ ಒಬ್ಬ ರಾಕ್ಷಸ ಗುಣಗಳು ಏನು ಅಂದ್ರೆ ವಿವರಣೆ ಮಾಡಿದ್ದಾರೆ ನೋಡಿ ಅಲ್ಲಿ ಪ್ರಭುಪಾದರು. ತುಂಬಾ ಚೆನ್ನಾಗಿದೆ. ನೀವು ಶ್ಲೋಕ ಓದ್ಲಿಲ್ಲ ಅಂದ್ರೆ ಬರೀ ಅನುವಾದ ಭಾವಾರ್ಥ ಓದಿದ್ರೆ ರಾಕ್ಷಸರು ಅಂದ್ರೆ ಯಾರು ಅಂತ ಗೊತ್ತಾಗತ್ತೆ. ನಾವೇ ಹೇಳ್ತೀನಿ ಮಾತಾಜಿ. ಹಣ ಬೇಕು ಇವಾಗ ಎಲ್ಲ ನಾವ್ ಅನ್ಕೊಳ್ತೀವಿ. ಅಂದ್ರೆ ಇವಾಗ ನೋಡಿ, ಧೃತರಾಷ್ಟ್ರ, ಹಿರಣ್ಯಕಶಿಪು ಇವರೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಅಂದ್ರೆ, ಹಿರಣ್ಯಕಶಿಪು ಏನು? ಹಿರಣ್ಯ ಕಶಿಪು ಬಂಗಾರ ಮತ್ತೆ ಐಶೋ ಆರಾಮು, ಇದೇನದು ಹಾಸಿಗೆ, ಈ ಆರಾಮ ಇದೀವಿ ಅಲ್ವಾ? ಮತ್ತೆ ಧೃತರಾಷ್ಟ್ರ ಇಷ್ಟ ಹೇಳ್ತೀವಿ, ಪುತ್ರ ವ್ಯಾಮೋಹ ಯಾರಿಗಿಲ್ಲ. ನಾವ್ ಅನ್ಕೊಳ್ತೀವಿ ನಾವು ಭಕ್ತರಂತ, ಬಟ್ ಎಷ್ಟು ಪ್ರಯತ್ನ ಪಡ್ಬೇಕು ಭಕ್ತರ ಆಗಕ್ಕೆ ಅಂತ ಗೊತ್ತಾಗುತ್ತೆ. ಸದ್ಗುಣಗಳು ಅಳವಡಿಸ್ಕೊಳ್ಬೇಕು ಮಾತಾಜಿ. ಸದ್ಗುಣಗಳು ಬರ್ಬೇಕು ನಮ್ಗೆ. ತಾಳ್ಮೆ ಇರ್ಬೇಕು, ಆಮೇಲೆ ಹಂಬಲ್ ನೇಚರ್ ಇರ್ಬೇಕು, ಅವೆಲ್ಲ ಅನುಸರಿಸ್ಕೊಂಡ್ರೆ ದೊಡ್ಡ ಲಿಸ್ಟ್ ಇದೆ 12ನೇ ಚಾಪ್ಟರ್ 13ನೇ ಚಾಪ್ಟರ್ ಈ ಸದ್ಗುಣಗಳದ್ದು. ಮತ್ತೆ ನಾವು ಯಾವಾಗ ಚಾಂಟಿಂಗ್ ಕರೆಕ್ಟ್ ಆಗಿ ಮಾಡ್ತೀವಿ, ನಮಗ್ ಏನ್ ಅರ್ಥ ಆಗತ್ತೆ ಅಂದ್ರೆ
ನನ್ನಲ್ಲಿರೋ ಈ ಯಾವ ಕೆಟ್ಟ ಗುಣಗಳು ಇವೆ ಅಂತ ಫಸ್ಟ್ ಅರ್ಥ ಆಗುತ್ತೆ. ಸದ್ಗುಣಗಳು ಬರೋದಲ್ಲ, ಯಾವ ತರ ಇದೆ ಅಂತ ಅರ್ಥ ಆಗತ್ತೆ. ಅದಕ್ಕೆ ಆಕ್ಚುಲಿ ಉತ್ತಮ ಅಧಿಕಾರಿ ಅವ್ರು ಇರ್ತಾರಲ್ಲ, ಇವಾಗ ಚೈತನ್ಯ ಚರಿತಾಮೃತ ಬರ್ದಿರೋರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು, ಅವ್ರಿಗೆ ನೀವು ಚೈತನ್ಯ ಚರಿತಾಮೃತ ಬರೀರಿ ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ತಾರೆ. ಆವಾಗ ಅವರು ಎಲ್ಲಿ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲ ಬೇರೆಯವ್ರ ಹತ್ರ ಹೋಗ್ತಾರೆ. ಅವರು ಒಬ್ರ ಹತ್ರ ಪರ್ಮಿಷನ್ ತಗೊಂಡು, ಅಂದ್ರೆ ಬರೆಯಕ್ಕೆ ಇನ್ನೇನ್ ಶುರು ಮಾಡ್ತೀನಿ ಅನ್ನೋ ಮುಂಚೆ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ, ನನಗ್ ಯಾಕೆ ಕೊಟ್ಟಿದ್ದೀರಾ ಇದನ್ನ, ನಾನ್ ಬರೆಯಕ್ಕಾಗತ್ತಾ ನನಗೆ ಚೈತನ್ಯ ಚರಿತಾಮೃತ, ನಾನು ಐ ಆಮ್ ಲೋವರ್ ದನ್ ದ ವರ್ಮ್ ಇನ್ ದ ಸ್ಟೂಲ್, ನಾನು ಏನದು ಸ್ಟೂಲ್ ಏನದು ಮಲದಲ್ಲಿರೋ ಒಂದು ಕ್ರಿಮಿಗಿಂತ ನಾನು ಇನ್ನೂ ಕಡಿಮೆ, ನಾನ್ ಹೆಂಗ್ ಬರೀಲಿ ಚೈತನ್ಯ ಸರಿತಾಮೃತ ಅಂತ. ಅಲ್ಲಿ ಪ್ರಭುಪಾದ್ ಬರೀತಾರೆ ಭಾವಾರ್ಥದಲ್ಲಿ, ನಿಜವಾಗಿ ಉತ್ತಮ ಭಕ್ತರುಗೆ ಅವ್ರು ಇವಾಗ ಸುಳ್ಳು ಹೇಳಿದ್ರ, ಇಲ್ಲ ಸುಮ್ನೆ ಹೇಳಬೇಕು ತೋರ್ಸ್ಕೊಳಕ್ ಹೇಳಿದ್ರ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು, ಇಲ್ಲ ಅವ್ರಿಗೆ ನಿಜವಾಗ್ಲೂ ಹಂಗ ಅನ್ಸತ್ತಂತೆ. ಅಂದ್ರೆ ಅವ್ರ ಭಕ್ತಿನಲ್ಲಿ ಎಷ್ಟಿರ್ತಾರೆ ಅಂದ್ರೆ, ನಾನು ಇಷ್ಟು ಕೆಳಗಿದ್ದೀನಿ, ಸಂಸಾರದಲ್ಲಿ ಇದ್ದೀನಿ, ಕೃಷ್ಣ ನಿನ್ನ ಹತ್ರ ನೀನ್ ಇಲ್ದೆ ನಾನು ಬದುಕ್ತಾ ಇದ್ದೀನಿ ಅನ್ನೋದು ಅನ್ನಿಸತ್ತೆ. ಸೊ ನಾವು ಭಕ್ತಿ ಜೀವನದಲ್ಲಿ ಮುಂದೆ ಹೋಗ್ತಿದೀವಿ ಅಂದ್ರೆ ಏನು ಅಂದ್ರೆ, ನನ್ನಲ್ಲಿರೋ ಈ ಕೆಟ್ಟ ಗುಣಗಳು ಏನಿದೆ ಅಲ್ವಾ, ಅದ್ರ ಅರಿವಾಗ್ತಾ ಹೋಗತ್ತೆ. ಫಸ್ಟ್ ತಿದ್ದೋದು, ಒಳ್ಳೆ ಗುಣಗಳು ಬರೋದು ಅವೆಲ್ಲ ಬೇರೆ, ಫಸ್ಟ್ ನಾನಿದು ಅಂತ ನಮಗೆ ಅದು ಬರ್ತಾ ಇರುತ್ತೆ. ನಿಜವಾಗ್ಲೂ ಪ್ಯೂರ್ ಕರೆಕ್ಟ್ ಆಗಿ ಚಾಂಟಿಂಗ್ ಮಾಡಿದ್ರೆ ಅದು ಮೊದಲನೇ ಲಕ್ಷಣ. ಓಕೆ, ಹೋದೋಣ, ಮುಂದೆ ಹೋಗೋಣ. ಐವತ್ತೆರಡನೇ ಪೇಜಲ್ಲಿ ಎರಡನೇ ಪ್ಯಾರ. ಮಾತಾಜಿ ಹಾ ಪ್ರಭು, ಯಾರು ಓದ್ತೀರ? ಕೃಷ್ಣ ಮಾತಾಜಿ, ನಾನು ಓದ್ತೇನೆ ಮಾತಾಜಿ. ನೇತ್ರಾವತಿ ಮಾತಾಜಿ, ಶ್ರೀವಿದ್ಯಾ ಮಾತಾಜಿ, ರುಕ್ರಮ ಪ್ರಭು, 3 ಜನ ಈ ಫುಲ್ಲು ಓದಿ. ಎಂದು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನ, ಇದನ್ನೇ ಶ್ರದ್ಧೆ ಎಂದು ಕರೆಯುವುದು. ಭಗವದ್ಗೀತೆಯ ಒಂದು ಭಾಗವನ್ನು ತನ್ನ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನಿಸಿ ಇನ್ನೊಂದು ಭಾಗವನ್ನು ಒಪ್ಪದಿರುವುದು ಸರಿಯಲ್ಲ. ಇದು ಶ್ರದ್ಧೆಯಲ್ಲ. ಶ್ರದ್ಧೆ ಎಂದರೆ ಭಗವದ್ಗೀತೆಯ ಉಪದೇಶಗಳೆಲ್ಲವನ್ನು, ಮುಖ್ಯವಾಗಿ ಕೊನೆಯ ಉಪದೇಶವನ್ನು, ಅಂದರೆ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಬಗೆಯ ಧರ್ಮಗಳನ್ನು ತೊರೆದು ನನಗೆ ಶರಣಾಗು ಸಾಕು ಎಂಬ ಉಪದೇಶವನ್ನು ಗೀತೆಯ 18.66 ಒಪ್ಪುವುದು. ಈ ಉಪದೇಶಕ್ಕೆ ಒಬ್ಬನು ಸಂಪೂರ್ಣವಾಗಿ ಬದ್ಧವಾಗಿದ್ದರೆ ಅವನು ಬಲವಾದ ನಂಬಿಕೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಬುನಾದಿಯಾಗುತ್ತದೆ. ಒಬ್ಬನು ಹರೇ ಕೃಷ್ಣ ಮಹಾಮಂತ್ರವ ಜಪದಲ್ಲಿ ಪೂರ್ತಿಯಾಗಿ ನಿರತನಾದರೆ ಅವನು ಕ್ರಮೇಣ ತನ್ನ ಆಧ್ಯಾತ್ಮಿಕ ತದಾತ್ಮ್ಯವನ್ನು ಅರಿಯುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಅವನಿಗೆ ಕೃಷ್ಣನು ಪ್ರತ್ಯಕ್ಷನಾಗುವುದಿಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸದಿದ್ದರೆ ಅವನಿಗೆ ಕೃಷ್ಣನು ಪ್ರತ್ಯಕ್ಷನಾಗುವುದಿಲ್ಲ. ಸೇವನ್ಮುಖಯಿ ಜೀವದು ಸ್ವಯಂ ಏವ ಸ್ಫುರತಿ ಅದ. ಭಕ್ತಿ ರಸಾಮೃತ ಸಿಂಧು 1.2.234. ನಾವು ದೇವೋತ್ತಮ ಪರಮಪುರುಷನನ್ನು ಯಾವುದೇ ಕೃತಕ ವಿಧಾನದಿಂದ ಸಾಕ್ಷಾತ್ಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಶ್ರದ್ಧೆಯಿಂದ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕಾಗುತ್ತದೆ. ಅಂತಹ ಸೇವೆಯು ನಾಲಿಗೆಯಿಂದ ಆರಂಭವಾಗುತ್ತದೆ. ಜೀವನ್ಮುಖಯಿ ಜೀವೋದೋ, ಸೇವನ್ಮುಖಯಿ ಜೀವೋದೋ. ಅಂದರೆ ನಾವು ಯಾವಾಗಲೂ ಭಗವಂತನ ನಾಮಗಳ ಜಪ ಮಾಡಬೇಕು ಮತ್ತು ಕೃಷ್ಣ ಪ್ರಸಾದವನ್ನೇ ಸ್ವೀಕರಿಸಬೇಕು ಎಂದರ್ಥ. ನಾವು ಬೇರೇನನ್ನು ಜಪಿಸಲು ಬಾರದು, ಸ್ವೀಕರಿಸಲು ಬಾರದು. ಈ ವಿಧಾನವನ್ನು ಅನುಸರಿಸಿದರೆ ಪರಮಪ್ರಭುವು ತಂತಾನೆ ಭಕ್ತನಿಗೆ ಪ್ರತ್ಯಕ್ಷನಾಗುತ್ತಾನೆ. ತಾನು ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಯಾರು ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್? ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ತಾನು ಕೃಷ್ಣನ ನಿತ್ಯ ಕಿಂಕರನೆಂದು ಒಬ್ಬನು ಅರಿತಾಗ ಅವನು ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ಚಿಂತನೆಯಲ್ಲೇ ಇದ್ದು ಕೃಷ್ಣನ ಪುಣ್ಯನಾಮವನ್ನು ಪ್ರಸಾರ ಮಾಡುವ ವಿಧಾನವನ್ನು ಕಂಡುಕೊಂಡು
ಅವನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಪಂಚಾದ್ಯಂತ ಹರಡುವುದು ತನ್ನ ಏಕೈಕ ಕರ್ತವ್ಯವೆಂದು ಭಾವಿಸುತ್ತಾನೆ. ಅಂತಹ ವ್ಯಕ್ತಿಯನ್ನು ಉತ್ತಮ ಅಧಿಕಾರಿ ಎಂದು ಪರಿಗಣಿಸಬೇಕು. ಅಂತವನ ಸಂಘವನ್ನು ದದಾತಿ ಪ್ರತಿಗೃಹಣಾತಿ ಮೊದಲಾದ 6 ಪ್ರತಿಕ್ರಿಯೆಗಳ ಮೂಲಕ ಸ್ವೀಕರಿಸಬೇಕು. ನಿಜವಾಗಿ ಉತ್ತಮ ಅಧಿಕಾರಿಯಾದ ವೈಷ್ಣವನನ್ನು ಗುರುವೆಂದು ಸ್ವೀಕರಿಸಬೇಕು. ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಬೇಕು, ಏಕೆಂದರೆ ಗುರುವಿಗೆ ಒಬ್ಬನು ತನ್ನ ಸರ್ವಸ್ವವನ್ನು ಒಪ್ಪಿಸಬೇಕೆಂದು ವಿಧಿಸಿದೆ. ವಿಶೇಷವಾಗಿ ಬ್ರಹ್ಮಚಾರಿಯಾದವನು ಇತರರಿಂದ ಭಿಕ್ಷೆ ಎತ್ತಿ ಅದನ್ನು ಗುರುವಿಗೆ ಅರ್ಪಿಸಬೇಕು. ಆದರೆ ಆತ್ಮ ಸಾಕ್ಷಾತ್ಕಾರ ಹೊಂದದೆ ಭಾಗವತನನ್ನು ಅಂದರೆ ಭಕ್ತೋತ್ತಮನನ್ನು ಅನುಕರಿಸಬಾರದು, ಏಕೆಂದರೆ ಹಾಗೆ ಅನುಕರಿಸುವುದರಿಂದ ಅವನು ಪತಿತನಾಗುತ್ತಾನೆ. ಈ ಶ್ಲೋಕದಲ್ಲಿ ಭಕ್ತನಾದ ಮಾತಾಜಿ ಇನ್ನು ಹರೇ ಕೃಷ್ಣ ಲಾಸ್ಟ್ ಇವ್ರಿಗೆ ಚಾನ್ಸ್ ಕೊಡಿ. ಅದಕ್ಕೆ ಶ್ರೀವಿದ್ಯಾ ಮಾತಾಜಿ ಹೇಳಿದ್ರಲ್ಲ ಓದ್ತೀನಿ ಅಂತ. ಮಾತಾಜಿ, ಈ ಶ್ಲೋಕದಲ್ಲಿ ಭಕ್ತನಾದವನು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳು ಯಾರು ಎಂಬುದನ್ನು ತಿಳಿಯುವಷ್ಟು ವಿವೇಕಿಯಾಗಿರಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಬುದ್ಧಿವಾದ ಹೇಳುತ್ತಾರೆ. ಭಕ್ತನು ತನ್ನ ಸ್ವಂತ ಸ್ಥಾನವನ್ನು ಅರಿತುಕೊಳ್ಳಬೇಕು ಮತ್ತು ಉಚ್ಚ ಸ್ಥಾನದಲ್ಲಿರುವ ಭಕ್ತನನ್ನು ಅನುಕರಿಸಬಾರದು. ಪತಿತಾತ್ಮರನ್ನು ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮ ಅಧಿಕಾರಿ ಎಂದು ಎಣಿಸಬಹುದೆಂದು ಭಕ್ತಿ ವಿನೋದ ಠಾಕೂರರು ಹೇಳಿದ್ದಾರೆ. ಉತ್ತಮ ಅಧಿಕಾರಿಯ ನೆಲೆಯನ್ನು ತಲುಪದೆ ಗುರುವಾಗಬಾರದು. ಮಧ್ಯಮ ಅಧಿಕಾರಿಯೂ ಅಥವಾ ಕನಿಷ್ಠ ಅಧಿಕಾರಿಯು ಶಿಷ್ಯರನ್ನು ಸ್ವೀಕರಿಸಬಾರದು. ಆದರೆ ಅಂತಹ ಶಿಷ್ಯರೂ ಅದೇ ನೆಲೆಯಲ್ಲಿರಬೇಕು. ಅವರು ಅಂತಹವನ ಅಪರಿಪೂರ್ಣ ಮಾರ್ಗದರ್ಶನದಲ್ಲಿ ಜೀವನದ ಪರಮ ಪುರುಷಾರ್ಥದೆಡೆಗೆ ಮುಂದುವರಿಯಲಾರರೆಂಬುದನ್ನು ಅರಿಯಬೇಕು. ಆದ್ದರಿಂದ ಶಿಷ್ಯನಾಗುವವನು ಗುರುವನ್ನು ಆರಿಸುವಲ್ಲಿ ಎಚ್ಚರವಾಗಿದ್ದು ಉತ್ತಮ ಅಧಿಕಾರಿಯನ್ನೇ ಆರಿಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಶ್ರದ್ಧೆ ಅಂದ್ರೆ ಇನ್ನೊಂದು ಡೆಫಿನಿಷನ್ ಇಲ್ಲಿ ಏನಿದೆ, ಏನ್ ಹೇಳಿದ್ದಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನಗೆ ಕೃಷ್ಣ ಒಬ್ಬನೇ ಸಾಕು. ಇದನ್ನ ಆಕ್ಚುಲಿ ನೀವು ಭಕ್ತಿಶಾಸ್ತ್ರಿನಲ್ಲಿ ತುಂಬಾ ಆಳವಾಗಿ ಭಗವದ್ಗೀತೆ ಅಂತ್ಯದಲ್ಲಿ ಓದ್ತೀರಾ. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಶರಣಂ ವ್ರಜ, ಶರಣಂ ಅನ್ನೋ ಒಂದು ಪದಕ್ಕೆ ಎಷ್ಟು ವಿವರವಾಗಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಭುಪಾದರು, ಅದನ್ನ ಭಾವಾರ್ಥ ಫುಲ್ಲು ಎಕ್ಸ್ಪ್ಲೈನ್ ನಿಮಗೆ ಇದು ಬರುತ್ತೆ ಅದ್ರಲ್ಲಿ. ಹೆಂಗೆ ನಡ್ಕೊಂಡ್ರೆ ನಾವು ನಿಜವಾಗ್ಲೂ ಕೃಷ್ಣನಿಗೆ ಶರಣರಾಗಿದ್ದೀವಾ ಇಲ್ವಾ ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್, ಸೇವೋನ್ಮುಖೇ ಜಿಹ್ವಾದವ್ ಸ್ವಯಂ ಮೇವ ಸ್ಫುರದ್ಯತ. ಫಸ್ಟ್ ನೋಡಿ, ಅತ ಶ್ರೀ ಕೃಷ್ಣ ನಾಮಾದಿ ನ ಭವೇತ್ ಇಂದ್ರಿಯಂ. ಗ್ರಾಹ್ಯ ಮಾಡಕ್ಕಾಗಲ್ಲ ಕೃಷ್ಣ ಅನ್ನೋ. ಇವಾಗ ನಾವು ಅವತ್ತು ಅಧೋಕ್ಷಜ ಅಂದ್ರೆ ಏನು ಅಂತ ತಿಳ್ಕೊಂಡ್ವಲ್ಲ, ನಾವು ಯಾವುದೇ ಇಂದ್ರಿಯಗಳಿಂದ ನಾವು ಕೃಷ್ಣನನ್ನ ಪರಿಗಣಿಸಲಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಸೇವೋನ್ಮುಖೇ ಜಿಹ್ವಾದವ್. ಸೇವೋನ್ಮುಖ ಅಂದ್ರೆ ಸೇವೆ ಶುರು ಮಾಡ್ಬೇಕು ನಾವು ಜಿಹ್ವೆಯಿಂದ. ಕೃಷ್ಣನ ಸೇವೆ ಶುರು ಆಗೋದು, ಈ ಭಕ್ತಿ ಸೇವೆ ಶುರು ಆಗೋದು ನಾಲ್ಗೆಯಿಂದ. ನಾಲ್ಗೆಯಿಂದ ಎರಡು ಏನ್ ಮಾಡ್ಬೇಕು? ಇಲ್ಲಿ ಪ್ರಭುಪಾದರು ಹೇಳ್ತಿರೋದು ಜಪ ಮಾಡೋದು ಮತ್ತೆ ಮಾತಾಡೋದು. ಅಂದ್ರೆ ಜಪ ಮಾಡೋದು. ಜಪ ಮಾಡೋದ್ರಿಂದ ಫಸ್ಟ್ ಸೇವೆ, ಇನ್ನೊಂದು ಪ್ರಸಾದವನ್ನೇ ಸ್ವೀಕರಿಸಿ. ಸೊ ಈ ಎರಡರಿಂದ, ಈ ನಾಲ್ಗೆಯಿಂದ ಅಂದ್ರೆ ಈ ಫಸ್ಟ್ ಸೇವೋನ್ಮುಖೇ ಜಿಹ್ವಾದವ್, ಫಸ್ಟ್ ಸೇವೆ ಶುರು ಆಗೋದು ನಾಲ್ಗೆಯಿಂದ. ಈ ಎರಡರಿಂದ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದ್ರಲ್ಲಿ. ಇಲ್ಲಿ ಲಾಸ್ಟ್ 2 ಪ್ಯಾರಾಗ್ರಾಫ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ನಾವು ಕನಿಷ್ಠ, ಮಧ್ಯಮ, ಉತ್ತಮ ಅಧಿಕಾರಿ ಇವ್ರ ಬಗ್ಗೆ ಇಷ್ಟು ತಿಳ್ಕೊಂಡ್ವಲ್ಲ. ಈ 6 ವಿಧ ಈ ಹಿಂದಿನ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ಏನು 6 ತರಹ ಪ್ರೀತಿ ಲಕ್ಷಣಂ ದದಾತಿ ಪ್ರತಿಗೃಹಣಾತಿ ಅನ್ನೋದು ಏನಿದೆ ಅಲ್ವಾ, ಉತ್ತಮ ಅಧಿಕಾರಿಗಳ ಜೊತೆ ನಾವು ಬೆಳೆಸ್ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪರಿಗಣಿಸಬೇಕು. ಅಂತವರ ಸಂಘವನ್ನು ನಾವು 6 ಪ್ರಕ್ರಿಯೆಗಳ ಮೂಲಕ ಸ್ವೀಕರಿಸಬೇಕು ಅಂದ್ರೆ, ಇವಾಗ ನಮಗೆ ಉತ್ತಮ ಅಧಿಕಾರಿ ಅಂದ್ರೆ ನಮಗೆ ಎಲ್ಲರಿಗೂ ಖಂಡಿತ ಪ್ರಭುಪಾದರು. ಸೊ ಪ್ರಭುಪಾದರನ್ನ ನಾವು ಜೀವನದಲ್ಲಿ ನಾವು ತರಬೇಕು. ಇವಾಗ ಹೋದ ವಾರ ಮಾತಾಜಿ ಹೇಳ್ತಾ ಇದ್ರಲ್ವಾ, ರಷ್ಯನ್ ಡಿವೋಟಿದು ಅದು ಒಂದು ವಿಚ್ ತಗೊಂಡ್ಬಂದು ಏನದು ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ ಅವರು. ಆ ರಷ್ಯನ್ ಪೊಲೀಸ್ ಅವರು ಎಷ್ಟು ಟ್ರೈ ಮಾಡ್ತಾರೆ ಆ ಮಾತಾಜಿಗೆ
ಬಿಡಿಸಕ್ಕೆ. ಆದ್ರೆ ಮಾತಾಜಿ ಜಪ ಮಾಡೋದೆಲ್ಲ ಬಿಡಿಸ್ತಾ ಇರಲ್ಲ. ಸೊ ಅವ್ರಿಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ಇವ್ರದ್ರ ಏನೋ ಒಂದು ಏನದು ಬ್ಲ್ಯಾಕ್ ಆರ್ಟ್ ಏನೋ ಇದಾಗಿದೆ. ಸೊ ನಮ್ಮವ್ರನ್ನ ಈ ಮಾಯಾ ಮಂತ್ರ ಎಲ್ಲ ಹಾಕೋರ್ನ ಕರ್ಸಿದ್ರೆ ಹೋಗತ್ತೆ ಅಂತ ಅವ್ರನ್ನ ಕರೆಸ್ತಾರಲ್ವಾ. ಆವಾಗ ಆ ಅವರು ನರಸಿಂಹ ಮಂತ್ರ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಫೈನಲಿ ಅಂದ್ರೂ ಹೆಲ್ಪ್ ಆಗ್ತಿರಲ್ಲ. ಬಟ್ ಪ್ರಭುಪಾದರ ಪ್ರಣಾಮ್ ಮಂತ್ರ ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಈ ಮಂತ್ರ ಹೇಳಕ್ ಶುರು ಮಾಡ್ತಾರೆ ಅವಾಗ ಮಾತಾಜಿ ಆ ಎದುರುಗಡೆ ಅವ್ರು ಮಾಡೋವಾಗ, ಆ ಮಾಯಾ ಮಂತ್ರ ಮಾಡೋವಾಗ. ಆವಾಗ ಅವ್ರಿಗೆ ಏನು ಮುಟ್ಟಕ್ಕಾಗಲ್ಲ ಮಾತಾಜಿನ. ಯಾಕೆ? ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಇವ್ರಿಗೆ ಏನೋ ಮಾಡಕ್ ಟ್ರೈ ಮಾಡಿದ್ರೆ ಒಬ್ಬ ಮುದುಕ ಕೋಲ್ ಇಟ್ಕೊಂಡ್ ಬಂದ್ ನನ್ ಹೊಡಿತಾ ಇದ್ದಾನೆ, ನನಗ್ ಗೊತ್ತಿಲ್ಲ. ಸೊ ಪ್ರಭುಪಾದ್ರ ಅಡ್ಡ ಬರ್ತಿದ್ರು ಆ ಮಾತಾಜಿಗೆ. ಸೊ ವಿಶ್ವಾಸ ಏನು, ಪ್ರಭುಪಾದ್ರ ನಮ್ ಜೊತೆ ಇದ್ದಾರೆ ಅಂತ. ನಾವು ಭೋಗ ಅರ್ಪಣೆ ಮಾಡೋದು ಬೆಳಗ್ಗಿಂದ ಸಾಯಂಕಾಲವರೆಗೂ. ಬೆಳಗ್ಗೆ ನಾವು ದರ್ಶನ ಮಂಗಳಾರತಿನಲ್ಲಿ ದರ್ಶನ ತಗೊಳ್ಳೋವಾಗ, ಭಗವಂತನ ದರ್ಶನ ತಗೊಳ್ಳೋವಾಗ ಗುರುವಂದನ, ಗುರು ಮೂಲಕ ನಾವು ದರ್ಶನ ತಗೊಳ್ಳೋದು ಆಕ್ಚುಲಿ. ಯಾವ್ದೇ ಕಾರ್ಯ ಮಾಡುವಾಗ ಪ್ರಭುಪಾದರ್ನ ನೆನೆಸ್ತಾನೆ ಇರ್ಬೇಕು. ದಿನ ಎಷ್ಟು ಸಲಿ ನೆನೆಸ್ಕೊಂಡು ನಾವು ಅರ್ಪಣೆ ಮಾಡಿದೀವಿ ಗುರು ಮಹಾರಾಜ್ ಮತ್ತೆ ಪ್ರಭುಪಾದರ್ನ. ಇದು ನಮ್ಮ ಭಕ್ತಿ ಸೇವೆ. ಅವರು ನಮ್ಮ ಹತ್ರ ಇಲ್ಲ ಅನ್ಕೋಬಾರ್ದು, ಆಕ್ಚುಲಿ ಇದ್ದಾರೆ, ನಮ್ ಜೊತೆ ಇದ್ದಾರೆ, ಅವ್ರ ಜೊತೆ ಇದ್ದಾರೆ. ಒಬ್ರು ಪ್ರಭು ಇಲ್ಲಿ ಗೊತ್ತು ನಂಗೆ, ಅವರು ಒಂದು ಸೆಂಟರ್ ಶುರು ಮಾಡಿದ್ದಾರೆ ಇವಾಗ. ತುಂಬಾ ಕಷ್ಟಪಟ್ಟಿದ್ದಾರೆ ಒಂದ್ 7-8 ವರ್ಷದಿಂದ. ಇವಾಗ ತುಂಬಾ ಚಿಕ್ಕದು, ಏನಿಲ್ಲ, ಜಸ್ಟ್ ಒಂದ್ ಹಾಲ್ ತರ ಇದೆ ಅಷ್ಟೇ. ಶೀಟ್ ಒಂದ್ 30-40 ಜನ ಇವಾಗ ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಭಾನುವಾರ ಬರ್ತಾ ಇದ್ದಾರೆ. ಅವರು ಮಾತಾಡೋವಾಗ ಅವ್ರು ಹೇಳಿದ್ರು, ನಾವೆಲ್ಲ ಏನ್ ಮಾಡ್ತಾ ಇದೀವಿ ಸೆಂಟರ್ ಇದು ಅಂತ ಇಲ್ಲ, ಇವಾಗ ಎಲ್ಲ ನಡೆಸ್ತಿರೋದು ಇವತ್ತಿಗೂ ಪ್ರಭುಪಾದ್ರೆ ಸೆಂಟರ್ ಓಪನ್ ಮಾಡ್ಸಿರೋದು. ಅಂದ್ರೆ ಇನ್ನೂ ನಡೆಸ್ತಾ ಇದ್ದಾರೆ. ಅಂಡ್ ಮತ್ ಪ್ರಭುಪಾದ್ರು ಹೇಳಿದಾರೆ ಕೂಡ, ನಾನು ಇನ್ನೂ 10,000 ವರ್ಷ ಎಲ್ಲ ಇಸ್ಕಾನ್ ಅಲ್ಲಿ ನಡೆಸೋದು ನಾನೇ. ಐ ವಿಲ್ ಬಿ ಅಲೈವ್, ಆಲ್ ಮೈ ಬುಕ್ಸ್ ವಿಲ್ ಬಿ ಅಲೈವ್, ನಾನು ಇರ್ತೀನಿ ಅಂತ. ನಾವು ಪ್ರಭುಪಾದ್ರು ಹೇಳಿದ್ದಾರೆ. ಮೊದ್ಲಿಗೆ ಪ್ರಭುಪಾದರ ಇವಾಗ ಪ್ರತಿ ಇಸ್ಕಾನ್ ದೇವಸ್ಥಾನದಲ್ಲೂ ನೀವು ಪ್ರಭುಪಾದರ ಮೂರ್ತಿ ನೋಡ್ತೀರಲ್ಲ. ಮೊದ್ಲು ಫಸ್ಟ್ ಟೈಮ್ ಅಮೆರಿಕಾನಲ್ಲಿ ಶುರು ಮಾಡ್ತಾರೆ, ಪ್ರಭುಪಾದರ ಮೂರ್ತಿ ಇಟ್ಟು ಪ್ರಭುಪಾದರ್ ಮಾಡಿ ಅಂತ ಪೂಜೆ ಹೇಳ್ತಿರ್ತಾರೆ ಅವ್ರಿಗೆ. ಒಂದು ಸೆಂಟ್ರಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಭುಪಾದರ ತಲೆ ಅಲ್ಲಾಡೋ ತರ ಮಾಡ್ತಾರಂತೆ ಮೂರ್ತಿಗೆ. ಅದು ನೋಡಿ ಪ್ರಭುಪಾದರ್ಗೆ ಆಕ್ಚುಲಿ ತುಂಬಾ ಖುಷಿ ಆಗತ್ತೆ. ಅಂಡ್ ಅವಾಗ ಪ್ರಭುಪಾದ್ರು ಹೇಳ್ತಾರೆ, ನಾನಿದ್ದೀನಿ ಈ ಮೂರ್ತಿನಲ್ಲಿ ಅಂತ. ಅದ್ ಲಾಸ್ಟ್ಗೆ ಇನ್ನೇನು ವೃಂದಾವನಕ್ಕೆ ಬಂದು ದೇಹ ಬಿಟ್ಟೋ ಸಮಯಕ್ಕಿಂತ ಮುಂಚೆ ಅವರು ಪರ್ಮಿಷನ್ ಕೊಡ್ತಾರೆ, ಎಲ್ಲಾ ಕಡೆ ನನ್ನ ಇಸ್ಕಾನ್ ಟೆಂಪಲ್ ಅಲ್ಲೂ ನನ್ನ ಮೂರ್ತಿ ಇರ್ಬೇಕು, ನಾನು ಅಲ್ಲಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಸೊ ಆ ವಿಶ್ವಾಸ ಇರ್ಬೇಕು ನಮ್ಗೆ. ಸೊ ಅದು ನಮಗೆ ಖಂಡಿತ ಸಂಘ. ಅದಲ್ಲದೆ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ನಾವು ಆಸೆ ಬಯಸಿ ಸುತ್ತಮುತ್ತ ತುಂಬಾ ಡಿವೋಟೀಸ್ ನ ನೋಡ್ತೀವಿ. ದಿನೇ ನಾವು ಖಂಡಿತ ನೋಡ್ಬೋದು. ನಾವು ಎಲ್ಲರಲ್ಲೂ ಒಳ್ಳೆ ಗುಣ ಏನಿದೆ ಅಂತ ಭಕ್ತರಲ್ಲಿ ನೋಡಕ್ ಶುರು ಮಾಡಿ ಖಂಡಿತ ಸಿಗತ್ತೆ ನಮ್ಗೆ. ಕೆಲವು ವರ್ಷಗಳ ಹಿಂದೆ ಈ ಡಿವೋಟಿ ಕಿಚನ್ ಇರುತ್ತಲ್ವಾ, ಯಾವ್ದೋ ಒಂದು ಹಬ್ಬ ಇತ್ತು, ಇಲ್ಲಲ್ಲ ನರಸಿಂಹ ಗಿರಿಧಾರಿ ದೇವಸ್ಥಾನದಲ್ಲಿ ಹಬ್ಬ ಇತ್ತು. ಸೊ ಸರ್ವಿಸ್ ಇತ್ತು, ತುಂಬಾ ಜನ ಇರ್ಲಿಲ್ಲ. ಹಬ್ಬಕ್ಕಿಂತ ಒಂದ್ 3-4 ಡ್ರೈ ಸ್ನಾಕ್ಸ್ ಏನೋ ಮಾಡ್ಬೇಕಾಗಿತ್ತು. ಸೊ ನಾನು ಹೋಗಿದ್ದೆ, ನಾವೆಲ್ಲ ಮಾಡ್ತಾ ಇದ್ವಿ. ಪಕ್ಕದಲ್ಲಿ ಇನ್ನೂ ಒಂದಷ್ಟು ಜನ ಬಂದಿದ್ರು. ಒಬ್ರು ಮಾತಾಜಿ ಮಾಡ್ತಾ ಇದ್ರು, ಅವ್ರಿಗೆ ಸಡನ್ ಆಗಿ ಎದೆನಲ್ಲಿ ನೋವಂತು, ತುಂಬಾ ನೋವಂತು. ಆಮೇಲೆ ಅಲ್ಲೇ ಕುತ್ಕೊಂಡ್ಬಿಟ್ರು. ಆಮೇಲೆ ಎಲ್ಲಾರು ಒಂದ್ ಸ್ವಲ್ಪ ಅವ್ರ ಸುತ್ತ ಇತ್ತು, ಅವ್ರಿಗೊಂದ್ ಸ್ವಲ್ಪ ನೀರ್ ಕುಡ್ಸಿದ್ರು, ಏನೋ ಮಾಡಿದ್ರು. ಸಡನ್ ಆಗಿ ಅವ್ರಿಗೆ ಎದ್ದು ಕುತ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ, ಅವ್ರು ಎದ್ದು ಬಿಟ್ಟು ಹೋಗಿ ಪ್ರತಿ ಡಿವೋಟಿ ಕಿಚನ್ ಅಲ್ಲಿ ಜಗನ್ನಾಥ್, ಬಲಭದ್ರ, ಸುಭದ್ರಮಾಯಿ ಅವರ ವಿಗ್ರಹ ಇರತ್ತೆ ಅಲ್ವಾ, ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ಬಿಟ್ಟು ಇಮ್ಮಿಡಿಯೇಟ್ಲಿ ಆಗಿ ಅವ್ರ ಹಿಂಗೆ ಕೈ ನಮಸ್ಕಾರ ಮಾಡಿ ಅವರು ಪ್ರಾರ್ಥನೆ ಮಾಡಿದ್ರು. ಏನು, ಓ ಕೃಷ್ಣ, ನಾನು ಹೋಗ್ತೀನ ಇಲ್ವಾ ಗೊತ್ತಿಲ್ಲ, ನೀನ್ ನನ್ನ ಮನಸ್ಸಲ್ಲಿರುವಂಗ ನೀನ್ ಮಾಡು ಜಗನ್ನಾಥ್ ಅಂತ ಬೇಡ್ಕೊಂಡ್ರು. ನನಗೆ ಆಶ್ಚರ್ಯ ಆಯ್ತು ನೋಡಿ. ಅಂದ್ರೆ ಇಷ್ಟು ಸಡನ್ ಆಗಿ ಅವ್ರಿಗೆ ಎಷ್ಟು ಗಾಢವಾದ ಇದು ಬಂತು. ಅದ್ರಲ್ಲಿ ಕೂಡ ಅವ್ರಿಗೆ ಹೋಗಿ ಆ ಪೇನ್ ಅಲ್ಲಿ ಅವರು
ಇವಾಗ್ಲೇ ನನ್ನ ಜೀವನ ಯಾವಾಗ ಹೋಗತ್ತೆ ಇಲ್ಲ, ಬಟ್ ನೀನ್ ನಿರ್ಧಾರ ಮಾಡಿದ್ರೆ ನಾನು ಇವಾಗ ಈ ದೇಹ ಬಿಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ನೀನ್ ಇರ್ಬೇಕು ಓ ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದ್ರು ನೋಡಿ. ನನಗೆ ಅಂದ್ರೆ ಇಂಥವ್ ನೋಡ್ತೀವಿ ನಾವು, ಇದಾರೆ ನೋಡಿ ಭಕ್ತರು, ಆ ಪ್ರಾಕ್ಟೀಸ್ ಮಾಡೋರು. ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾನೆ ಯಂ ಯಂ ಯಾಪಿ ಸ್ಮರನ್ ಭಾವನ್ ತ್ಯದತ್ಯಂತೆ ಕಲೇವರಂ. ಸೊ ಕಾಣಿಸ್ತಾರೆ ನಮ್ಗೆ, ಅಂದ್ರೆ ಗುರುತಿಸಿ ನಾವು ಎಲ್ಲಾ ಭಕ್ತರಲ್ಲೂ ನಾವು ನೋಡ್ಬೋದು ಒಳ್ಳೆ ಗುಣಗಳು. ಯಾ ಆಮೇಲೆ ಲಾಸ್ಟ್ ಶ್ಲೋಕದಲ್ಲಿ ಅನುಕರಿಸಬಾರದು ನೋಡಿ. ಉತ್ತಮ ಉಚ್ಚ ಸ್ಥಾನದಲ್ಲಿರುವ ಭಕ್ತರನ್ನು ಅನುಕರಿಸಬಾರದು. 54ನೇ ಪೇಜಲ್ಲಿ ಫಸ್ಟ್ ಲೈನ್ ಇದೆ. ಅನುಕರಿಸುವುದು ಅನುಸರಿಸುವುದು, ಇದು ತುಂಬಾ ಸಲ ಪ್ರಭುಪಾದರು ಹೇಳ್ತಾರೆ. ಅನುಕರಣೆ ಅಂದ್ರೇನು? ಇಮಿಟೇಟ್. ಇವಾಗ ಸಪೋಸ್ ಯಾರೋ ಒಬ್ರು ಟೀಚರ್ ಇದ್ದಾರೆ, ಒಬ್ರು ಟೀಚರ್ ಪಾಠ ಹೇಳ್ಕೊಡ್ತಾ ಇದ್ದಾರೆ, ಅವ್ರನ್ನ ಅನುಕರಿಸೋದಂದ್ರೆ ಏನು? ಸುಮ್ನೆ ಅವ್ರ ತರ ಡ್ರೆಸ್ ಮಾಡ್ಕೊಂಡು ಒಂದ್ ಸ್ಪೆಕ್ಸ್ ಹಾಕೊಂಡು ಚಾಕ್ ಬೋರ್ಡ್ ಮೇಲೆ ಹಿಂಗಿಂಗ್ ಮಾಡಿದ್ರೆ ಟೀಚರ್ ಆಗ್ಬಿಡ್ತೀವ? ಇಲ್ಲ, ಟೀಚರ್ ಆಗಕ್ಕೆ ನಾವು ಓದ್ಬೇಕು, ಯಾವುದೇ ಒಂದು ವಿಷಯದ ಮೇಲೆ ಜ್ಞಾನ ಹೊಂದಬೇಕು, ಆಮೇಲೆ ಅದರಲ್ಲಿ ಡಿಗ್ರಿ ಮಾಡಬೇಕು, BEd ಮಾಡಬೇಕು, ಆಮೇಲೆ ನಾವು ಟೀಚರ್ ಆಗ್ತೀವಿ. ಬರೀ ಒಂದು ವೇಷಭೂಷೆಯಿಂದ ಅಂದ್ರೆ ಅನುಕರಣೆ ಮತ್ತೆ ಅನುಸರಿಸುವುದು ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ಅನುಸರಿಸ್ಬೇಕು, ಅನುಕರಣೆ ಎಲ್ಲ. ಒಂದು ಭಾಗವತಂ ಕ್ಲಾಸ್ ಆದ್ಮೇಲೆ ಅದರಲ್ಲಿ ಅಜಾಮಿಳದು ಅವತ್ತು ಆ ಸ್ಪೀಕರು ಅಜಾಮಿಳ ವ್ಯಾಖ್ಯಾನ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಕೇಳ್ತಾರೆ, ಸೊ ಅಜಾಮಿಲ ಈ ಪಾಸ್ ಟೈಮ್ ಇಂದ ನಿಮ್ಗೇನ್ ಅರ್ಥ ಆಯ್ತು ಅಂತ. ಒಬ್ಬ ಹುಡುಗ ಎದ್ದು ಹೇಳ್ತಾನೆ, ಸೊ ನಾವ್ ಜೀವನ ಪೂರ್ತಿ ಏನ್ ಬೇಕಾದ್ರೂ ಮಾಡ್ಬೋದು, ಲಾಸ್ಟ್ ಅಲ್ಲಿ ಒಂದು ನಾರಾಯಣ ಅಂತ ಹೇಳ್ಬಿಟ್ರೆ ಸಾಕು ಅಂತ. ಸೊ ನಾವೇ ಅನುಕರಿಸುವುದಂದ್ರೆ ಇದು. ನಮ್ಮ ಮನಸ್ಸೇನಿದೆ ಅಲ್ವಾ, ಈ ತರನೇ ಯೋಚನೆ ಮಾಡೋದು. ಸೊ ತುಂಬಾ ಬೇಗ ಇಂಥ ಐಡಿಯಾಸ್ ಬರುತ್ತೆ ನಮ್ಗೆ ಮನಸ್ಸಿಗೆ. ಇದು ಅನುಕರಣೆ ಅಂದ್ರೆ. ಮತ್ತೆ ಇವಾಗ ಪ್ರಭುಪಾದರು ಅಮೆರಿಕಾಗ್ ಹೋದಾಗ ಅವ್ರ ಅಡಿಗೆ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಅವರೇ ಮಾಡ್ಕೊಳ್ತಾರೆ. ಅವ್ರಿಗೆ ಕಿಚನ್ ಅಂತ ಇರ್ಲಿಲ್ಲ. ಅವರು ಯಾರು ಗೋಪಾಲ್ ಅಗರ್ವಾಲ್ ಮತ್ತೆ ಸ್ಯಾಲಿ ಅಗರ್ವಾಲ್ ಅನ್ನೋ ಅವ್ರ ಇದ್ರ ಫಸ್ಟ್ 1 ತಿಂಗಳು ಅವರೇ ತಾನೇ ಸ್ಪಾನ್ಸರ್ ಮಾಡ್ತಾರೆ. ಸೊ ಅವ್ರ ಮನೆ ಅವ್ರದ್ದು ಒಂದು 1 ಬೆಡ್ರೂಮ್ ಅಪಾರ್ಟ್ಮೆಂಟ್ ಇರ್ತಿತ್ತು, ತುಂಬಾ ಚಿಕ್ಕ ಮನೆ. ಆ ಮನೆಯಲ್ಲಿ ಅವ್ರ ಅಡ್ಗೆ ಆದ್ಮೇಲೆ ಪ್ರಭುಪಾದರು ಒಂದೊಂದ್ಸಲಿ ಅಡ್ಗೆ ಮಾಡ್ತಾ ಅವ್ರು ಅಡ್ಗೆ ಮಾಡ್ಕೋಬೇಕಲ್ವಾ. ಪ್ರಭುಪಾದ ಅಡ್ಗೆ ಮಾಡಿ ಇನ್ಫ್ಯಾಕ್ಟ್ ಅವ್ರಿಗೂ ಕೊಡ್ತಾ ಇದ್ರು, ಬಟ್ ಅವರು ಕೂಡ ಮಾಡ್ತಾ ಇದ್ರು ಅಡ್ಗೆ. ಸೊ ಅದೇ ಫ್ರಿಡ್ಜ್ ಅಲ್ಲಿ ಅವರು ಮಾಂಸ ಎಲ್ಲ ಇಡ್ತಾ ಇದ್ರು. ಅದೇ ಫ್ರಿಡ್ಜ್ ಅಲ್ಲಿ ಪ್ರಭುಪಾದರು ಕೂಡ ತನ್ನ ಅಡ್ಗೆ ಸಾಮಾನು ಇಟ್ಕೋಬೇಕಾಗಿತ್ತು, ಶೇರ್ ಮಾಡ್ತಾ ಇದ್ರು ಪ್ರಭುಪಾದರು. ಸೊ ಅನುಕರಿಸೋದಂದ್ರೆ ನಾನು ಆ ತರ ಮಾಡ್ಬೋದು ಅಂತ ಅರ್ಥ ಆಗತ್ತೆ. ಅನುಕರಿಸಬಾರ್ದು, ಅದಕ್ಕೆ ಅನುಸರಿಸ್ಬೇಕು. ಪ್ರಭುಪಾದರು ನಮ್ಮ ಮನಸ್ಸೇನಿದೆ ಅಲ್ಲ, ಈ ತರ ಐಡಿಯಾಗಳು ಕೊಡೋದ್ರಲ್ಲಿ ನಂಬರ್ 1 ಅಂದ್ರೆ ಅನುಕರಣೆ ಮಾಡಬಾರ್ದು, ಉತ್ತಮಾಧಿಕರಣ. ಪ್ರಭುಪಾದರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅನುಸರಿಸಬೇಕು ಅಂದ್ರೆ ಏನು? ಪ್ರಭುಪಾದರು ಏನು ಮಾಡಿದ್ರು ಅನ್ನೋದು ಮಾಡದ್ದು ಅಲ್ಲ, ಅರ್ಥ ಅಲ್ಲ. ಅವ್ರು ಏನ್ ಹೇಳಿದ್ದಾರೆ ನಮಗ್ ಮಾಡಕ್ಕೆ ಮಾಡ್ಬೇಕು. ಅಂದ್ರೆ ಏನ್ ಹೇಳಿದ್ದಾರೆ, ನನ್ನ ಪುಸ್ತಕಗಳಿದೆ, ನಾನು ಏನೇನ್ ಹೇಳ್ಬೇಕು. ಒಬ್ರು ಒಂದ್ಸಲಿ ಒಂದು ರಿಪೋರ್ಟರ್ ಪ್ರಭುಪಾದರಿಗೆ ಪ್ರಶ್ನೆ ಕೇಳ್ತಾರೆ, ನೀವಿವಾಗ 80 ವರ್ಷ ವಯಸ್ಸಾಗಿದೆ ನಿಮಗೆ. ಸೊ ನೀವು ಎಷ್ಟು ವರ್ಷ ಇರ್ತೀರಾ, ನಿಮಗೆ ಸುಮಾರು ಎಷ್ಟಿರ್ಬೋದು ಅಷ್ಟೇ ಅಲ್ವಾ. ಸೊ ನೀವ್ ಆದ್ಮೇಲೆ ನೀವು ಶುರು ಮಾಡಿರೋ ಇಸ್ಕಾನ್ಗೆ ಏನಾಗತ್ತೆ ಅಂತ ಕೇಳ್ತಾರೆ ಪ್ರಭುಪಾದರಿಗೆ ಆ ರಿಪೋರ್ಟರ್. ಪ್ರಭುಪಾದರು ಇಮ್ಮಿಡಿಯೇಟ್ಲಿ ಉತ್ತರ ಕೊಡ್ತಾರೆ, ನಾನು ಸಾಯಲ್ಲ, ನಾನು 10,000 ವರ್ಷ ಬದುಕ್ತೀನಿ. ನನ್ನ ಪುಸ್ತಕಗಳ ಮೂಲಕ ನಾನು ಏನೇನ್ ಹೇಳ್ಬೇಕು ಪ್ರಪಂಚಕ್ಕೆ, ಎಲ್ಲ ನನ್ನ ಭಕ್ತರಿಗೆ ನಾನೆಲ್ಲ ನನ್ನ ಪುಸ್ತಕಗಳು ಹೇಳಿದ್ದೀನಿ, ಅದನ್ನ ಅನುಸರಿಸಿದ್ರೆ ಸಾಕು ಅಂತ. ಸೊ ನಾವು ಅವ್ರು ಕೊಟ್ಟಿರೋ ನಿರ್ದೇಶನಗಳನ್ನ ನಾವು ಅನುಸರಿಸ್ಬೇಕು, ಅನುಕರಿಸಬಾರದು. ಒಬ್ರು ಮಾತಾಜಿ ಒಂದ್ ಕ್ಲಾಸ್ ಅಲ್ಲಿ ಒಬ್ಬ ಪ್ರಭು ಅವ್ರ ಹತ್ರ ಇಬ್ರು ಜೋರಾಗಿ ಡಿಬೇಟ್ ಆಗ್ತಾ ಇತ್ತು. ಇವಾಗ ಕೀರ್ತನ್ ಮಾಡೋವಾಗ ಡ್ಯಾನ್ಸ್ ಮಾಡ್ಬೋದು, ಪ್ರಭುಪಾದರು ಕೂಡ ಮಾಡಿದ್ರಲ್ವಾ, ನಾವ್ ಯಾಕೆ ಮಾಡ್ಬಾರ್ದು ಅಂತ ಒಂದು ಇದಾಗಿತ್ತು ಅವತ್ತು. ಇದಾಗಿತ್ತು ಒಂದು ಭಕ್ತಿ ವೃಕ್ಷ ಇದ್ರಲ್ಲಿ. ಸೊ ಮಾತಾಜಿ ಕೊಟ್ಟಿದ್ದ ಕಾರಣ ಪ್ರಭುಪಾದರು ಡ್ಯಾನ್ಸ್ ಮಾಡಿದ್ರು. ಇವಾಗ ನಾವು ರಥಯಾತ್ರೆ, ಸ್ಯಾನ್ ಫ್ರಾನ್ಸಿಸ್ಕೋ ರಥಯಾತ್ರೆ ಎಲ್ಲ ವಿಡಿಯೋ ನೋಡಿದಾಗ ಪ್ರಭುಪಾದರು ಕೂಡ ಡ್ಯಾನ್ಸ್ ಮಾಡಿದ್ರು. ಬಟ್ ಪ್ರಭುಪಾದರು ಹೆಂಗ್ ಡ್ಯಾನ್ಸ್ ಮಾಡಿದ್ರು? ಸೊ ಪ್ರಭುಪಾದ್ ಡ್ಯಾನ್ಸ್ ಮಾಡಿದ್ರು ಅಂತ ನಾನು ಹೆಂಗಂದ್ರೆ ಹಂಗ್ ಮಾಡ್ಬೋದಾ? ಸೊ ಪ್ರಭುಪಾದರಾದ್ರೆ ಹೇಳ್ಕೊಟ್ರು ಯಾವ ತರ ಭಕ್ತರು ಯಾವ ತರ ಸ್ಟೆಪ್ಸ್ ಹಾಕ್ಬೋದು, ಯಾವ ತರ ಕೀರ್ತನೆಯಲ್ಲಿ ಸ್ಟೆಪ್ಸ್ ಹಾಕ್ಬೋದು. ಸೊ ಅದನ್ನೇ ಮಾಡ್ಬೇಕು. ಸೊ
ಯಾವಾಗ್ಲೂ ಅನುಸರಿಸಬೇಕು, ನಾವು ಅನುಕರಿಸಬಾರ್ದು. ಅದನ್ನ ಇಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಶಿಷ್ಯನಾಗುವವನು ಯಾವಾಗ್ಲೂ ನಾವು ಗುರುವನ್ನ ಆರಿಸುವಾಗ ಉತ್ತಮ ಅಧಿಕಾರಿಯನ್ನೇ ಆರಿಸ್ಬೇಕು. ನಾವು ಕನಿಷ್ಠ ಇಲ್ಲ ಎಷ್ಟೇ ಕಡಿಮೆ ಇದ್ರಲ್ಲಿದ್ರು ನಾವು ಆಯ್ಕೆ ಮಾಡ್ಬೇಕಾಗಿರೋದು ಉತ್ತಮ ಅಧಿಕಾರಿಯನ್ನು. ಉತ್ತಮ ಅಧಿಕಾರಿ ಗುರುವನ್ನ ಆರಿಸುವ ಗುರು. ಓಕೆ, ಏನಾದ್ರೂ ಹೇಳ್ಬೇಕಾ? ಇವಾಗ ಇವತ್ತಿಗೆ ಮುಗಿಯತ್ತೆ ಇದು 5ನೇ ಶ್ಲೋಕ. 6ನೇ ಶ್ಲೋಕ ಇನ್ನೂ ಉತ್ತಮ ಅಧಿಕಾರಿಯವ್ರ ಬಗ್ಗೆನೆ ಬರುತ್ತೆ. ನಾಳೆ ಡಿಸ್ಕಸ್ ಮಾಡೋಣ. ಅದು ಇವತ್ತು ಗುರುವಾರ ಅಲ್ವಾ? ನಾಳೆ ಡಿಸ್ಕಸ್ ಮಾಡೋಣ. ನಿಮ್ಮ ಇದ್ರಲ್ಲಿ ತೆರೆದ ಪುಸ್ತಕ ಮೌಲ್ಯಮಾಪನ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಬ್ರೇಕ್ಔಟ್ ರೂಮ್ಸ್ ಅಲ್ಲಿ ಅಲ್ವಾ? 4 ಆಗಿರ್ಬೇಕು. 4ನೇದು ಡಿಸ್ಕಸ್ ಮಾಡಿದ್ವಿ. ಸೊ ಅದು ಫುಲ್ಲು ನಾವು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಮುಚ್ಚಿದ ಪುಸ್ತಕ ಮೌಲ್ಯಮಾಪನ ಪ್ರಶ್ನೆಗಳಿದೆ ನೋಡಿ, ಪೂರ್ವ ಸ್ವಾಧ್ಯಾಯ ಅಂತೇಳಿ ಪ್ರತಿ ಶ್ಲೋಕಕ್ಕೂ ಇದು ಕೊಟ್ಟಿದ್ದಾರೆ. ಅದನ್ನ ಡಿಸ್ಕಸ್ ಮಾಡಬೇಡಿ ಅಂದ್ರು ಮಾತಾಜಿ, ಯಾರೋ ಸರ್ವಗುಣ ಮಾತಾಜಿ. ಯಾಕಂದ್ರೆ ಈಶೋಪನಿಷತ್ತಲ್ಲಿ ಮಾಡಿದ್ರಿ ನೀವು. ಈಶೋಪನಿಷತ್ತು ತುಂಬಾ ಕಷ್ಟ, ಮತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಇದು ಏನದು ಉಪದೇಶಾಮೃತ ಓದಿ ಅವ್ರಿಗೆ ಅರ್ಥ ಆಗತ್ತೆ, ಅವರೇ ಹುಡುಕ್ಬೇಕು ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿದ್ರು. ಡಿಸ್ಕಷನ್ ಮಾಡೋದು ಬೇಡ ಅಂದ್ರು. ಮತ್ತೆ ನೀವು ಪ್ರಶ್ನೆಗಳು ಓದಿ, ನೀವೇನ್ ಮಾಡಿ, ಪ್ರಶ್ನೆಗಳು ಓದಿ. ಇವಾಗ ನೋಡಿ ಶ್ಲೋಕ 5 ಅವರೆಗೂ ಆಗಿದೆ. ಸೊ ಇಲ್ಲಿ 98ನೇ ಪೇಜ್ ಅಲ್ಲಿ 21 ಪ್ರಶ್ನೆಗಳವರೆಗೂ ನಾವು ಆಲ್ರೆಡಿ ಮೋಸ್ಟ್ಲಿ 13 ಎಷ್ಟೋ ನಾವು ಡಿಸ್ಕಸ್ ಮಾಡ್ಬಿಟ್ಟಿದೀವಲ್ಲ. ಈ 3, 4, 5 ನೀವು ಓದಿ ಒಂದ್ಸಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ. ಸಿಗ್ಲಿಲ್ಲ ಅಂದ್ರೆ ಕೇಳಿ ಕ್ಲಾಸಲ್ಲಿ. ಸೊ ಬಟ್ ನಾವೇ ಎಲ್ಲ ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ ಇದ್ರಲ್ಲಿ. ಯಾಕಂದ್ರೆ ಅಷ್ಟು ವಿವರವಾಗಿ ಎಲ್ಲ ಫುಲ್ಲು ಓದ್ತಾ ಇದೀವಲ್ಲ ನೋಡಿ, ಫುಲ್ಲು ಭಾವಾರ್ಥ ಓದಿ ಹೇಳ್ತಾ ಇದೀವಿ. ಉಪದೇಶಾಮೃತ ಒಂದೇ ತರ ಎಲ್ಲಾರು ಬರೀತಾರೆ ಮಾತಾಜಿ. ಆತರ ಮಾಡಿದ್ರೆ ಎಲ್ಲಾರು ಒಂದೇ ತರ ಬರೀತಾರೆ, ಅದನ್ನೇ ಕಾಪಿ ಹೊಡಿತಾರೆ. ಅಂದ್ರೆ ಸ್ವಂತವಾಗಿ ಏನು ಆಲೋಚನೆ ಮಾಡಿ ಗೊತ್ತಾಗ್ಬಿಡುತ್ತೆ. ಕಾಪಿ ಮಾಡಿದ್ರೆ ಆ ಶಬ್ದ ಇದ್ರ ಮಾಡಿದ್ರೆ ನೀವು ಅದನ್ನ ಓದಿ ಅರ್ಥ ಮಾಡ್ಕೊಂಡು. ಇವಾಗ ನಾನು 10ನೇ ಕ್ಲಾಸಲ್ಲಿ ಎಲ್ಲರಿಗೂ ಟೆಕ್ಸ್ಟ್ ಬುಕ್ ಒಂದೇ ಇರುತ್ತೆ, ಅದನ್ನ ಓದಿ ಅರ್ಥ ಮಾಡ್ಕೊಳ್ತೇವೆ. ಆದ್ರೆ ಬರೆಯುವಾಗ ನಾವು ಬುಕ್ ಪಕ್ಕದಲ್ಲಿಟ್ರೆ ನಾವು ಗ್ಯಾರಂಟಿ ನಮ್ಮ ಪದಗಳು ಬರುತ್ತೆ. ಓನ್ ವರ್ಡ್ಸ್ ಅಲ್ಲಿ ಬರೀಬೇಕು ಅಂತ ಬರುತ್ತೆ ಅದು. ಇವಾಗ ನಾವು ಮಾರ್ಕ್ ಮಾಡ್ಲಿಲ್ಲ ಅಂದ್ರೂ ನಮಗೆ ಪುಸ್ತಕ ಟೆಕ್ಸ್ಟ್ ಬುಕ್ ಇದೇನೆ, ಇದ್ರಿಂದಾನೇ ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು. ಬಟ್ ಆಮೇಲೆ ನಾವು ಪ್ರಶ್ನೆ ಪ್ರಕಾರ ನಾವು ನಮ್ಮ ಅರ್ಥ ಮಾಡ್ಕೊಂಡು ನಾವು ಬರಿಬೇಕು. ಅವಾಗ ಬುಕ್ ಮುಂದೆ ಇರಬಾರ್ದು. ಬುಕ್ ಮುಂದೆ ಇದ್ರೆ ನಾವು ಅದು ಹಂಗ ಕಾಪಿ ಮಾಡ್ತೀವಿ. ಬುಕ್ ಪಕ್ಕದಲ್ಲಿ ಇದ್ರೆ ನಮ್ಮ ಗ್ಯಾರಂಟಿ ನಮ್ಮ ವಾಕ್ಯಗಳು, ನಮ್ಮ ಶಬ್ದಗಳು ಬರುತ್ತೆ. ತೆರೆದ ಪುಸ್ತಕ ಇದರಲ್ಲಿ ಮತ್ತೆ 2ನೇದು ಯಾವ್ದು ಮಾತಾಜಿ? ಇವಾಗ್ಲಿಂದಾನೇ ಪ್ರಿಪೇರ್ ಆಗ್ಬೋದು, ಹೇಳಿ ಮಾತಾಜಿ. ತೆರೆದ ಪುಸ್ತಕದಲ್ಲಿ 5ನೇದಲ್ವಾ? ಅಲ್ಲ, 1ನೇ ಕೊಟ್ಟಿದ್ರಲ್ವಾ, ಮತ್ತೆ ಇನ್ನೊಂದು ಕೊಡ್ತೀವಿ ಅಂತಂದ್ರಲ್ವಾ, ಅದ್ರಲ್ಲಿ ಯಾವ್ದು ಅಂತ ಗೊತ್ತಾದ್ರೆ ಇವಾಗ್ಲಿಂದ ಪ್ರಿಪೇರ್ ಮಾಡ್ಬೋದು. ಫಸ್ಟ್ ಅದು ಎಲ್ಲಾರ್ದು ಆಯ್ತಾ? ನಿಮ್ದು ಕೊಡ್ಬೇಕು ಒಂದು. ಹೌದು, ನಾಳೆ ಎಲ್ಲಾರ್ದು ಆಗಿದೆ ಮಾತಾಜಿ, ಕೊಡ್ಲಿಲ್ಲ ಇನ್ನು. ಇಲ್ಲ ಮಾತಾಜಿ, ಇನ್ನು ರೋಹಿಣಿ ಮಾತಾಜಿ ಇದಾಗಿಲ್ಲ. ಅದೇ ನಾನು ಈ ವೀಕೆಂಡ್ ಕೊಟ್ಬಿಡ್ತೀನಿ ಮಾತಾಜಿ, ಸಾಟರ್ಡೆ ಸಂಡೇ ಒಳಗೆ ಕೊಟ್ಬಿಡ್ತೀನಿ ಮಾತಾಜಿ. ಸರಿ. ಸೊ ಒಬ್ರಿಬ್ರು ಅಂದ್ರೆ ಓಕೆ. ನಾಳೆ ನಾನು ತೆರೆದ ಪುಸ್ತಕದ್ದು ಇನ್ನೊಂದು ಪ್ರಶ್ನೆ ಕೊಡ್ತೀನಿ ಅಂತ. ಮಾತಾಜಿ ಅದು ಬುಕ್ ಅಲ್ಲಿ ಇರೋದು ತಾನೆ ಮಾತಾಜಿ? ಅದು ಹ್ಯಾಂಡ್ ಬುಕ್ ಅಲ್ಲಿ ಇರೋದು ತಾನೆ ಮಾತಾಜಿ? ತೆರೆದ ಪುಸ್ತಕಕ್ಕೆ ಒಂದು ಪ್ರಶ್ನೆ ನಾನು ಕೊಟ್ಟಿರೋದು 1ನೇ ಪ್ರಶ್ನೆ ಅಲ್ವಾ? ಮೊದಲನೇ ಪ್ರಶ್ನೆ. ಹೌದು ಮಾತಾಜಿ, ಹೌದಲ್ವಾ? ಸೊ ನಾಳೆ ಬೇರೆ ಪ್ರಶ್ನೆ ಇನ್ನೊಂದು ನಾನು ಹೇಳ್ತೀನಿ ನಾಳೆ. ಅದೇ ಇವಾಗ್ಲಿಂದಾನೆ ಪ್ರಿಪೇರ್ ಆಗ್ಬೋದು ನಾವು. ಕರೆಕ್ಟ್. ಮತ್ತೆ ನಿಮ್ಗೆ ಅಟ್ಲೀಸ್ಟ್ 10 ದಿವಸ 15 ದಿವಸ ಕೊಡ್ಬೇಕಲ್ವಾ? ಮತ್ತೆ ಜನ್ಮಾಷ್ಟಮಿನೂ ಬರುತ್ತೆ.
ಅದೇ ಹೌದು ಮತ್ತೆ ಮಾತಾಜಿ 2, 3, 4 ಎಲ್ಲ ಇದೆ ಅಲ್ಲ, ಅದೆಲ್ಲ ಬರಿಬೋದಾ ಅಥವಾ ನೀವು ಇಲ್ಲ ಕೊಡ್ತೀರಾ? ಇಲ್ಲ 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 ಒಂದು ಕೊಡ್ತೀವಿ, ನಾನ್ ಕೊಡ್ಬೇಕು ಒಂದು, ಅದನ್ನ ಮಾತ್ರ ಬರೆಯೋದು. ಡಿಸ್ಕಷನ್ ಬ್ರೇಕ್ಔಟ್ ರೂಮ್ ಅಲ್ಲಿ ಪ್ರತಿ ಪ್ರಶ್ನೆನೂ ಡಿಸ್ಕಸ್ ಮಾಡ್ತೀವಿ ಈ ತೆರೆದ ಪುಸ್ತಕದ್ದು. ಆದ್ರೆ ಯಾವ್ದಾದ್ರೂ 2 ಪ್ರಶ್ನೆಗಳನ್ನ ನಾನ್ ಕೊಡ್ತೀನಿ, ಎಲ್ಲರೂ ಆ 2 ಪ್ರಶ್ನೆಗಳಿಗೇನೆ ಬರಿಬೇಕು. ಮಾತ್ರ ಬರೆದ್ರೆ ಸಾಕು. ಹೌದು ಹೌದು. ಸೊ ಮೊದಲನೇ ಪ್ರಶ್ನೆ ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದೀರಿ, ಪ್ರಶ್ನೆ ಹೌದು. 1 ಅನ್ನಿರೋದು ಆಲ್ರೆಡಿ ಕೊಟ್ಟಾಗಿದೆ, ನೀವು ಎಲ್ಲರೂ ಬರ್ದಿದ್ದೀರಾ. ಇನ್ನೊಂದು ಪ್ರಶ್ನೆ ಯಾವ್ದು ಅಂತ ನಾನು ಹೇಳ್ತೀನಿ, ನಾಳೆ ಹೇಳ್ತೀರಾ ಅದಕ್ಕೆ ಮತ್ತೆ? ಮಾತ್ರ ಬರಿಬೇಕು ನೀವು. ಓಕೆ ಮತ್ತೆ. ಓಕೆ ಮಾತಾಜಿ. ಓಕೆ ಓಕೆ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲ. ಹರೇ ಕೃಷ್ಣ ವಾಂಚಾ ಮಾತಾಜಿ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಶ್ರದ್ಧಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀ ಪ್ರಭುಪಾದ್ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೆ. ಹರಿ 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 ಹರಿ. ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು.